ಫಸ್ಟ್ ದರ್ಶನ್ ಅವ್ರನ್ನ ನೀವು ಭೇಟಿ ಮಾಡೋ ಕ್ಷಣ ಅದನ್ನ ಹೇಳೋದಾದ್ರೆ ಹೆಂಗಿತ್ತು? ಸರ್ ಮೈಗೆಲ್ಲ ನಡುಗುತ್ತೆ ನನಗೆ ಅದನ್ನ ನೆನ್ಪು ಮಾಡ್ಕೊಂಡ್ರೆ. ನನಗೆ ದರ್ಶನ್ ಸರ್ ಮ್ಯಾನೇಜರ್ ಕಡೆಯಿಂದ ಫೋನ್ ಬರುತ್ತೆ. ಆವಾಗ ದರ್ಶನ್ ಸರ್ ಅದನ್ನ ನೋಡಿ ನನಗೆ ಫೋನ್ ಮಾಡಿ, ಈ ದರ್ಶನ್ ಅವ್ರ ಬಗ್ಗೆನೇ ಯಾಕೆ ಇಷ್ಟ ಆಗುತ್ತೆ? ಎಲ್ಲಿ ಬೆಳಿತಾರೋ, ಇನ್ನು ಎಲ್ಲಿ ಏನಾಗ್ಬಿಡ್ತಾರೋ, ಇವರು ಆಲ್ರೆಡಿ ಆಗೋಗಿದ್ದಾರೆ ಅಂದ್ರೆ ಆ ಭಯದಿಂದ ಆಗುತ್ತೆ ಅಂತನಾ? ಭಯದಿದೆ ಸರ್, ಭಯ ಇದೆ. ಆಕ್ಚುಲಿ ತುಂಬಾ ಭಯ ಇದೆ. ದರ್ಶನ್ ಅವರು ಯಾವಾಗ ಜೈಲಿಗೆ ಹೋದ್ರು ಅವಾಗ ಸರ್ಕಾರ ಒಬ್ಬ IPS ಅಧಿಕಾರಿನೇ ಹಾಕ್ಬಿಡ್ತು ಅಲ್ಲಿಗೆ. ಅಯ್ಯೋ ದೇವ್ರೆ. ನಿಮ್ ಬಾಸು ಹೊರಗಡೆ ಬಂದ್ಮೇಲೆ CM ಆಗ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸರ್ ನಮಗೆ ಅವ್ರು ಆದ್ರೆ ಬಹಳ ಖುಷಿ. ನಾವೇ ನಿಂತ್ಕೊಂಡು ಕ್ಯಾಂಪೇನ್ ಮಾಡ್ತೀವಿ. ಯಾವುದೇ ಸೈಡ್ ಇಂದ ನೋಡ್ದೇನೆ ನೇರವಾಗಿ ಪ್ರಕರಣವನ್ನು ನೋಡಿದ್ರೆ ಸೊ ದರ್ಶನ್ ಅವರು ಇಂಥ ಪ್ರಕರಣದಲ್ಲಿ ಸಿಕ್ಕಾಕಳ ಅಗತ್ಯ ಇತ್ತ? ಗೃಹ ಸಚಿವರಿಗೆ ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ, ಹಿಂಗಾಗಿದೆ ಪ್ರಕರಣ, ಇದ್ರ ಬಗ್ಗೆ ನೋಡಿ, ಇಷ್ಟು ಹೇಳಿದ್ರೆ ಸಾಕಿತ್ತು. ನಮಗೂ ಅದೇ ಕಾಡ್ತಾ ಇರೋದು ಈಗ ಪ್ರಶ್ನೆ. ದರ್ಶನ್ ಅಂದ್ರೆ ಹಿಂಗೆ ಮಾತ್ರ ನೋಡ್ಬಿಟ್ಟಿದ್ವಿ ನಾವು, ಹಿಂಗ್ ನೋಡಿಲ್ಲ ಸರ್. ನಾವು ಬೇರೆ ತರನೇ ನೋಡ್ತೀರಾ ನೀವು ದರ್ಶನ್ ಸರ್ನ, ಬಂದ್ಮೇಲೆ ಬೇರೆ ದರ್ಶನ್ ಸರ್ನೇ ನೋಡ್ತೀರಾ. ನೆಗೆಟಿವ್ ಕಮೆಂಟ್ ಅಲ್ಲಿ ಇರೋರು ನೀವು ಅದ್ರ ಬಗ್ಗೆ ಮಾತಾಡೋದಾದ್ರೆ ಸೊ ಅವ್ರು ಯಾರು ಇವರ ಪಕ್ಕಾ ಫ್ಯಾನ್ ಅಲ್ಲ ಅಂತ ಅಲ್ಲ. ದೇಶದಲ್ಲೇ ಎರಡನೇ ಅತ್ಯಂತ ಕ್ರೂರ ಪ್ರಕರಣ ಅಂತ ಬೇರೆ ಇದ್ ಮಾಡ್ತಾ ಇದ್ದಾರೆ. ಎರಡನೇ ಪ್ರಕರಣ ಅಂತ ನೀವ್ ಹೇಳ್ತಾ ಇದೀರಾ ಸರ್? ಹೌದು. ಯಾರು ತಪ್ಪೇ ಮಾಡಿಲ್ವಾ ಸರ್? ರೇಣುಕಾ ಸ್ವಾಮಿ ಅವರ ಕುಟುಂಬದ ಆಂಗಲ್ ಇಂದ ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಿ? ಮಾಡಿದ್ದೀವಿ ಸರ್, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ TV ಕನ್ನಡ. ನಾನು ಜಗದೀಶ್ ಹೊನಗೋಡು. ವೀಕ್ಷಕರೇ, ದರ್ಶನ್ ಅವರ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಈಗಾಗಲೇ ರಿಲೀಸ್ ಆಗಿದೆ. ಅಭಿಮಾನಿಗಳಲ್ಲಿ ಸಂತಸ, ಹೆಮ್ಮೆ ಎಲ್ಲವೂ ಕೂಡ ಇದೆ. ಆದರೆ ಎಲ್ಲೋ ಒಂದ್ ಕಡೆ ಅವರ ಆಪ್ತ ವಲಯದಲ್ಲಿ, ಅವರ ಅಭಿಮಾನಿಗಳಲ್ಲಿ ಒಂದು ಸಣ್ಣ ಬೇಸರ ಕೂಡ ಇದೆ. ಡೆವಿಲ್ ರಿಲೀಸ್ ಆಗಿರುವ ಈ ಹೊತ್ತಿನಲ್ಲಿ ದರ್ಶನ್ ಅವರು ನಮ್ಮ ಜೊತೆ ಇಲ್ಲ, ಅವರು ಜೈಲಲ್ಲಿದ್ದಾರೆ ಅನ್ನೋದು ಅವರ ಬೇಸರಕ್ಕೆ ಪ್ರಮುಖ ಕಾರಣವಾಗಿದೆ. ಡೆವಿಲ್ ರಿಲೀಸ್ ಆಗಿರುವ ಈ ಹೊತ್ತಿನಲ್ಲಿ ಸುಪ್ರೀತ್ ಗಂಧಾರ್ ಅವರು ನಮ್ಮ ಜೊತೆ ಸಂದರ್ಶನಕ್ಕೆ ಸಿಕ್ಕಿದ್ದಾರೆ. ಸುಪ್ರೀತ್ ಅವ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಸುಪ್ರೀತ್ ಅವರು ಕಳೆದ ಕೆಲವು ವರ್ಷಗಳಿಂದ ಹಾಡುಗಳನ್ನು ಬರೀತಾರೆ, ತಾವೇ ಹಾಡ್ತಾರೆ, ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಹಾಗೇನೆ ಅಷ್ಟು ಮಾತ್ರ ಅಲ್ಲದೆ ದರ್ಶನ್ ಅವರ ಆಪ್ತ ವಲಯದಲ್ಲೂ ಕೂಡ ಗುರುಸ್ಕೊಂಡಿದ್ದಾರೆ. ದರ್ಶನ್ ಅವರ ಕುಟುಂಬದ ಆಪ್ತ ವಲಯದಲ್ಲಿ ಸುಪ್ರೀತ್ ಗಂಧಾರ್ ಇರ್ತಾರೆ. ಡೆವಿಲ್ ಸಿನಿಮಾದ ರಿಲೀಸ್ ಹೊತ್ತಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಹಿನ್ನೆಲೆಯಾಗಿ ಸಾಕಷ್ಟು ವರ್ಕ್ಗಳನ್ನ ಸುಪ್ರೀತ್ ಗಂಧಾರ್ ನೋಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುಪ್ರೀತ್ ಗಂಧಾರ್ ಸುಮನ್ TV ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಸುಪ್ರೀತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಪ್ರೀತ್ ಅವರು ದರ್ಶನ್ ಅವರಿಗೆ ಅತ್ಯಾಪ್ತರಲ್ಲಿ ಅತ್ಯಾಪ್ತರು, ಸಂಗೀತ ನಿರ್ದೇಶಕರು, ಮ್ಯೂಸಿಕ್ ಕಂಪೋಸರ್, ಹಾಗೇನೆ ಸಾಂಗ್ಗಳನ್ನು ಕೂಡ ಬರೆದಿದ್ದಾರೆ. ದರ್ಶನ್ ಅವರಿಗಾಗಿ ವರ್ಷಕ್ಕೆ ಒಂದು ಸಾಂಗ್ ಅನ್ನ ಅವರು ಬರದೇ ಬರೀತಾರೆ. ಅದು ಕೂಡ ಅವರ ಹುಟ್ಟುಹಬ್ಬದ ಸ್ಪೆಷಲ್ ಅನ್ನೋ ರೀತಿಯಲ್ಲಿ ಸುಪ್ರೀತ್ ಅವರು ಸಾಂಗ್ ಅನ್ನು ಬರೀತಾರೆ. ಸುಪ್ರೀತ್ ಅವರೇ, ಈ ಸಂದರ್ಭದಲ್ಲಿ ಡೆವಿಲ್ ರಿಲೀಸ್ ಆಗಿದೆ. ಈ ಸಂದರ್ಭದಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀರಿ ನೀವು. ದಿನನಿತ್ಯ ಒಂದಲ್ಲ ಒಂದು ಥಿಯೇಟರ್ಗೆ, ಒಂದಲ್ಲ ಒಂದು ಕಡೆ ಇಡೀ ಬೆಂಗಳೂರನ್ನ ಸುತ್ತಾ ಇದ್ದೀರಿ. ನಾನು ಕೂಡ ಗಮನಿಸ್ತಾನೆ ಇದ್ದೀನಿ. ಹೇಗಿದೆ ಡೆವಿಲ್ ಹವಾ? ನಾನು ಹೇಳೋದಕ್ಕಿಂತ ನೀವೇ ಹೇಳಬೇಕು ಸರ್. ಸೊ ನೀವು ನೋಡ್ತಾ ಇದ್ದೀರಾ, ನಿಜ. ನಾವು ಅದನ್ನ ಅಭಿಮಾನಿಗಳಾಗಿ ನಮಗ್ ಬಹಳ ಖುಷಿ ಇವತ್ತು. ಅಂದ್ರೆ ಅವರ ಈ ಫ್ಯಾನ್ಸ್ ಕ್ರೇಜ್ ಇದೆಯಲ್ಲ, ಈ ಸೆಲೆಬ್ರಿಟಿ ಅನ್ನೋ ಕ್ರೇಜು, ಆ ಕ್ರೇಜ್ ಯಾರಿಗೂ ಬರಲ್ಲ. ಇದು ನಾವು ಇಡೀ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಇವತ್ತು ನೀವು ಇಡೀ ನೀವ್ ಹಿಂಗ್ ಸ್ಕ್ರೋಲ್ ಮಾಡ್ತಾನೆ ಇರಿ. ನೀವು ಸ್ಕ್ರೋಲ್ ಮಾಡ್ತಾರೆ ಅದೇ ನ್ಯೂಸ್ ಬರ್ತಿದೆ. ನಮ್ ಇಡೀ ಕರ್ನಾಟಕದಲ್ಲಿ ಅದೊಂದೇ ನ್ಯೂಸ್ ನಡೀತಾ ಇರೋದು ಅಂತ ನಮಗ್ ಅನ್ಸ್ಬಿಟ್ಟಿದೆ. ಇವಾಗ ಬೇರೆ ನ್ಯೂಸ್ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ಬಟ್ ಡೆವಿಲ್ ನ್ಯೂಸ್ ಅಂತೂ ನೀವು ರೀಲ್ಸ್ ಓಪನ್ ಮಾಡಿದ್ರೆ ಅದೇ ಬರ್ತಾ ಇರುತ್ತೆ ನಿಮ್ಗೆ. ಇಡೀ ಕರ್ನಾಟಕದಲ್ಲಿ ಬೇರೆ ನ್ಯೂಸೇ ಬರ್ತಾ ಇಲ್ಲ. ಅಂದ್ರೆ ಜನಗಳು ಹೇಳ್ತಿರೋದು, ನಾನು ಹೇಳ್ತಿರೋದಲ್ಲ ಇದು. ಎಷ್ಟೋ ಜನ ನನಗೆ ಸಿಗ್ದವ್ರಾಗ್ಲಿ, ಮತ್ತು ಎಷ್ಟು ಜನ ನೆನ್ನೆ ಸಿನಿಮಾ ನೋಡಿ ವಾಪಸ್ ಬರ್ತಾ ಇರೋದು, ಎಷ್ಟೋ ಜನ ರೋಡಲ್ಲಿ ಆಟೋಗಳು ಬರ್ತಾ ಇದಾರೆ, ಗಾಡಿಗಳು ನಿಲ್ಲಿಸ್ತಾ ಇದಾರೆ. ಅವ್ರು ನನಗ್ ಕೇಳ್ತಾ ಇದಾರೆ, ಸರ್ ನಿಮ್ಮನ್ನ ನೋಡಿದೀವಿ, ಏನ್ ಸರ್ ಕ್ರೇಜು, ಈ ಲೆವೆಲ್ ಕ್ರೇಜ್ ನಾವ್ ಎಲ್ಲೂ ನೋಡಿಲ್ವಲ್ಲ ಸರ್, ಈ ತರ ಹಬ್ಬದ ತರ ಮಾಡ್ತಾರೆ, ಏನ್ ಸರ್ ಇದು ಅಂತ ನನನ್ ಕೇಳ್ತಾ ಇದ್ರು. ಅದೇ ಅವರು ಸಂಪಾದನೆ ಮಾಡೋದು ಅದೇ ಸರ್. ಅವ್ರು ಏನ್ ಸಂಪಾದನೆ ಮಾಡಿದ್ರು ಇಲ್ವೋ ಗೊತ್ತಿಲ್ಲ. ಈ ತರ ಫ್ಯಾನ್ ಬೇಸ್ ಸಂಪಾದನೆ ಮಾಡೋದು ಬಹಳ ಕಷ್ಟ. ಒಬ್ಬ ಎಷ್ಟು ಕೋಟಿ ಕೊಟ್ರು ಅದು ಸಿಗಲ್ಲ. ಒಬ್ಬ ಸೆಲೆಬ್ರಿಟಿ ಅನ್ನೋದು ಅವರು ಹೃದಯದಲ್ಲಿ ಸೆಲೆಬ್ರಿಟಿ ಅಂತ ಹಾಕೊಂಡಿದಾರಲ್ಲ, ಸೊ ಅದು ಅದಕ್ಕೆ ಪ್ರೀತಿ ಕೊಡೋದು ಜನರು ಅವ್ರನ್ನ. ಸೊ ಡೆವಿಲ್ ಇವತ್ತು ರಿಲೀಸ್ ಆಗಿದೆ, ನಮಗ್ ಬಹಳ ಖುಷಿ. ಅಭಿಮಾನಿಗಳೇ ನನ್ನ ಸೆಲೆಬ್ರಿಟಿಗಳು ಅಂತಾರೆ. ನನ್ನ ಸೆಲೆಬ್ರಿಟೀಸ್ ಅಂತ ಯಾವತ್ತವರು ಎದೆ ಮೇಲೆ ಹಾಕ್ಸ್ಕೊಂಡ್ರಲ್ಲ, ಅವತ್ತು ಅವ್ರ ಅಭಿಮಾನಿಗಳು 100 ಪಟ್ಟು ಜಾಸ್ತಿ ಆಗೋಯ್ತು. ಸುಪ್ರೀತ್, ನೀವು ಮತ್ತೆ ದರ್ಶನ್, ಸೊ ನಿಮ್ಮ ಸಿನಿ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು? ದರ್ಶನ್ ಅವ್ರ ಜೊತೆ ಹೆಂಗ್ ಕನೆಕ್ಟ್ ಆದ್ರಿ?
ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಸಿನಿ ಜರ್ನಿ ಅನ್ನೋದಕ್ಕಿಂತ ಮುಂಚೆ ನಾನೊಬ್ಬ ಪುಟ್ಟ ಕಲಾವಿದ. ನಿಜ. ಓಕೆನಾ, ನಾನು ಎಲ್ಲೋ ಇದ್ದಿದ್ದು, Okay. ಏನೋ ಮಾಡ್ಬೇಕಾಗಿತ್ತು ನಾನು, ಹ. ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ನಾನು. ಹ್ಮ್ ನಾರ್ಮಲ್ ಆಗಿ ಎಲ್ಲೋ ಒಂದ್ ಕಡೆ 10th ಮುಗಿಸಿದ್ಮೇಲೆ ಸರ್ 10ನೇ ಕ್ಲಾಸ್ವರೆಗೆ ಹೆಂಗಾದ್ರೂ ಮಾಡಿ ಪಾಸ್ ಆಗ್ಬಿಡೋಣ ಅಂತ ಇದ್ದಿದ್ದು ನಾನು. ಹ್ಮ್ ನಮ್ಮ ಮನೆಯಲ್ಲಿ ಫಸ್ಟ್ ಓದು 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 ಅಂತಾನೆ ಇದ್ದಿದ್ದು. ಹ್ಮ್ ಹ್ಮ್ ನನಗೆ ಓದ್ ಅನ್ನೋದಿರ್ಲಿಲ್ಲ ಅವಾಗ. ಹ್ಮ್ ಅಂದ್ರೆ ಓದ್ತಿದ್ದೆ, ಬಟ್ ಆಕ್ಟಿವಿಟೀಸ್ ಪೀರಿಯಡ್ ಅಲ್ಲಿ ಜಾಸ್ತಿ ನಂದು ಸ್ಕೂಲ್ ಟೈಮ್ಸ್ ಅಲ್ಲಿ. ಆಕ್ಟಿವಿಟೀಸ್ ಅಂದ್ರೆ ಒಂದು ಹಾಡು ಹೇಳೋದು, ಮತ್ತೊಂದು ಅವಾಗೆಲ್ಲ ಟೇಪ್ ರಿಕಾರ್ಡರ್ ಇತ್ತು. ಹ್ಮ್ ಈಗ ಅದಿಲ್ಲ, ಟೇಪ್ ರಿಕಾರ್ಡರ್ ಮತ್ತೆ CD ಎಲ್ಲ ಇತ್ತು ಅವಾಗ. FM ಎಲ್ಲ ಬರೋದ್ರ ಸಾಂಗ್ಸ್ ಎಲ್ಲ ಕೇಳ್ತಾ ಕೇಳ್ತಾ, ಅವಾಗ ಮೊಬೈಲ್ ಎಲ್ಲ ಇರ್ಲಿಲ್ಲ. ಹ್ಮ್ ಸೊ ಕೇಳ್ತಾ ಕೇಳ್ತಾ ಪ್ರಾಕ್ಟೀಸ್ ಮಾಡ್ತಿದ್ದವ್ ನಾನು ಹಾಡುಗಳನ್ನ. Okay, ಅಂದ್ರೆ ಅವಾಗ್ಲೇನೆ ಕೇಳ್ಬಿಟ್ಟು ಕೇಳಿ ಪ್ರಾಕ್ಟೀಸ್ ಮಾಡ್ತಿದ್ದು, ಬುಕ್ಕಲ್ಲಿ ಬರೆಯೋದು, ಪ್ರಾಕ್ಟೀಸ್ ಮಾಡೋದು. ಇವಾಗೆಲ್ಲ ನಿಮ್ಗೆ ಆನ್ಲೈನ್ ಎಲ್ಲ ಸಿಗುತ್ತೆ ಲಿರಿಕ್ಸ್ ಎಲ್ಲ, ಹೌದು. ಗೂಗಲ್ ಅಲ್ಲಿ ಹೊಡೆದ್ರೆ ಬರುತ್ತೆ. ನಿಜ. ಅವಾಗ ಅದೆಲ್ಲ ಇಲ್ಲ, ನಾವು ಸಾಂಗ್ ಕೇಳಿ ಬರಿಬೇಕಿತ್ತು ಲಿರಿಕ್ಸ್ ಎಲ್ಲ. ಅವಾಗ ಬರ್ಕೊಂಡು ಕೇಳ್ಕೊಂಡಿದ್ದು. ಹ್ಮ್ ಹ್ಮ್ ನಮ್ಮಪ್ಪ ಉಗ್ಗಿಯವ್ರು ನನಗೆ, ಹ್ಮ್. ನಮ್ಮಪ್ಪ ನಮ್ಮಮ್ಮ ನಮ್ಮ ಮನೇಲಿ ಫ್ಯಾಮಿಲಿ ಎಲ್ಲ ಹೋಗ್ಯಾರ. ಏನಕ್ಕೆ ಹೋಗ್ಬೇಕು ನಿನಗೆ ಇದೆಲ್ಲ, ಇಂಡಸ್ಟ್ರಿ ಹಾಕ್ಬೇಕು ನಿನಗೆ, Okay. ಫಸ್ಟ್ ಓದ್ಬಿಟ್ಟು ಯಾವ್ದಾನ ಒಂದ್ ಕೆಲ್ಸಕ್ಕೆ ಸೇರ್ಕೋ, ಒಂದ್ ಜವಾಬ್ದಾರಿ ನೋಡು ಅಂತ ಉಗಿಯೋರು ನಮ್ಮ ಮನೇಲಿ. ಹ್ಮ್ ಅದಕ್ಕೆ ನಾನ್ ನಮ್ಮ ಮನೇಲಿ ಸರಿ ಆಯ್ತು ಬಿಡಪ್ಪ ಅಂತ ಅವ್ರಿಗೆ ಅಂದ್ರೆ ಅವಾಗೆಲ್ಲ ಪ್ರಪಂಚ ಗೊತ್ತಿಲ್ಲ ಸರ್ ನಮ್ಗೆ. ಅವಾಗ ಏನ್ ಹೆಂಗ್ ನಡೆಯುತ್ತೆ ಪ್ರಪಂಚ, ಜನಗಳು ಹೆಂಗಿರ್ತಾರೆ ಗೊತ್ತಿಲ್ಲ ಅವಾಗ. ಹ್ಮ್ ಅವಾಗೆಲ್ಲ ಹುಮ್ಮಸ್ಸು, ಒಂದು ಬಿಸಿ ರಕ್ತ ಅವಾಗ, ಹ್ಮ್ ಏನಾದ್ರು ಮಾಡ್ಬೇಕು ಅಂತ ಇದು. ಅವಾಗ ಸುಮ್ನೆ ಹಾಡುಗಳೆಲ್ಲ ಹಾಡ್ತಿದ್ದೆ ಅವಾಗ. ಹ್ಮ್ ಹಾಡ್ತಾ 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 ಆರ್ಕೆಸ್ಟ್ರಾಗೆ ಸೇರ್ಕೊಂಡೆ. ಹ್ಮ್. ಆರ್ಕೆಸ್ಟ್ರಾದಲ್ಲಿ ಸ್ಪೀಕರ್ಗಳು ಎತ್ತೋದು, ಸೌಂಡ್ ಸ್ಪೀಕರ್ ಎತ್ತೋದು, ಅಲ್ಲ ಸುಮ್ಮನೆ ಯಾವ ಹಾಡು ಬಂತು ಅದನ್ನ ಆಡೋದು. ಹಾಡೋದು. ಅಂದ್ರೆ ಆರ್ಕೆಸ್ಟ್ರಾದಲ್ಲಿ ಹಾಡಕ್ಕೂ 2 ವರ್ಷ ಟೈಮ್ ತಗೊಳ್ತಲ್ಲ ನಮ್ಗೆ. ಹಾ. ನಮ್ಮ ಆರ್ಕೆಸ್ಟ್ರಾ ಓನರ್ಗಳು ನಮ್ಮನ್ನ ನಂಬ್ತಾರಲ್ಲ, ಇವ್ನು ಏನ್ ಆಡ್ತಾನೋ ಏನೋ ಯಾರು ಗೊತ್ತು ಅಂದ್ಬಿಟ್ಟು ಫಸ್ಟ್ ಈ ಸೌಂಡ್ ಸ್ಪೀಕರ್ಗಳು ಎತ್ತು ಅನ್ನೋದು. ಓ, ಅಲ್ಲೂ ಅವಕಾಶ ಏನೋ ಈಸಿಯಾಗಿ ಸಿಕ್ಬಿಟ್ಟಿಲ್ಲ. ಈಸಿಯಾಗಿಲ್ಲ ಅದು. ಹಾ. ಹೋಗ್ಸು ಇದು ಸ್ಪನ್ ಪರಕ್ ತಗೊಂಬಾ, ಹ್ಮ್. ಎಣ್ಣೆ ತಗೊಂಬಾ, ಈ ತರ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವು 9ನೇ ಕ್ಲಾಸ್ 10ನೇ ಕ್ಲಾಸ್ ಅಲ್ಲಿ, Okay. ಅವಾಗ ಪ್ರಪಂಚ ಏನಿರ್ಲಿಲ್ಲ, ಈ ತರ ಬೆಳೆದಿರ್ಲಿಲ್ಲ ಪ್ರಪಂಚ. ಅವಾಗ ಮೊಬೈಲ್ ದುನಿಯಾ ಇಲ್ಲ ಅವಾಗ. ಹ್ಮ್ ಈಗ ಮೊಬೈಲ್ ಅಲ್ಲಿ ಎಲ್ಲ ಗೊತ್ತು, ನಾವ್ ಏನೇ ಮಾಡಿದ್ರು ಮಾಡೋ. ಈಗ ಏನಾದ್ರು ಮಾಡ್ಬೋದು, ಯಾರು ಅಪ್ಪ ಅಮ್ಮನ್ಗೆಲ್ಲ ಯಾರು ಕೇರ್ ಮಾಡಲ್ಲ ಈಗ. ಹ್ಮ್ ಹ್ಮ್ ನಮ್ಮ ಅಪ್ಪ ಹಂಗಂದ, ನಮ್ಮ ಅಪ್ಪ ಹಿಂಗಂದ, ಇಲ್ಲ ಇಲ್ಲ ನಂದೇ ಲೈಫ್ ಅಂತ ಇವಾಗ. ಹ್ಮ್. ಬಟ್ ಅವಾಗ ತುಂಬಾ ಭಯ, ಅಪ್ಪ ಏನೋ ಅಂತಾರೋ, ಫ್ಯಾಮಿಲಿಗಳವ್ರು ಯಾರು ಏನೋ ಅಂತಾರೋ, ಭಯ ಅವಾಗ ನಮ್ಗೆ. ಇವಾಗಿನ ಆತರ ಇಲ್ಲ, ಇವಾಗಿನ ಮಕ್ಳಂಗ್ ಇಲ್ಲ. ಹ್ಮ್. ಅವ್ರು ಆಡಿದ್ದೇ ಆಟ ಈಗ. ಹ್ಮ್ ಬಟ್ ಅವಾಗ ಬಹಳ ಕಷ್ಟ ಇತ್ತು ನಮ್ಗೆ. ಹ್ಮ್ ಹ್ಮ್. ಒಂದು ಅವಕಾಶ ಬೇಕು ಅಂದ್ರೂ ಕಷ್ಟ ಇತ್ತು ನಮ್ಗೆ ಅವಾಗ. ಅಂದ್ರೆ ನೀವು ಹಾಡು ಬರೆದ್ಬಿಟ್ಟು ನೀವೇ ಹಾಡ್ತಿದ್ರಿ. ಅವಾಗ ಸಿನಿಮಾ ಹಾಡುಗಳು ಆಡ್ತಿದ್ದೆ. ಓ, ಸಿನಿಮಾ ಹಾಡುಗಳನ್ನ ಕೇಳೋದು, ಅದನ್ನ ಪ್ರಾಕ್ಟೀಸ್ ಮಾಡೋದು, ಮತ್ತೆ ಹಾಡೋದು. ಹಾಡೋದು. ಹ್ಮ್ ಹ್ಮ್. ಅಷ್ಟೇ. ಅವಾಗ ಏನು ಇಲ್ಲ, ನಮ್ಗೆ ಗೊತ್ತಿಲ್ವಲ್ಲ ಅವಾಗ. ನಿಜ. ಸೊ ಆತರ ಇದ್ದಿದ್ದು ನಾನು ಅವಾಗ. ಹ್ಮ್. ಆಮೇಲೆ ಅದಾದ ತಗ್ತಾ ಹೋಗ್ತಾ 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 ನನಗೆ ಫಸ್ಟ್ ಅವಕಾಶ ಕೊಟ್ಟಿದ್ದು ನನಗೆ ಹ್ಮ್ ಎದೆ ತುಂಬಿ ಹಾಡುವನು. ಅವಾಗ ETV ಅಂತಿತ್ತು, ಇವಾಗ ಕಲರ್ಸ್ ಕನ್ನಡ ಆಗಿದೆ. ಹ್ಮ್ ಹ್ಮ್ ಹ್ಮ್. ETV ಎದೆ ತುಂಬಿ ಹಾಡುವನು, SP ಬಾಲಸುಬ್ರಹ್ಮಣ್ಯಂ ಅವರು ಜಡ್ಜ್ ಅವಾಗ. ಹಾ. ಅವಾಗ ಅದ್ರಲ್ಲಿ ಕಂಟೆಸ್ಟೆಂಟ್ ನಾನು, ಫಸ್ಟ್ Okay. ರಿಯಾಲಿಟಿ ಶೋ. ಓಕೆ. ಯಾವ ಹಾಡು ಹಾಡಿದ್ರಿ ಅವಾಗ? ಅವಾಗ ಹಾಡಿದ್ದು ಎಲ್ಲಿರುವೆ ಮನದ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಈ ಹಾಡು ಫಸ್ಟ್ ಸೂಪರ್ ಎದೆ ತುಂಬಿ ಹಾಡುವನಲ್ಲಿ ಹಾಡಿದ್ದು. ಹಾ. ಅವಾಗ SP ಸರ್ ನನ್ನ ನೋಡ್ಬಿಟ್ಟು ಒಂದು ಜೋಶ್ ಕೊಟ್ಟಿದ್ರು ನಮ್ಗೆ. ಅಂದ್ರೆ ಏನೇ ತಪ್ಪು ಮಾಡಿದ್ರು ನಮ್ಮನ್ನ ಅವರು ಕರೆಕ್ಟ್ ಆಗಿ ತಿದ್ದಿ ಹೇಳೋರು. ಹ್ಮ್. ಅವ್ರೇನ್ ನಮ್ಗೆ ಜಾಸ್ತಿ ಬೈತಿರ್ಲಿಲ್ಲ. ಇವಾಗಿನ ರಿಯಾಲಿಟಿ ಶೋ ತರ ಅಲ್ಲ ಅದು. Okay. ಇವಾಗಿನ ರಿಯಾಲಿಟಿ ಶೋ ಅಂದ್ರೆ ಅವ್ರಿಗೆ TRP ಏನ್ ಬೇಕೋ ಮಾಡ್ಕೋತಾರೆ. ಹ್ಮ್. ಅವಾಗಿನ ರಿಯಾಲಿಟಿ ಶೋ ಆತರ ಇರ್ಲಿಲ್ಲ. ಗೊತ್ತಾಯ್ತು. ನಮಗ್ ಕಲೆ ಬೆಲೆ ಕೊಡೋರು, ಕಲೆಗೆ ಬೆಲೆ ಇತ್ತು. ಅಲ್ಲಿ ಕಲೆ ಬೆಲೆ ಇತ್ತು. ನಿಜ. ನೀವೇನೇ ತಪ್ಪು ಮಾಡಿದ್ರು ಹಂಗಲ್ಲ, ಹಿಂಗ್ ತಿದ್ಕೋ ಅಂತ SP ಸರೇ ಬಂದು ನಮ್ಮ ಹತ್ರ ಹೇಳೋರು. ಹಾ, ಹಾ, ಹಾ. ಅವಾಗ ವೈಯಕ್ತಿಕವಾಗಿ ಹೇಳೋರು ನಮ್ಮ ಹತ್ರ. ನಮ್ಗೆ ಬಂದು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಕೊಡುವಾಗ್ಲೂ ಅಷ್ಟೇ ನಮಗೆ ನೆಗೆಟಿವ್ ಜಡ್ಜ್ಮೆಂಟ್ಸ್ ಕೊಡ್ತಿರ್ಲಿಲ್ಲ ಅಲ್ಲಿ. ಏನಾದ್ರು ತಪ್ಪಾಯ್ತಾ, ಹೌದು. ಈ ತರ ತಿದ್ಕೋ, ಆ ತರ ತಿದ್ಕೋ ಅನ್ನೋರು. ಎಷ್ಟು ಮಾರ್ಕ್ಸ್ ಬಂದಿದೆ ಅಂದ್ರೆ ಅದು ಪಕ್ಕಾ ಮಾರ್ಕ್ಸ್ ಅಷ್ಟೇ. ಅಲ್ಲಿ ಹಂಗೆ ರಿಯಲ್ ಟ್ಯಾಲೆಂಟ್ಗೆ ಅಲ್ಲಿ ವ್ಯಾಲ್ಯೂ ಇತ್ತು. ಇವಾಗ ಅದು ರಿಯಲ್ ಟ್ಯಾಲೆಂಟ್ಗೆ ವ್ಯಾಲ್ಯೂ ಇಲ್ಲ, ಒಟ್ಟೋಗಿದೆ ಈಗ ರಿಯಲ್ ಟ್ಯಾಲೆಂಟ್. ಇದು ಎದೆ ತುಂಬಿ ಹಾಡಿದವಾಗ ನಿಮ್ಗೆ ಎಷ್ಟು ಏಜು? ಅವಾಗ ಸರ್ 9th ಸ್ಟ್ಯಾಂಡರ್ಡ್ ನಾನು ಅವಾಗ. 9ನೇ ಕ್ಲಾಸ್. 9ನೇ ಕ್ಲಾಸ್ ಅವಾಗ. ಅದು ಫಸ್ಟ್ ರಿಯಾಲಿಟಿ ಶೋ ಅಲ್ವಾ, ಅಂದ್ರೆ ಫಸ್ಟ್ ಟೈಮು ಟಿವಿಲಿ ಬರ್ತಿದೀನಿ ಅನ್ನೋದು ಅವಾಗ ನನಗೆ ಹೌದು, ಬಹಳ ಖುಷಿ ಒಂದು. ಆಮೇಲೆ ನಮ್ಮ ಈ ಏರಿಯಾದಲ್ಲಿ ಟಿವಿಲಿ ನೋಡಿದ ತಕ್ಷಣ ಎಲ್ಲರೂ ಫೋನ್ ಮಾಡ್ಬಿಟ್ರು ನನಗೆ. ಅವಾಗ ನಮ್ಮ ತಂದೆಯವ್ರಿಗೆ, ಇವ್ರ ಮಗನಂತೆ ಇವ್ರಂತೆ ಎಲ್ಲರೂ ಫೋನು, ದಾಸಪ್ಪ ಅವ್ರ ಮಗ ಟಿವಿಲಿ ಬರ್ತಿದ್ದಾನಂತೆ ಅಂತ ಅನ್ಬಿಟ್ಟು ಎಲ್ಲರೂ ಫೋನ್. ಪೊಲೀಸ್ನವ್ರ ಮಗ ಅಂತ ಹೇಳ್ತಿರ್ಲಿಲ್ವಾ? ಅಂದ್ರೆ ಅಪ್ಪ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಆತರ ಏನೂ ಇಲ್ಲ. ನಮ್ಮ ಅಪ್ಪ ಅಷ್ಟೇ ಸಿಂಪಲ್ ಸರ್. ನಮ್ ತಂದೆ ತುಂಬಾ ಸಿಂಪಲ್ ಆಗಿದ್ದವರು. ತುಂಬಾ ಸಿಂಪಲ್ ಆಗಿದ್ರು ತಂದೆ. ಅಪ್ಪ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಬನರ್ಘಟ್ಟದಲ್ಲಿ ಇದ್ರು. ಏನಾದ್ರು ಮಾಡ್ಬೇಕು ಹುಟ್ಟಿದೀವಿ ಸರ್, ಸಾಯಕ್ಕಿಂತ ಮುಂಚೆ ಏನಾದ್ರು ಒಂದ್ ಮಾಡೋಗ್ಬೇಕು, ಅಂದ್ರೆ ಜನಗಳ ನೆನಪಲ್ಲಿ ಇಟ್ಕೋಬೇಕು ನಮ್ಮನ್ನ. ನನಗಂದದು, ನನಗೆ ಹಠ ಅದು ಮುಂಚೆಯಿಂದನು. ಈಗ್ಲೂ ಹಠ, ಮುಂದಕ್ಕೂ ಹಠ. ಇಲ್ಲಿವರೆಗೂ ಇರ್ತೀವ. ಇವಾಗಿನ ಪ್ರಪಂಚ ಗೊತ್ತಲ್ಲ ಸರ್ ನಿಮ್ಗೆ, ಇವತ್ತಿರೋ ನಾಳೆ ಇರಲ್ಲ. ಇವತ್ತು ಖಂಡಿತ. ಮುಂಚೆ ಅಂದ್ರೆ ಅಪ್ಪ ತಂದೆ ತಾಯಿ ಮಾಡಿರೋ ಪುಣ್ಯ ಮಕ್ಕಳಿಗೆ ಅನ್ನೋರು. ಇವಾಗ ಅದೆಲ್ಲ ಇಲ್ಲ. ಈಗ ಅವ್ರು ಮಾಡಿದ್ದ ಇಲ್ಲೇ ಬಹುಮಾನ ಅಷ್ಟೇ. ಅದು ಮುಂಚೆ ತರ ಇಲ್ಲ ಪ್ರಪಂಚ ಈಗ. ಈಗ ನೀವ್ ಏನ್ ಒಳ್ಳೆ ಕಾರ್ಯ ಮಾಡ್ತೀರೋ ಅದನ್ನ ನಿಮ್ಗೆ ಕಾಯ್ಕೊಂಡು ಹೋಗುತ್ತೆ ಇವಾಗ. ಮುಂಚೆ ಅದೆಲ್ಲ ಹೆಂಗೆ ಅಂದ್ರೆ ಅಪ್ಪ ಅಮ್ಮ ಮಾಡಿದ್ರು,
ಮಕ್ಕಳಿಗೆಲ್ಲ ಇರುತ್ತೆ ಅದು ಮುಂದಿನ ಪೀಳಿಗೆಗೆ ಅಂತ. ಇವಾಗ ಏನ್ ತಪ್ಪು ಮಾಡ್ತೀವೋ ನಾವ್ ಇಲ್ಲಿ ಅನುಭವಿಸ್ಬೇಕು. ನಾವ್ ಇವತ್ತು ತಪ್ಪು ಮಾಡಿದ್ರೆ ನಾಳೆ ನಮ್ಗೆ ಹೊಡೆಯುತ್ತದು, ಅದು ಸತ್ಯ. ಅದು ಖಂಡಿತ ಅನುಭವಿಸ್ಬಿಟ್ಟಿದೀವಿ ನಾವೆಲ್ಲ. ಸೊ ಎಷ್ಟೊಂದ್ ದಿನ ನೋಡ್ಬಿಟ್ಟಿದೀವಿ ನಾವ್ ಹತ್ರ. ಸೊ ಪ್ರಪಂಚ ನೋಡ್ತಿದೀವಲ್ಲ, ಹಂಗೆ ನಮ್ಗೆ ಡಿಪಾರ್ಟ್ಮೆಂಟ್ ಎಲ್ಲ ಹೇಳೋರು, ಇಲ್ಲ ಮಗ ತುಂಬಾ ಚೆನ್ನಾಗಿ ಹಾಡ್ತಾನೆ. ಅಪ್ಪಂಗ್ ತುಂಬಾ ಜನ ಇವಾಗ್ಲೂ ಕೇಳ್ತಾರೆ, ನಿಮ್ ಮಗನ್ನ ನೋಡಿದ್ವಿ ಟಿವಿಲಿ, ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ, ತುಂಬಾ ಖುಷಿ ಆಗತ್ತೆ ನಮ್ಗೆ. ನಮ್ಮಪ್ಪ ಅವಾಗ ಬೈತಿದ್ರು ನನ್ನನ್ನ, ಏಯ್ ಫಸ್ಟ್ ಓದೋ ನೀನು, ಏನಕ್ಕೆ ಹೋಯ್ದು ಅಂತ. ಬಟ್ ಇವತ್ ನಮ್ಮಪ್ಪ ಹೆಂಗ್ ಹೇಳ್ತಾರೆ ಅಂದ್ರೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾರೆ. ತುಂಬಾ ಜನ ಕೇಳ್ತಾರೆ ನಿನ್ನ, ದೊಡ್ಡವರೆಲ್ಲ ಕೇಳ್ತಾರೆ ನಿಮ್ ಮಗನ್ ನಾವ್ ನೋಡಿದ್ವಿ ಅಂತ. ಇನ್ನೇನ್ ಬೇಕು ಸರ್, ಅಷ್ಟೇ. ನಾವು ಅವ್ರ ಮಕ್ಕಳಾಗ ನಾವು ಹುಟ್ಟಿದಾಗ ನಮ್ ತಂದೆಗೊಂದ್ ಅಂದ್ರೆ ಅವರು ತಲೆ ಎತ್ತಿ ಇವತ್ ನಿಂತ್ಕೊಂಡಿದಾರಲ್ವಾ, ನಮ್ಗೆ ಅದೇ ಖುಷಿ, ಇನ್ನೇನು ಬೇಡ ನಮ್ಗೆ. ಈ ಬೇರೆ ಬರೆದಿದ್ದ ಹಾಡೋದು ಆಯ್ತು, ಅದ್ರ ನೆಕ್ಸ್ಟ್ ಚಾಪ್ಟರ್ ನೀವು ಬರೆಯೋದು, ನೀವು ಹಾಡೋದು, ಅದು ಯಾವಾಗ ಶುರುವಾಯ್ತು ಸರ್? ನಂದು ಶುರುವಾಗಿದ್ದು ಸರ್ 2016ರಲ್ಲಿ, 2016. ಅವಾಗ ಅಂದ್ರೆ ಸಿಂಗರ್ ಆಗಿದ್ದೆ. ಒಂದಷ್ಟು ಸಿನಿಮಾಗಳಿಗೆ ಅವಕಾಶ ಬಂತು, 2-3 ಸಿನಿಮಾಗಳಿಗೆ ಹಾಡಿದೆ. ಅದಾದ್ಮೇಲೆ ಅರ್ಜುನ್ ಜನ್ಯ ಅವ್ರ ಹತ್ರ ಇದ್ದೆ ಒಂದು ವರ್ಷ. ಅರ್ಜುನ್ ಜನ್ಯ ಅವ್ರ ಹತ್ರ 1 ವರ್ಷ. ಎಲ್ಲಿ? ಅವ್ರ ಹೆಬ್ಬಾಳಲ್ಲಿ ಸರ್ ಸ್ಟುಡಿಯೋ, ಅವ್ರ ಹೆಬ್ಬಾಳ ಸ್ಟುಡಿಯೋ. ಅವ್ರದ್ದು ಲೈವ್ ಕಾನ್ಸರ್ಟ್ ಅಂತ ನಡೆಯುತ್ತೆ, ಎಲ್ಲಾ ಕಡೆ ಲೈವ್ ಕಾನ್ಸರ್ಟ್ ಇರುತ್ತೆ. ಈ ಮೈಸೂರು, ಈ ಹಂಪಿ ಉತ್ಸವ, ಅವಾಗೆಲ್ಲ ಕೋರಸ್ ಹಾಡ್ತಿದ್ದೆ. ಕೋರಸ್ ಹಾಡ್ಕೊಂಡು ಅರ್ಜುನ್ ಸರ್ ಹತ್ರ ನಾನು ಕೇಳ್ತಿದ್ದೆ, ಸರ್ ಒಂದು ಅವಕಾಶ ನನ್ಗೆ ಅಂತ. ಅವಾಗ ಸ್ಟೇಜ್ ಮೇಲೆಲ್ಲ ಒಂದು ಅವಕಾಶ ಕೊಡೋದು, ಹಾಡ್ಸೋರು. ಅದಾದ್ಮೇಲೆ ನಾನು ದೂರದಿಂದ ನೋಡ್ತಿದ್ದೆ ಅರ್ಜುನ್ ಸರ್ ಹೆಂಗಿರ್ತಾರೆ, ಏನ್ ಮಾಡ್ತಾರೆ ಅಂತ. ನೋಡ್ತಾ ಕಲ್ತಿದ್ದೆ ಜಾಸ್ತಿ. ನಮ್ಮನ್ನ ಹತ್ರ ಯಾರು ಬಿಡಲ್ಲ ಸರ್, ಯಾವ್ದೇ ಇಂಡಸ್ಟ್ರಿ ತಗೊಳ್ಳಿ, ನಮ್ಮನ್ನ ಹತ್ರ ಯಾರು ಬಿಡಲ್ಲ. ಇವ್ನ್ ಎಲ್ಲಿ ಕಲಿತಾನೋ, ಇವ್ನ್ ಎಲ್ಲಿ ಏನ್ ಮಾಡ್ತಾನೋ ಅನ್ನೋದು. ಬಟ್ ನನಗೆ ನಂದು ಮೈಂಡ್ ಸೆಟ್ ಸ್ವಲ್ಪ ಜಾಸ್ತಿ ಓಡತ್ತೆ. ಯಾರು ಏನ್ ಮಾಡ್ತಾರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀನಿ ನಾನು. ಒಂದೇ ಸರಿ ಕಲ್ತ್ಕೊಂಡ್ಬಿಡ್ತೀನಿ. ಒಂದೇ ಸರಿ ಅಂತಲ್ಲ, ಅದು ನಾನು ಅಬ್ಸರ್ವ್ ಮಾಡ್ತೀನಿ. ಫಸ್ಟ್ ನೋಡ್ತೀನಿ ಅವ್ರು ಹೆಂಗೆ, ಏನು, ಯಾವ ತರ ಮಾಡ್ತಾರೆ, ಏನು, ಪ್ರತಿಯೊಂದ್ರಲ್ಲೂ ನಾನು ನೋಡ್ತೀನಿ ಅದನ್ನ. 1 ವರ್ಷ ಕೆಲಸ ಮಾಡಿದಾರ ಅವ್ರ ಜೊತೆ? 1 ವರ್ಷ ಇದ್ದೆ ಸರ್ ನಾನು, 1 ಇಯರ್ ಇದ್ದೆ. ಅದಾದ್ಮೇಲೆ ಅಲ್ಲಿ ಬಿಟ್ಟು ಕಂಪೋಸಿಂಗ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದಾನೆ ನಾನು. ನೀವು ನೋಡಿದ ಅರ್ಜುನ್ ಜನ್ಯ? ನಾನ್ ನೋಡಿದ ಅರ್ಜುನ್ ಜನ್ಯ ಸರ್ ವೆರಿ ಸಿಂಪಲ್, ವೆರಿ ಸಿಂಪಲ್. ನಾವು ನೋಡಿರೋದ್ರೆ ಸಖತ್ತು ಸಿಂಪಲ್, ವೆರಿ ಡೀಸೆಂಟ್. ಆಮೇಲೆ ಅಷ್ಟು ಮ್ಯೂಸಿಕ್ ಅಷ್ಟು ಬೆಲೆ ಕೊಡ್ತಾರೆ ಅವರು. ಸರಸ್ವತಿ ಅನ್ನೋದು ಯಾರಿಗೂ ಒಲಿಯಲ್ಲ ಸರ್, ಅದು ನಿಜ. ಸ್ಟೇಜಿಗೆ ಒಲಿಯಲ್ಲ ಯಾರಿಗೂ. ಸೊ ಅವ್ರಿಗೆ ಒಲ್ದಿದೆ ಅಂದಾಗ ಅವ್ರ ಹತ್ರ ನಾವು ಒಂದಷ್ಟು ದಿನ ಕೆಲಸ ಮಾಡಿದೀವಿ, ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಿದೀವಿ ಅಂದಾಗ ಅವ್ರ ಹತ್ರ ಒಂದಷ್ಟು ವಿಷಯಗಳು ಕಲ್ತಿದ್ದೀನಿ ನಾನು. ಅದಕ್ಕಿಂತ ಮುಂಚೆ 3-4 ಜನ ಮ್ಯೂಸಿಕ್ ಡೈರೆಕ್ಟರ್ ತರ ಕೆಲಸ ಮಾಡಿದೀನಿ ನಾನು. ಸೊ ಎಲ್ಲರ ಹತ್ರನು ನೋಡ್ಕೊಂಡು ಆಮೇಲೆ ಕಂಪೋಸಿಂಗ್ ಅಂತ ಸ್ಟಾರ್ಟ್ ಮಾಡಿದ್. ನಾನೊಬ್ಬ ಸಿಂಗರ್ ಅಷ್ಟೇ, ಆರ್ಕೆಸ್ಟ್ರಾ ಸಿಂಗರ್ ನಾನೊಬ್ಬ. ಕಂಪೋಸಿಂಗ್ ಸ್ಟಾರ್ಟ್ ಆಗಿದ್ದೆ 1-4 ಜನ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೆಂಗ್ ಮಾಡ್ತಾರ ಏನು, ಬಟ್ ಹತ್ರ ಇಲ್ಲ, ತುಂಬಾ ಹತ್ರ ಹೋಗ್ತಿರ್ಲಿಲ್ಲ. ದೂರದಿಂದಾನೆ ಕೋರಸ್ ಹಾಡುವಾಗ್ಲಿ, ಇದನ್ನ ಹಿಂಗಾಡು ಹಂಗಾಡು ಅನ್ನೋದಾಗ ಅವ್ರು ಹೆಂಗ್ ಕೀಬೋರ್ಡ್ ಇಟ್ಕೊಂಡು ಹೆಂಗ್ ಕಂಪೋಸ್ ಮಾಡ್ತಾರೆ ನೋಡ್ತಾ ಕಲ್ತಿದ್ ನಾನು. ನೋಡ್ ಕಲ್ತಿದ್ ಜಾಸ್ತಿ. ಅದಾದ್ಮೇಲೆ ನಾನು ಅದನ್ನ ಮನೆಗೆ ಬಂದು ಇವ್ರು ಹೆಂಗ್ ಮಾಡ್ತಾರ ಅನ್ನೋದು ಕೀಬೋರ್ಡ್ ಇಟ್ಕೊಂಡು ನಾನ್ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನಾನ್ ಶ್ರುತಿ ಬಾಕ್ಸ್ ಇಟ್ಕೊಂಡು ನಾನ್ ಪ್ರಾಕ್ಟೀಸ್ ಮಾಡಿ, ಹಿಂಗ್ ಕಂಪೋಸ್ ಮಾಡ್ತಾರ, ಹಂಗ್ ಕಂಪೋಸ್ ಮಾಡ್ತಾರ, ಸರಿ ಆಯ್ತು ಮಾಡೋಣ ಬಿಡು ಅನ್ಬಿಟ್ಟು ಕಾರಲ್ಲಿ ಹೋಗ್ತಾನೆ, ಇಲ್ಲಾಂದ್ರೆ ಎಲ್ಲರೂ 2 ವೀಲರ್ ಹೋಗ್ತಾ ಹಾಡ್ಕೊಂಡು ಹೋಗೋದು. ಆತರ ನಮ್ದು ಹಾಡ್ಕೊಂಡು ಎಲ್ಲಿ ಆಚೆ ಹೋದ್ರೆ ಸಾಕು, 2 ವೀಲರ್ ಹೋದ್ರು ಹಾಡ್ತಾ ಇರೋದು, ಅಷ್ಟೇ. ಕಂಪೋಸ್ ಮಾಡ್ತಾ ನಮ್ಗೆಲ್ಲ ಈ ಬಾತ್ರೂಮ್ ಸಿಂಗರ್ ಇದಾರೆ ಜಾಸ್ತಿ, ನಮ್ ಬಾತ್ರೂಮ್ ಹೋದ್ರು ಹಾಡ್ ಬರುತ್ತೆ ಕೆಲವ್ರನ್ನ, ನನ್ಗಂತಲ್ಲ. ಸೊ ಸಾಕಷ್ಟು ಜನಕ್ಕೆ ಮ್ಯೂಸಿಕ್ ಎಲ್ಲರೂ ಇಷ್ಟಪಡ್ತಾರೆ ಸರ್. ನಿಜ. ಅಲ್ಲ, ಮ್ಯೂಸಿಕ್ ಮಾತ್ರ ಆ ಶಕ್ತಿ ಇರಕ್ ಸಾಧ್ಯ. ಈಗ ಏನೇ ಒಂದು ನೋವನ್ನು ಮರೆಸ್ಬೇಕು ಅಂತಂದ್ರು ಮ್ಯೂಸಿಕ್ ಮಾತ್ರ ಆ ಶಕ್ತಿ ಇದೆ ಅಂತ ನಾನು ಖಂಡಿತ. ನಾನು ಎಷ್ಟೊಂದ್ ಕಡೆ ನೋಡ್ಬಿಟ್ಟಿದ್ದೀನಿ ಅದನ್ನ. ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ನಾನು ಕಣ್ಣಾರೆ ನೋಡಿರೋದು ಇದು. ಎಷ್ಟೋ ಹಾಸ್ಪಿಟಲ್, ಎಷ್ಟೋ ಜನ ವಯಸ್ಸಾಗಿರೋರಾಗ್ಲಿ ಹಾಸ್ಪಿಟಲ್ ಅಲ್ಲಿ ಮಲಗಿರ್ತಾರೆ ಸರ್. ಅವ್ರಿಗೆ ಹೋಗಿ ಒಂದ್ ಹಾಡು ಆಡಿದ ತಕ್ಷಣ ಅವ್ರು ಎಷ್ಟೋ ಜೋಶ್ ಬರುತ್ತೆ ಅವ್ರಿಗೆ, ಗೊತ್ತಾ? ನಿಜ. ಬಹುಶಃ ಅದೆಲ್ಲ ಮಾಡ್ತಾ ಇದೀರಲ್ವಾ ನೀವು? ಅದನ್ನ ತಿಂಗಳಿಗೊಂದ್ಸಲ ಸೋಷಿಯಲ್ ವರ್ಕ್ ಅನ್ನೋ ರೀತಿ ಅದನ್ನ ತಗೊಂಡಿದ್ದೀರಾ ನೀವು? ಹೇಗೆ ಸರ್? ನಾನು ತಿಂಗಳಿಗೊಂದ್ಸಲ ಆಶ್ರಮಕ್ಕೆ ಹೋಗ್ತೀನಿ. ಹೇಮಂತ್ ಕನ್ನಡಿಗ ಅಂತ ಆಶ್ರಮ ಇದೆ. ಅದು ಬಿಟ್ರೆ ಕೆಂಗೇರಿದಲ್ಲಿ ಒಂದು ಆಶ್ರಮ ಇದೆ. ಇವಾಗ ತುಂಬಾ ಆಶ್ರಮಗಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಿರ್ತೀವಲ್ಲ. ಎಲ್ಲಾ ಆಶ್ರಮಕ್ಕೆ ಹೋಗಿ ಎಂಟರ್ಟೈನ್ಮೆಂಟ್, ಅಂದ್ರೆ ಅವ್ರು ತುಂಬಾ ಬೇಜಾರಲ್ಲಿ ಮನೆ ಬಿಟ್ಟು ಬಂದಿರ್ತಾರೆ, ಇಲ್ಲ ಮಕ್ಳಿಗೆ ನೋಡ್ಕೊಳಕ್ ಆಗ್ತಿರಲ್ಲ, ಅವ್ರನ್ನ ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟಿರ್ತಾರೆ. ಅಂತವ್ರಿಗೆ ನಾವು ಹೋಗಿ ಅವ್ರ ಹತ್ರ ಟೈಮ್ ಸ್ಪೆಂಡ್ 1 ಅವರ್ ಕುತ್ಕೊಂಡು ಅವ್ರ ಹತ್ರ ಮಾತಾಡಿ, ಅವ್ರ ಕಷ್ಟ ಸುಖಗಳು ಕೇಳಿ, ಅವ್ರಿಗೆ ಹಾಡೆಲ್ಲ ಹಾಡಿ. ಈಗ ಎಷ್ಟೊಂದ್ ಜನ ತಾಯಂದಿರು ಇರ್ತಾರಲ್ಲಿ, ತಾಯಿ ಬಗ್ಗೆ ಹಾಡಾಡ್ತೀನಿ ಅಲ್ಲಿ ಹೋಗಿ. ಎಷ್ಟೋ ಜನ ತಂದೆದಿದ್ದಾರೆ, ತಂದೆಯ ಬಗ್ಗೆ ಹಾಡಾಡ್ತೀನಿ. ಸೊ ಆತರ ಅವ್ರಿಗೆ ಹಾಡಿದಾಗ ಅವ್ರು ಚಪ್ಪಾಳೆ ಹೊಡೆಯೋದು, ಅವ್ರ ಮುಖದಲ್ಲಿ ಖುಷಿ ನೋಡೋದು. ಸೊ ಅವ್ರು ಯಾವತ್ತು ಖುಷಿ ನೋಡ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ ಸರ್. ನಾವು ಹಾಡಾಡ್ದಾಗ ಆ ಖುಷಿ ನೋಡ್ತೀವಲ್ಲ ನಾವು, ಅದು ನಮ್ ದೇವ್ರ ಭಗವಂತ ಮೇಲಿಂದ ನಮ್ಗೆ ಬ್ಲೆಸ್ ಮಾಡ್ತಿರ್ತಾನೆ. ಖಂಡಿತ. ಸೊ ನಾನು ಅದನ್ನ ನೋಡಿರೋದು. ಎಷ್ಟೊಂದ್ ಜನ ಹಾಸ್ಪಿಟಲ್ ಎಷ್ಟೊಂದ್ ಜನ ಸರ್ ನಿಜ ಬೇರೆ ಎಲ್ಲದನ್ನು ಯಾರಾದ್ರೂ ಕೊಟ್ಬಿಡ್ಬೋದು ಸುಪ್ರೀತ್. ಬಹುಶಃ ಈ ಖುಷಿಯನ್ನು ಯಾರಿಂದನೂ ಕೊಡಕ್ ಸಾಧ್ಯ ಇಲ್ಲ, ತಂತಾನೆ ಬರಬೇಕು. ಇಲ್ಲಾಂದ್ರೆ ಈ ರೀತಿ
ನಿಮ್ಮಂತವ್ರು ಯಾರೋ ಅವ್ರನ್ನ ಒಂದು ಇದ್ ಮಾಡಿದಾಗ ಸ್ಟಾರ್ಟ್ ಆಗುತ್ತೆ ಹೊರತು ಕಲೆಯಿಂದ ಎಷ್ಟೋ ಜನಕ್ಕೆ ಸಂತೋಷ ಆಗುತ್ತೆ. ನಿಜ. ನಾವು ಹಾಡೋ ಹಾಡುಗಳಿಂದ ನಮ್ಗೆ ಅದೇ ಸಾಕು ಸರ್. ನಾವು ದೇವ್ರ ನಮಗ್ ಕೊಟ್ಟಿರೋ ವರ, ದೇವ್ರು ನಮ್ಗೊಂದು ವರ ಕೊಟ್ಟಿರೋದು. ಭಗವಂತನ್ಗೆ ಮೇಲ್ಗಡೆ ಹಾಡು ಹೇಳಕ್ಕೆ, ಡಾನ್ಸ್ ಮಾಡಕ್ಕೆ, ಭರತನಾಟ್ಯ ಮಾಡಕ್ಕೆ ಹಿಂದಿನ ಕಾಲದಿಂದಾನೇ ಇದ್ರು ದೇವಾನ್ ದೇವತೆಗಳ ತರ. ಸೊ ಆ ದೇವಾನ್ ದೇವತೆಗಳು ನಮ್ಮನ್ನ ಕಲೆಗಾರರು ಅನ್ಬಿಟ್ಟು ಭೂಮಿ ಮೇಲೆ ಬಿಡ್ತಾರೆ. ಈ ಎಲ್ರಿಗೂ ಕಲೆ ಬರಲ್ಲ ಸರ್. ಅದು ದೇವಾನ್ ದೇವತೆಗಳು ಎಂಟರ್ಟೈನ್ ಮಾಡ್ತಿದ್ರಂತೆ ಕಲೆಗಾರರು ಅಲ್ಲಿ ಮೇಲ್ಗಡೆ. ಸೊ ಕಲೆಗಾರನಂತಾನೆ ಭೂಮಿಗೆ ಬಿಡ್ತಾರಂತೆ, ಜನಗಳನ್ನ ಹೋಗಿ ಎಂಟರ್ಟೈನ್ ಮಾಡಿ ನೀವು ಅಂತ. ಸೊ ನಾವು ಜನಗಳನ್ನ ಎಂಟರ್ಟೈನ್ ಮಾಡ್ತಾ ಇದೀವಿ ಇಲ್ಲ ಅಷ್ಟೇ. ಅದು ದೇವ್ರನ್ನ ನಾವು ಜನಗಳ ಮೂಲಕ ನೋಡ್ತಾ ಇದೀವಿ ಸರ್ ಇವತ್ತು. ಆ ಖುಷಿನೇ ಅವ್ರೇನು ಖುಷಿ ಪಡ್ತಾರಲ್ವಾ ಸರ್, ಅದು ದೇವ್ರ ಲೆಕ್ಕಾಚಾರ. ನಮಗೆ ನಾವು ಕಲೆಗಾರರಿಗೆ ಅವ್ರ ಮೂಲಕ ಅಲ್ಲಿ ದೇವ್ರು ನಮಗ್ ಕಾಣಿಸ್ತಾರೆ. ಅವ್ರ ನಗು ಅವ್ರ ದುಃಖದಲ್ಲಿದ್ದಾಗ ನಾವು ಒಂದು ಹಾಡಾಡಿದಾಗ ಅವ್ರ ಖುಷಿ ಮುಖದಲ್ಲಿ ನಗು ಕಂಡ್ರೆ ಅದೇ ದೇವ್ರು ನಮ್ಗೆ, ಇನ್ನೇನಿಲ್ಲ ನಮ್ಗೆ. ಸೊ ಆ ತರ ನಾವು ಬೆಳ್ಕೊಂಡ್ ಬಂದಿರೋದು, ಅದನ್ನ ನೋಡಿರೋದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕುಟುಂಬ ಅಥವಾ ದರ್ಶನ್ ಅವರು ನೀವು ಬಹಳ ದೊಡ್ಡ ಅಭಿಮಾನಿ ಒಂದ್ ಕಡೆ, ಇನ್ನೊಂದ್ ಕಡೆ ಕುಟುಂಬಕ್ಕೂ ಕೂಡ ಸ್ವಲ್ಪ ಹತ್ರ ಇರುವಂತವ್ರು. ಸೊ ಇದು ಹೆಂಗ್ ಸಾಧ್ಯ ಆಯ್ತು? ಯಾವ ವಯಸ್ಸಿಂದ ಇದು ಸ್ಟಾರ್ಟ್ ಆಯ್ತು? ದರ್ಶನ್ ಅವ್ರನ್ನೇ ಯಾಕೆ ನೀವು ದೇವ್ರು ಅಂತ ಇದ್ ಮಾಡ್ತೀರಿ ಸರ್? 2017ರಲ್ಲಿ ನಾನು ಸರಿಗಮಪ ರಿಯಾಲಿಟಿ ಶೋ ಇರ್ತೀನಿ, ಸೀಸನ್ 13 2017ರಲ್ಲಿ. ಅದು ಮುಗಿಸಿ ಅದು ಶೋ ಹೋದೆ, ಅಲ್ಲಿ ಎಲಿಮಿನೇಟ್ ಆದೆ, ವಾಪಸ್ ಬಂದೆ. ಅದಾಗಿದ ತಕ್ಷಣ ನನಗೆ ಡಿಪ್ರೆಷನ್ ಕೊಟ್ಟೋದೆ, ಫುಲ್ ಡಿಪ್ರೆಷನ್. ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಿಲ್ಲ ನನಗೆ, ಯಾಕಂದ್ರೆ ನಾನು ಇಡೀ ಕರ್ನಾಟಕಕ್ಕೆ ಪರಿಚಯ ಆಗ್ಬೇಕಿತ್ತು ನಾನು ಫಸ್ಟ್ ಆಫ್ ಆಲ್. ನಿಮ್ಗೆ ವೈಯಕ್ತಿಕವಾಗಿ ಏನ್ ಡಿಪ್ರೆಷನ್ ಅಂದ್ರೆ ಯಾವ ರೀತಿ? ಅದೇ ಸರ್, ಶೋ ಅಲ್ಲಿ ಎಲಿಮಿನೇಟ್ ಆಗೋದೆ, ಬೇಗ ಎಲಿಮಿನೇಟ್ ಮಾಡಕ್ ಬಿಟ್ರು ನನ್ನನ್ನ. ಎಲಿಮಿನೇಟ್ ಮಾಡ್ಬಿಟ್ರು ನನ್ನನ್ನ, ಅಂದ್ರೆ ಫಸ್ಟ್ ಎಪಿಸೋಡ್ ಅಲ್ಲೇ ಮಾಡ್ಬಿಟ್ರು ನನ್ನನ್ನ. ಬಟ್ ಯಾಕಂತ ಗೊತ್ತಿಲ್ಲ. ತುಂಬಾ ಜನ ಆ ಎಪಿಸೋಡ್ ನೋಡಿದಾಗ ತುಂಬಾ ಜನ ನನ್ನ ಕೇಳಿರೋದು, ಯಾಕೆ ಮಾಡಿದ್ರು ನಿನ್ನ ಎಲಿಮಿನೇಟ್? ಎಷ್ಟೋ ಚಾನೆಲ್ಗಳವ್ರು ಫೋನ್ ಮಾಡ್ಬಿಟ್ರು ನನಗೆ, ನೀನು ಯಾಕೆ ಬೇಕಿತ್ತು ಆ ಶೋ, ನಿನ್ನ ಬೇಕು ಅಂತ ಪಪ್ಪೆಟ್ ತರ ತೋರಿಸ್ಬಿಟ್ರು ನಿನ್ನಲ್ಲಿ ಅಂತ. ಆಮೇಲೆ ನಾನು ಹೇಳಿದೆ ಅವ್ರಿಗೆ, ಆಯ್ತು ಬಿಡಿ, ಏನೋ ಆಯ್ತು, ತಲೆ ಯಾಕೆ ಕೆಡ್ಸ್ಕೋಬೇಕು ಅಂತ. ಬಟ್ ಹತ್ಕೊಂಡ್ ಬಂದ್ಬಿಟ್ಟೆ ಅವತ್ತು. ಅಲ್ಲಿಂದ ಹೊರಗಡೆ ಬಂದು ಚಾನೆಲ್ ಅವ್ರಿಗೆಲ್ಲ ಕೇಳಿದೆ ನಾನು ಅವತ್ತು. ಆಕ್ಚುಲಿ ಸರ್, ನನ್ನ ಲೈಫ್ ಪ್ರಶ್ನೆ ಇದು. ಇಡೀ ಕರ್ನಾಟಕಕ್ಕೆ ನಾನು ರೀಚ್ ಆಗ್ತೀನಿ, ಏನಾದ್ರೂ ಮಾಡಿ ಒಂದು ಅವಕಾಶ ಕೊಡಿ. ಇಲ್ಲ ಚಾನೆಲ್ ಡಿಸಿಷನ್ ಅನ್ಬಿಟ್ರು. ಸೊ ಆಯ್ತು ಅಂದ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟೆ. ಆಮೇಲೆ ನನ್ನ ಫ್ರೆಂಡ್ ಒಬ್ರು ಇದ್ರು, ಅವರು ಡಾನ್ಸ್ ಕೊರಿಯೋಗ್ರಾಫರ್. ಅವ್ರು ನನ್ನನ್ನ ಇಲ್ಲಿಂದ ತಿರುವಣ್ಣಾಮಲೈ ದೇವಸ್ಥಾನ ಅಂತ ಇದೆ, ಅರುಣಾಚಲೇಶ್ವರ ದೇವಸ್ಥಾನ, ಅಲ್ಲಿ ಕರ್ಕೊಂಡು ಹೋದ್ರು ನನ್ನನ್ನ. ನೀವು ತಲೆ ಕೆಡ್ಸ್ಕೊಂಡ್ಬಿಡಿ ಬ್ರದರ್, ಒಂದು ದೇವಸ್ಥಾನ ಇದೆ ಬನ್ನಿ ಅಂತ. ಸೀದಾ ಅಲ್ಲಿಗೆ ಹೋದ್ವಿ ಡಿಪ್ರೆಷನ್ ಅಲ್ಲಿ ಇದ್ದಾಗ. ಅಲ್ಲಿ ಹೋಗಿ ಬಂದಿದ್ ವಾಪಸ್ ಸರ್, ಅಷ್ಟೇ ನನಗೆ ಗೊತ್ತು. ಫಸ್ಟ್ ಸಾಂಗ್ ಮಾಡಿದೆ ದರ್ಶನ್ ಅವ್ರದ್ದು, ಫಸ್ಟ್ ಡಿ ಬಾಸ್. ಅಂದ್ರೆ ಯಾವ ಸಾಂಗ್ ಮಾಡಿದ್ರಿ ಅವಾಗ? ಕರುನಾಡಿನ ಕರಿಯ ಅಂತ. ಓಕೆ, ಈಗ ನಮ್ಮ ವೀಕ್ಷಕರಿಗೆ ಕೇಳೋದಾದ್ರೆ ಕರುನಾಡಿನ ಕರಿಯ ಇವನು, ಅಭಿಮಾನಿಗೆ ಸಾರಥಿ ಇವನು, ಜಗಮಚ್ಚಿದ ದಾಸ ಇವನು, ತೂಗುದೀಪರ ಪುತ್ರ ಇವನು, ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ, ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್, ಬಂದ್ರು ದಾರಿ ಬೀಡಿ ದೇವಿಲ್ಲೀಗ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್, ಬಂದ್ರು ದಾರಿ ಬೀಡಿ ಡೆವಿಲ್ಲೀಗ. ಇವಾಗ ಇದು ಸಾಂಗು, ಇದು ಫಸ್ಟ್ ಸಾಂಗ್ ನೀವು ದರ್ಶನ್ ಅವ್ರಿಗೆ ಮಾಡಿ? ಇದು ಫಸ್ಟ್ ಸಾಂಗು ನಾನು ಕಂಪೋಸ್, ಅಂದ್ರೆ ನನಗೆ ಶಾಕು, ಇದು ನಾನು ಕಂಪೋಸ್ ಮಾಡಿದ್ದೀನಿ ಅನ್ನೋದು. ಈ ಸಾಂಗ್ ನಾನೇ ಹಾಡಬೇಕಿತ್ತು. ಬಟ್ ಅವಾಗ ಅಲ್ಲಿಂದ ಬಂದಾಗ ನಾವು ಸರಿಗಮಪ ಕಂಟೆಸ್ಟೆಂಟ್ಸ್ ಎಲ್ಲ ಇದ್ರಲ್ಲ, ಈ ಸಾಂಗ್ ನ ಸಂಜಿತ್ ಹೆಗಡೆ ಕೈಲಿ ಹಾಡಿಸಿದ್ವಿ ನಾನು ಫಸ್ಟ್. ಸಂಜಿತ್ ಹೆಗಡೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಅವಾಗ. ಆ ಟೈಮಲ್ಲಿ ಸಂಜಿತ್ ಹೆಗಡೆ ಯಾರು ಏನು ಅಂತಾನೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಅವರು ಜಾಸ್ತಿ. ಅದಾದ್ಮೇಲೆ ಫಸ್ಟ್ ಅವಕಾಶ ಕೊಟ್ಟಿದ್ದೆ ನಾನು ಸಂಜಿತ್ ಹೆಗಡೆಗೆ. ಅದಾದ್ಮೇಲೆ ಸಂಜಿತ್ ಹೆಗಡೆಗೆ ನಾನೇ ದರ್ಶನ್ ಸರ್ ಮ್ಯಾನೇಜರ್ ನನಗೆ ಫೋನ್ ಮಾಡಿ, ಇಡೀ ಟೀಮ್ ಬಂದ್ಬಿಡಿ, ಅದೇ ನಾನು ಯೂಟ್ಯೂಬ್ ಅಲ್ಲ, ಅಂದ್ರೆ ನಂದು ಹೊಸ ಚಾನಲ್, ಅವಾಗ ಯೂಟ್ಯೂಬ್ ಹೊಸ ಚಾನಲ್, ನಾನು ಅಪ್ಲೋಡ್ ಮಾಡಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋಣ ಅಂತ ಸಾಂಗ್ ನೀವು ಹಾಡ್ಬಿಟ್ಟು ನೀವು ಅಪ್ಲೋಡ್ ಮಾಡಿದ್ರಿ. ಅದೇ ಯೂಟ್ಯೂಬ್ ನೀಟಾಗಿ ಎಡಿಟಿಂಗ್ ಎಲ್ಲ ಮಾಡಿಸಿ ಎಲ್ಲ. ನನಗೆ ದರ್ಶನ್ ಸರ್ ಮ್ಯಾನೇಜರ್ ಕಡೆಯಿಂದ ಫೋನ್ ಬರುತ್ತೆ. ಓ, ಹಾಗೆ ಕನೆಕ್ಷನ್ ನಿಮ್ದು? ಫೋನ್ ಬರುತ್ತೆ ಮ್ಯಾನೇಜರ್ ಕಡೆಯಿಂದ. ಹೆಂಗ್ ಫೋನ್ ಬರುತ್ತೆ ಅಂತಂದ್ರೆ, ಈ ತರ ಒಬ್ಬ ಹುಡುಗ ಈ ತರ ಸಾಂಗ್ ಮಾಡಿದಾನೆ ಡಿ ಬಾಸ್ಗೆ ಅನ್ಬಿಟ್ಟು ಒಂದಷ್ಟು ಕಡೆ ವೈರಲ್ ಆಗುತ್ತೆ. ಎಲ್ಲಿ ಹೆಂಗ್ ವೈರಲ್ ಆಗುತ್ತೆ ನನಗೆ ಗೊತ್ತಿಲ್ಲ, ಇನ್ನು ಸಾಂಗೇ ರಿಲೀಸ್ ಆಗಿರ್ಲಿಲ್ಲ. ಒಂದ್ ಚಿಕ್ಕ ಬಿಟ್ ಅಂತ ಬಿಟ್ಟಿದ್ವಿ, ಒಂದು ಮೇಕಿಂಗ್ ವಿಡಿಯೋ ಅಂತ ಬಿಟ್ಟು ಸ್ಟುಡಿಯೋಲ್ ಹಾಡೋದು ಅದೆಲ್ಲ ಬಿಟ್ಟಿದ್ವಿ ನಾವು. ಅದನ್ನ ಯಾರೋ ಎತ್ಕೊಂಡು ವೈರಲ್ ಮಾಡಿದ್ರು, ಅಂದ್ರೆ ನ್ಯೂಸ್ ಗಳೆಲ್ಲ ಬಂತದು, ಎಷ್ಟೋ ನ್ಯೂಸ್ ಚಾನೆಲ್ ಗಳೆಲ್ಲ ಬಂತು, ಬ್ರೇಕಿಂಗ್ ನ್ಯೂಸ್ ಅಂತ. ಆವಾಗ ದರ್ಶನ್ ಸರ್ ಅದನ್ನ ನೋಡಿ ನನಗ್ ಫೋನ್ ಮಾಡಿ ಮನೆ ಕರ್ಸ್ಕೊಂಡಿದ್ದು, ಬರ್ತ್ಡೇ ದಿನಾನೇ ಮನೆ ಕರ್ಸ್ಕೊಂಡ್ರು. ಫಸ್ಟ್ ದರ್ಶನ್ ಅವ್ರನ್ನ ನೀವು ಭೇಟಿ ಮಾಡಕ್ ಕ್ಷಣ ಅದನ್ನ ಹೇಳೋದಾದ್ರೆ ಹೆಂಗಿತ್ತು ಸರ್? ಮೈಯೆಲ್ಲ ನಡುಗುತ್ತೆ ನನಗೆ ಅದನ್ನ ನೆನ್ಪು ಮಾಡ್ಕೊಂಡ್ರೆ. ಅಷ್ಟು ದೊಡ್ಡ ವ್ಯಕ್ತಿ, ನನ್ನಂತ ಪುಟ್ಟ ಕಲಾವಿದ ಸರ್. ನಾನು ಪುಟ್ಟ
ಏನು ಇಲ್ಲ ಬಿಡಿ ಅವ್ರ ಮುಂದೆ. ನನ್ನಂತ ಪುಟ್ಟ ಕಲಾವಿದನ್ನ ಮನೆಗ್ ಕರೀತಾರೆ ಅಂದಾಗ ಅವರಲ್ಲಿರೋ ವ್ಯಕ್ತಿತ್ವ ಸರ್ ಅದು. ಈ ಹುಡುಗನ್ ಕರೀರಿ ಅಂದ್ರಲ್ಲ, ನಮಗ್ ಅಷ್ಟು ಸಾಕು. ಯಾರನ್ನ ಎಷ್ಟೋ ಜನ ಕಾಯ್ತಿರ್ತಾರೆ ಅವ್ರ ಹತ್ರ ಒಂದು ಫೋಟೋ ತಗೋಬೇಕು ಅಂತ, ಅವ್ರನ್ನ ಬೀಟ್ ಮಾಡ್ಬೇಕು ಅಂತ. ಅವ್ರಿಗೆ ಸಿಕ್ತಿರೋ ಅವಕಾಶ ಭಗವಂತ ಅಲ್ಲಿ ತಿರುವಣ್ಣಾಮಲೆಗೆ ಹೋಗಿ ಬಂದ ಮೇಲೆ ಆ ಭಗವಂತ ನನಗೊಂದು ಅವಕಾಶ ಕೊಟ್ರು. ನೀನ್ ಅಳ್ಬೇಡ, ಆ ಶೋ ಹೋಯ್ತು, ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ, ದೇವರೇ ನೀನ್ ಹಿಂದೆ ಇದೀನಿ, ನಾನ್ ನಿನ್ ಜೊತೆಲಿ ಇದೀನಿ ಅನ್ಬಿಟ್ಟು ನಮ್ದು ಶಿವನ್ ದೇವಸ್ಥಾನ ಇದೆ ಆ ಅರುಣಾಚಲೇಶ್ವರ. ಅಂತ ಪವರ್ಫುಲ್ ಸರ್ ಅದು. ಅದು ಅಗ್ನಿ ಮೂಲೆ, ಇಡೀ ಪ್ರಪಂಚಕ್ಕೆ ಅಗ್ನಿ ಮೂಲೆ ಅದು. ಬೆಂಕಿನ ಯಾರು ತಡಿಯಕ್ಕಾಗಲ್ಲ, ನೀವು ಬೆಂಕಿನ ಮುಟ್ಟಕ್ಕಾಗಲ್ಲ. ಅಲ್ಲಿ ಹೋಗಿ ಬಂದ ತಕ್ಷಣ ನನಗೊಂದು ಬೆಂಕಿ ವೈಬ್ ಬಂತು ನನಗೆ. ದರ್ಶನ್ ಸರ್ ಫೋನ್ ಮಾಡಿದ್ರು, ಮನೆಗ್ ಕರೆದ್ರು, ಅವ್ರ ಪರಿಚಯ ಆಯ್ತು. ಸರ್ ಯಾರು ಅಷ್ಟು ಪ್ರೀತಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಸರ್ ನನಗೆ. ನಾನು ಫಸ್ಟ್ ಏಕೈಕ ವ್ಯಕ್ತಿ, ಒಬ್ರು ವ್ಯಕ್ತಿ ನಮ್ಮನ್ನ ಕರೆದು ಕೂರಿಸಿ ಮಾತಾಡಿಸ್ತಾರೆ ಅಂದಾಗ ಅದು ಯಾರು ಇಂಡಸ್ಟ್ರಿಯಲ್ಲಿ ನಾನು ನೋಡೇ ಇಲ್ಲ ಸರ್ ಅದನ್ನ. ಬಹುಶಃ ನಿಮ್ ಕಲೆ ಮೂಲಕನೇ ಅವ್ರನ್ನ ರೀಚ್ ಆಗಿದೆ, ಬೇರೆ ಯಾವುದೇ. ಅದಕ್ಕೆ ಮುಂಚೆ ನಾನು ಫೋಟೋ ತಗೊಳಕಂತ ಹೋಗಿದ್ದು, ಶೂಟಿಂಗ್ ನಡೀತಾ ಇತ್ತು ಸರ್. ಐರಾವತ ಶೂಟಿಂಗ್ ನಡೆಯುವಾಗ ನಾನೊಂದು ಫೋಟೋಗೋಸ್ಕರ ಹೋಗಿದ್ದು ಸರ್ ಅವ್ರ ಹತ್ರ. ಫ್ಯಾನ್ಸ್ ಎಲ್ಲ ಇದ್ರಲ್ಲ, ಅವ್ರು ಕರ್ಕೊಂಡೋದ್ರು ನನ್ನ. ನಾವಾಗ ಸಿಂಗಿಂಗ್ ಎಲ್ಲ ಆಡ್ತಿದ್ದೆ, ಟಿವಿ ಅದೆಲ್ಲ ಆಡ್ತಿದ್ನಲ್ಲ, ರಿಯಾಲಿಟಿ ಶೋಗಳು. ಕರೆದಣ್ಣ ಒಂದು ಫೋಟೋ ಬೇಕು ಅಂತ ಹೋಗಿದ್ದು ನಾನು. ಅವಾಗ ಕರ್ಕೊಂಡೋಗಿ ಐರಾವತ ಶೂಟಿಂಗ್ ಟೈಮಲ್ಲಿ ಫೋಟೋ ಕೊಟ್ರು. ಸರಿ, ನೆಕ್ಸ್ಟ್ ಏನಾದ್ರು ಮಾಡ್ಬೇಕಲ್ಲ, ನಾನು ಬರೀ ಫೋಟೋಕ್ಕೋಸ್ಕರ ಹೋದ್ರೆ ಚೆನ್ನಾಗಿರಲ್ಲ, ನನ್ನ ಹತ್ರ ಒಂದು ಕಲೆ ಇದೆ, ಸಿಂಗಿಂಗ್ ಹಾಡ್ತೀನಿ, ಮ್ಯೂಸಿಕ್ ಮಾಡ್ತೀನಿ, ಏನಾದ್ರು ಒಂದು ಮಾಡೋಣ, ಅವ್ರನ್ನ ಗಿಫ್ಟ್ ಕೊಡೋಣ ಅಂತ ಅವ್ರಿಗಂತ ಅವಾಗ ಶುರು ಮಾಡಿದ್ ನಾನು. ಗಿಫ್ಟ್ ಅಂತಾನೆ ಶುರು ಮಾಡಿದ್ ನಾನು. ಅಂದ್ರೆ ಅವ್ರ ಬರ್ತ್ಡೇಗೆ ಹಾಡುಗಳನ್ನ ಪ್ರತಿ ವರ್ಷ ಹಾಡ್ ಮಾಡೋಣ ಅಂದ್ರೆ, ಪ್ರತಿ ವರ್ಷ ಅಂತ ಇರ್ಲಿಲ್ಲ ಆಕ್ಚುಲಿ ಮುಂಚೆ. ಹೌದು, ಒಂದ್ ಸಾಂಗ್ ಮಾಡೋಣ, ಯಾರು ಮಾಡಿಲ್ಲ, ಮಾಡೋಣ ಅಂತ ಅನ್ಬಿಟ್ಟು. ಸೊ ಅದು ಆ ವೈಬ್ ಕ್ರಿಯೇಟ್ ಆಯ್ತು ಸರ್. ಮನೆಗೆ ಹೋಗಿ ನಮ್ಮನ್ನ ಬರ್ಮಾಡ್ಕೊಳ್ಳೋ ರೀತಿ ಸರ್. ಬರ್ತ್ಡೇಗೆ ಅಂತ ನೆಕ್ಸ್ಟ್ ಯಾವ್ದು ಮಾಡಿದ್ರಿ, ಅಂದ್ರೆ ಯಾವ ಸಾಂಗ್? ಅದಾದ್ಮೇಲೆ ಸರ್ ಡಿ ಬಾಸ್ ಪಕ್ಕಾ ಮಾಸ್ ಅಂತ ಮಾಡಿದೆ, ಬಾಸ್ ಡಿ ಬಾಸ್ ಅಂತ ಮಾಡಿದೆ. ಅಂದ್ರೆ ಹೇಳಿ ಸ್ವಲ್ಪ, ಚೆನ್ನಾಗಿದೆ ಅದು. ನಾನು ಕೆಲವು ಇದ್ ಕಡೆ ನೋಡಿದೆ ಆ ಸಾಂಗ್ ಅನ್ನ ಸರ್. ಈ ಸಾಂಗ್ ಬಾಸ್ ಡಿ ಬಾಸ್ ಅನ್ನೋ ಸಾಂಗ್ ದರ್ಶನ್ ಸರ್ಗೆ ಫೇವ್ರೆಟ್ ಸಾಂಗ್ ಅದು. ಹೌದಾ? ಫೇವ್ರೆಟ್ ಸಾಂಗ್. ವೈಯಕ್ತಿಕವಾಗಿ ಬಹಳ ವೈಯಕ್ತಿಕವಾಗಿ ಅವ್ರು ಖುಷಿ ಪಡೋದೊಂದು. ಅವ್ರ ಬರ್ತ್ಡೇ ಸೆಲೆಬ್ರೇಷನ್, ಅವ್ರ ಪರ್ಸನಲ್ ಪಾರ್ಟಿಗಳಲ್ಲೆಲ್ಲ ನನ್ನ ಸಾಂಗ್ ಓಡುತ್ತೆ. ಅಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಆಗಿರ್ಬೋದು, ಅವ್ರ ಬರ್ತ್ಡೇ ಪಾರ್ಟೀಸ್ ಅಲ್ಲಿ ಆಗಿರ್ಬೋದು, ಆ ಸಾಂಗ್ ಹಾಕು ಅಂತಾರಂತೆ. ಅವ್ರಿಗೆ ಮಾಡಿರೋ ಸಾಂಗ್ ಹಾಕು ಅಂತಾರಂತೆ. ಇನ್ನೇನ್ ಬೇಕು ಸರ್ ನಮ್ಗೆ? ಕರೀತಾರ ಯಾವಾಗ್ಲೂ ಕರೆದು ಹಾಡ್ಸೋದು, ಆ ತರದ್ ಏನಾದ್ರು ಇದೆಯಾ? ರೀಸೆಂಟ್ ಆಗಿ ಮೊನ್ನೆ ಒಂದು ಮುಂಚೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿ ಕರೆದ್ರು ಮನೆಗೆ. ಕರೆದು ಬಿಟ್ಟು ಮಾತಾಡ್ಸಿದ್ರು ಸರ್ ನನ್ನ. ಚಿನ್ನ ನಿನ್ಗೆ ಏನಾದ್ರು ಇದ್ರೆ ಫೋನ್ ಮಾಡು ನನ್ಗೆ ಅಂತ ಹೇಳ್ಬಿಟ್ಟು, ಅನ್ಸುತ್ತೆ ಚಿನ್ನ ಅಂತಾನೆ ಕರೆಯೋದು ಸರ್. ನನ್ನನ್ನ ಪ್ರೀತಿಯಿಂದ ಎಲ್ರು ಹಂಗೆ ಕರೆಯೋದವ್ರು. ಅವ್ರು ಅಷ್ಟು ಪ್ರೀತಿಯಿಂದ ಚಿನ್ನ ಅಂತಾನೆ ಕರೆಯೋದು. ಚಿನ್ನ ನೀನ್ ಮಾಡು ಚಿನ್ನ ನೀನು ಅಂತಾರೆ. ಅಂದ್ರೆ ಅವ್ರು ಕೊಡೋ ಪ್ರೀತಿ ಇದೆಯಲ್ಲ ಸರ್, ಅದ್ ಯಾರಿಗೂ ಬರಲ್ಲ ಆ ಪ್ರೀತಿ. ನಾವು ಕಣ್ಣಾರೆ ನೋಡಿರೋದು ಇದು. ಇನ್ನೊಂದೆರಡು ಲೈನ್ ಅದ್ರದ್ದು. ಆ ಬಾಸ್ ಡಿ ಬಾಸ್ ಅನ್ನೋ ಸಾಂಗ್ ಸರ್. ಅಡ್ಡಾದಿಡ್ಡಿ ನುಗ್ಗೋರ್ಗೆಲ್ಲ ಸೆಡ್ಡು ಹೊಡಿಯೋನ್ ಬಂದ ನೋಡು, ಕಾಲರ್ ಎತ್ತಿ ಮರಿಯವರೆಲ್ಲ ಕಾಲ ಕೆಳಗೆ ಬಿದ್ರು ನೋಡು. ಅಡ್ಡಾದಿಡ್ಡಿ ನುಗ್ಗೋರ್ಗೆಲ್ಲ ಸೆಡ್ಡು ಹೊಡಿಯೋನ್ ಬಂದ ನೋಡು, ಕಾಲರ್ ಎತ್ತಿ ಮರಿಯವರೆಲ್ಲ ಕಾಲ ಕೆಳಗೆ ಬಿದ್ರು ನೋಡು. ಬಂದ ನೋಡು ನಮ್ಮ ದೊರೆಯ ಇವರು ನೋಡು, ದೇಖೋ ಬಾಸು ಗರ್ಜನ ದೇಖೋ ಡಿ ಬಾಸು. ಬಾಸ್ ಡಿ ಬಾಸ್ ಡಿ ಬಾಸ್ ಇವರೇ ಡಿ ಬಾಸ್. ಬಾಸ್ ಡಿ ಬಾಸ್ ಡಿ ಬಾಸ್ ಇವರೇ ಡಿ ಬಾಸ್. ಇದು ಆಕ್ಚುಲಿ ಅಂದ್ರೆ ಈ ಸಾಂಗ್ ಬಂದಿದ್ ರೀತಿ ಹೆಂಗಿತ್ತು ಅಂದ್ರೆ, ಎಲ್ಲಾ ಅಭಿಮಾನಿಗಳು ಅವಾಗ ಬಾಸ್ ಡಿ ಬಾಸ್ ಈಗ್ಲೂ ಅದೇ ಇದೆ. ಆ ಸ್ಲೋಗನ್ ಅವಾಗ ಸಖತ್ ವೈರಲ್ ಆಗಿತ್ತು. ಅದನ್ನೇ ಟೈಟಲ್ ಇಟ್ಟೆ ನಾನು. ನನ್ನ ಟೈಟಲ್ ಇಡೋದೇ ವಿಭಿನ್ನ ಸರ್. ಈಗ ಬಾಸ್ ಡಿ ಬಾಸ್ ಅಂತ ಇಟ್ಟೆ, ಡಿ ಬಾಸ್ ಪಕ್ಕಾ ಮಾಸ್ ಅಂತ ಇಟ್ಟೆ. ಅಂದ್ರೆ ಅವ್ರು ಯಾವಾಗ್ಲೂ ಮಾಸೆ. ಆಮೇಲೆ ಡಿ ಬಾಸ್ ಫ್ಯಾನ್ಸ್ಗಳಿಗೋಸ್ಕರ ಬಾಸ್ನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ ಇಟ್ಟೆ. ಅವ್ರನ್ನ ಹೇಳೋದು ನಾನಲ್ಲಪ್ಪ ಬಾಸು, ನೀವು ನನಗ್ ಬಾಸು ಅಂತ ನಮ್ಮನ್ನ ಸೆಲೆಬ್ರಿಟಿಗಳು ಅಂತ ಹೇಳ್ಬಿಟ್ರು. ಅದೇನ್ ಮಾಡಿದೆ, ಬಾಸ್ ನಾನಲ್ಲ ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತಾನೆ ಟೈಟಲ್ ಇಟ್ಟೆ. ಸೊ ಆ ತರ ಆ ಟೈಟಲ್ಗಳಲ್ಲಿ ನಾನು ಹುಡುಕ್ತಾ ಇರ್ತೀನಿ ಸರ್. ಅವ್ರಿಗೆ ಏನ್ ಇಡಬೇಕು, ಇವಾಗ ಚಾಲೆಂಜಿಂಗ್ ಸ್ಟಾರ್ ಅಂತ ಒಬ್ರು ಇಟ್ರು ಟೈಟ್ಲು. ಆತರ ನಾನು ಏನಾದ್ರು ಒಂದು ಟೈಟ್ಲ್ ಹುಡುಕ್ತಾ ಇರ್ತೀನಿ. ಆತರ ಇವಾಗ 10 ಟೈಟ್ಲ್ ಇಟ್ಟಿದ್ದೀನಿ. ಅವ್ರ ಕುಟುಂಬದವರು ಕೂಡ ನಮ್ಮ ಹುಡುಗನ ಲಿಸ್ಟಿಗೆ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮನ್ನ ಸರ್. ಅವ್ರ ಕುಟುಂಬ ಒಂದು, ಅವ್ರ ದರ್ಶನ್ ಸರ್ ಅಭಿಮಾನಿಗಳು, ಸೆಲೆಬ್ರಿಟಿ ಎಷ್ಟು ಜನ ಇದಾರೋ ಸರ್, ಅಷ್ಟು ಪ್ರೀತಿ ಕೊಡ್ತಾರೆ ಸರ್ ನಂಗೆ ಇವತ್ತು. ಮುಂಚೆ ನನಗೆ ಅಷ್ಟು ಪ್ರೀತಿ ಇರ್ಲಿಲ್ಲ. ಈ ಸಾಂಗ್ ಮಾಡದ್ಮೇಲಂತೂ ನಮ್ಮ ಹುಡುಗ, ನಮ್ಮ ಬಾಸ್ ಹುಡುಗ ಬೆಳೀತಾ ಇದ್ದಾನೆ ಅಂದ್ರೆ ನಾವು ಸಪೋರ್ಟ್ ಮಾಡೋಣ ಅಂತ ಅವ್ರು ಸಪೋರ್ಟ್ ಮಾಡ್ತಾರೆ ಸರ್. ಬಾಸ್ ಫ್ಯಾನ್ಸ್ ಹೆಂಗೆ ಅಂದ್ರೆ ಸರ್, ಒಂದು ಸಲ ಅವ್ರು ಫಿಕ್ಸ್ ಆಯ್ತು, ಈ ಹುಡುಗ ಡೈ ಹಾರ್ಟ್, ಇವನು ಪಕ್ಕಾ ಡೈ ಹಾರ್ಟ್ ಫ್ಯಾನ್ ಅಂದ್ರೆ ಅವ್ರು ಸುಮ್ಮನೆ ಫೇಕ್ಗೆಲ್ಲ ಯಾರು ಪ್ರಮೋಷನ್ ಮಾಡಲ್ಲ. ಅವರು
ಕೆಲವ್ರು ಬರ್ತಾರೆ ಪ್ರಮೋಷನ್ಗೋಸ್ಕರ ಬರ್ತಾರೆ ಹೊಟ್ಟೋಗ್ತಾರೆ. ಹ್ಮ್ ರಿಯಲ್ ಡೈ ಹಾರ್ಟ್ ಫ್ಯಾನ್ಸ್ ಮಾತ್ರ ಅವ್ರು ಪ್ರಮೋಷನ್ ಮಾಡೋದು, ಹ್ಮ್ ಯಾರಿಗೂ ಮಾಡಲ್ಲ ಅವರು. ಹೌದಾ? ಯಾರಿಗೂ ಮಾಡಲ್ಲ ಸರ್, ಸುಮ್ನೆ ಯಾರಿಗೂ ಪ್ರಮೋಟ್ ಮಾಡಲ್ಲ ಸರ್ ಅಭಿಮಾನಿಗಳು. ಅವ್ರು ಒಂದ್ಸಲ ಫಿಕ್ಸ್ ಆದ್ರೆ ಮುಗೀತು, ಕಟ್ಟಲ್ಲ ಅಷ್ಟೇ ಅವ್ರು ಕಟ್ಟು. ಬಾಸ್ ಹೇಳೋದೇ ಬೇಡ, ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರವ್ರೆ ಫ್ಯಾನ್ಸ್ ಗ್ರೂಪ್ಗಳಿರುತ್ತೆ, ಅವ್ರವ್ರ ಡಿಸೈಡ್ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡೋದು. ಫ್ಯಾನ್ಸ್ ಗ್ರೂಪ್ ಹೆಂಗ್ ವರ್ಕ್ ಆಗುತ್ತೆ ಸರ್? ಆ ಫ್ಯಾನ್ಸ್ ಗ್ರೂಪ್ ಹೆಂಗೆ ಅಂತಂದ್ರೆ ಸರ್, ರಿಯಲ್ ಆಗಿರೋರ್ಗೆ ಮಾತ್ರ ಗೊತ್ತು, ಟ್ರೂ ಆಗಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಇದು. ಆ ಫ್ಯಾನ್ಸ್ ಗ್ರೂಪ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಸರ್, ಒಂದ್ ಗ್ರೂಪ್ ಅಂತ ಮಾಡ್ಕೊಂಡಿರ್ತಾರೆ. ಆ ಗ್ರೂಪ್ ಅಲ್ಲಿ ಏನೇ ವಿಚಾರಗಳಿರ್ಬೋದು, ಫೇಕ್ ಯಾರು ಮಾಡ್ತಾರೆ, ಯಾರು ಸ್ಟ್ರಾಂಗ್ ಆಗಿ ಮಾಡ್ತಾರೆ, ಯಾರು ಪ್ಲಸ್ ಆಗಿ ಮಾಡ್ತಾರೆ, ಯಾರು ಮೈನಸ್ ಆಗಿ ಮಾಡ್ತಾರೆ, ಎಲ್ಲ ಬರುತ್ತೆ ನಮ್ಗೆ ಆ ಗ್ರೂಪ್ ಅಲ್ಲಿ. ಪ್ರತಿಯೊಂದು ಗೊತ್ತಾಗತ್ತೆ ನಮ್ಗೆ. ಇಲ್ಲಿ ಯಾರು ಫೇಕ್ ಫ್ಯಾನ್ಸ್ ಇದ್ದಾರೆ, ಇಲ್ಲಿ ಯಾರು ರಿಯಲ್ ಫ್ಯಾನ್ಸ್ ಇದ್ದಾರೆ, ಇಲ್ಲಿ ಯಾರು ಫೇಕ್ ಪೋಸ್ಟ್ ಹಾಕ್ತಾರೆ, ಸಿನಿಮಾನ ನೆಗೆಟಿವ್ ಮಾಡಕ್ ಎಷ್ಟು ಜನ ಉಟ್ಕೊಂಡಿದ್ದಾರೆ ಇಲ್ಲಿ ಫೇಕ್ ಆಗಿ ಅನ್ನೋದೆಲ್ಲ ಅಲ್ಲಿ ಬರ್ತಾ ಇರುತ್ತೆ ನಮ್ಗೆ. ಅಂದ್ರೆ ಕೆಲವ್ರು ಮಾತ್ರ ಅದು ನಮ್ಗೆ ಗೊತ್ತಾಗುತ್ತೆ ಸರ್, ಎಲ್ರಿಗೂ ಗೊತ್ತಾಗಲ್ಲ ಅದು, ಕೆಲವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಪೋಸ್ಟ್ ವಿಚಾರ ಬಂದಕ್ಕಾಗಿ ಮಾತಾಡ್ತಾ ಇದ್ದೀನಿ. ಸೊ ಕೆಲವು ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ ಎಲ್ಲ ನೋಡಿದ್ರಿ, ಫ್ಯಾನ್ಸ್ ನೆಗೆಟಿವ್ ಕಮೆಂಟ್ಸು, ಕೆಲವರೆಲ್ಲ ಒಂದು ಜೈಲಿಗೂ ಕೂಡ ಹೋಗಿ ಬಂದ್ರು. ಸೊ ಅದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಏನು? ಅದೇ ಸರ್, ನಾನು ನಿಮ್ಗೆ ಅದೇ ಹೇಳಿದ್ದು, ನಾನು ಎಲ್ಲ ಕಡೆ ಇದನ್ನ ಹೇಳಿದೀನಿ. ಡೈ ಹಾರ್ಟ್ ಫ್ಯಾನ್ಸ್ ಅಂತ ಇರ್ತಾರೆ, ಲಾಯಲ್ ಫ್ಯಾನ್ಸ್ ಅಂತ ಇರ್ತಾರೆ. ಅಂದ್ರೆ ಈ ನೀವ್ ಹೇಳ್ತಾ ಇರೋದು ಲಾಯಲ್ ಫ್ಯಾನ್ಸ್ ಮಾಡಿಲ್ಲ ಅಂತ? ಇದು ಮಾಡಕ್ ಚಾನ್ಸೇ ಇಲ್ಲ ಸರ್. ಈಗ ಎಕ್ಸಾಂಪಲ್, ಈಗ ನಾನ್ ದರ್ಶನ್ ಸರ್ ಫ್ಯಾನು, ಈಗ ನಾನು ಡಿ ಬಾಸ್ ಫ್ಯಾನು, ಎಲ್ರಿಗೂ ಗೊತ್ತು ಇವ್ ಹುಡುಗ 10 ವರ್ಷದಿಂದ ಇದ್ದಾನೆ, ಜೊತೆಲಿ ಒಡನಾಟ ಇದೆ, ಇವನ್ ಪಕ್ಕಾ ಡೈ ಹಾರ್ಟ್ ಫ್ಯಾನು ಅಂತ ಗೊತ್ತು. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ನಾನ್ ದರ್ಶನ್ ಫ್ಯಾನು, ನಾನ್ ಡಿ ಬಾಸ್ ಫ್ಯಾನು, ನಾನ್ ಡಿ ಬಾಸ್ ಫ್ಯಾನ್ ಅಂತ ಬರ್ತಾರೆ ಇವಾಗ. ಅಂದ್ರೆ ಆ ಫ್ಯಾನ್ಸ್ ಉಟ್ಕೊಂಡ್ಬಿಟ್ಟಿದಾರ ಈಗ? ಹಂಗಲ್ಲ ಸರ್, ಅದು ಆ ಲೆಕ್ಕಾಚಾರ ಹೆಂಗಂದ್ರೆ, ಈಗ ಫೇಕ್ ಮಾಡಕ್ಕಾಗೇ ಬರ್ತಾರೋ? ಫ್ಯಾನ್ಸೇ ಅಲ್ಲ ಸರ್, ಓಕೆ, ಫೇಕ್ ಮಾಡಕಂತ ಬರೋದವ್ರು, ನೆಗೆಟಿವ್ ಹೇಳಕಂತಾನೆ ಬರ್ತಾರೆ ಎಷ್ಟೋ ಜನ. ಓಕೆ, ನಮಗ್ ಗೊತ್ತಾಗಲ್ಲ ಅಲ್ಲಿ ಯಾರು ಫ್ಯಾನ್ ಅಲ್ಲ, ಯಾರು ನಮ್ ಫ್ಯಾನ್ ಅಲ್ಲ ಗೊತ್ತಾಗಲ್ಲ ನಮ್ಗೆ. ಎಲ್ರೂ ಪ್ರೀತಿನೇ, ನಮ್ ಬಾಸ್ಗೆ ಜೈಕಾರ ಆಗ್ತಾರೆ ಅಂದ್ರೆ ಎಲ್ರಿಗೂ ಪ್ರೀತಿಸ್ತೀವಲ್ಲ ಸರ್ ನಾವು. ಈಗ ಅವರು ಸಾಮ್ರಾಜ್ಯ ಕಟ್ಬಿಟ್ಟಿದ್ದಾರೆ ಈಗ ಅದು ಕ್ರೇಜೇ ಬೇರೆ ಅವ್ರದ್ದು. ಈಗ ನಾವು ಹೇಳಕ್ಕಾಗಲ್ಲ ನೀವು ಫ್ಯಾನ್ ಆಗ್ಬಿಡಿ ಅಂತ. ಅಂದ್ರೆ ನೀವು ಈ ನೆಗೆಟಿವ್ ಕಮೆಂಟ್ ಅಲ್ಲಿ ಇರೋರು ನೀವು ಅದ್ರ ಬಗ್ಗೆ ಮಾತಾಡೋದಾದ್ರೆ, ಸೊ ಅವ್ರು ಯಾರು ಇವರ ಪಕ್ಕಾ ಫ್ಯಾನ್ ಅಲ್ಲ ಅಂತ ಅಲ್ಲ, ಡೈ ಹಾರ್ಟ್ ಫ್ಯಾನ್ಸ್ ಯಾರು ಅಲ್ಲ ಅಲ್ಲಿರೋರು. ಓಕೆ, ಈ ನೆಗೆಟಿವ್ ಯಾರು ಮಾಡ್ತಿದಾರಲ್ಲ ಸರ್, ಅವ್ರು ಡೈ ಹಾರ್ಟ್ ಫ್ಯಾನ್ಸ್ ಅಲ್ಲ. ಅಂದ್ರೆ ಇವ್ರ ಉದ್ದೇಶ ದರ್ಶನ್ ಅವ್ರ ಹೆಸರು ಕೆಡಿಸೋದ? ಅವ್ರನ್ನ ಹೆಂಗಾದ್ರೂ ಮಾಡಿ ಕುಗ್ಗಿಸ್ಬೇಕು, ಸಿನಿಮಾ ಇಂಡಸ್ಟ್ರಿಯಿಂದ ಅವ್ರನ್ನ ಕುಗ್ಗಿಸ್ಬೇಕು, ಅವ್ರ ಸಿನಿಮಾಗಳು ಓಡಬಾರ್ದು, ಕುದುರೆ ಓಡ್ತಾ ಇದೆ, ಕುದುರೆ ಓಡೋದನ್ನ ನಿಲ್ಲಿಸ್ಬೇಕು ಅನ್ನೋದು ಅವ್ರ ಉದ್ದೇಶ. ಅದು ಸಾಧ್ಯ ಇಲ್ಲ ಅಂದ್ರೆ ನಾವ್ ಹೇಳೋದದು. ಅದನ್ನ ಅವ್ರನ್ನ ಮುಟ್ಟಕ್ಕೂ ಸಾಧ್ಯ ಇಲ್ಲ ಸರ್. ನೀವೀಗ ಏನ್ ನೋಡ್ತಾ ಇದೀರಲ್ಲ ಅವ್ರನ್ನ, ಅವ್ರು ಇರೋದೇ ಬೇರೆ ತರ. ಅವ್ರಿಗೆ ಗೊತ್ತಿಲ್ಲ ಯಾರಿಗೂ, ಸುಮ್ನೆ ನೋಡ್ದಿರ ಮಾತಾಡಬಾರ್ದು, ಸುಮ್ನೆ ನೆಗೆಟಿವ್ ಮಾತಾಡಬಾರ್ದು ಅವ್ರ ಬಗ್ಗೆ ಗೊತ್ತಿರೋರು ಮಾತ್ರ ಗೊತ್ತು ಅವ್ರಿಗೆ. ಅವ್ರ ಏನು, ಅವ್ರ ವ್ಯಕ್ತಿತ್ವ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ಫೇಕ್ ಆಗಿ ಮಾಡೋರ್ಗೆ ನಾವ್ ಏನ್ ಹೇಳೋದು ಸರ್? ಈಗ ಡೆವಿಲ್ ರಿಲೀಸ್ ಆಗಿರೋ ಈ ಸಂದರ್ಭದಲ್ಲಿ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಸೊ ಅಭಿಮಾನಿಗಳು ಒಂದ್ ಹಂತಕ್ಕೆ ಅವರಿಗೆ ಸಂತೋಷ ಇದೆ, ಬಾಸನ್ ಈ ಮೂಲಕನಾರು ಕಣ್ಣು ತುಂಬಿಕೊಳ್ತೀವಿ ಅಥವಾ ಅವ್ರ ಸಿನಿಮಾ ಮೂಲಕ ನೋಡ್ತಾ ಇದ್ದೀವಿ ಅಂತ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮಂತ ಅಭಿಮಾನಿಗಳಿಗೆ ಅಥವಾ ನಿಮ್ಮಂತ ಅವರ ಕ್ಲೋಸ್ ಅಸೋಸಿಯೇಟ್ಗಳಿಗೆ ಹೆಂಗ್ ಅನ್ಸುತ್ತೆ ಇದರಿಂದ? ಈ ಸಂದರ್ಭದಲ್ಲಿ ಬಾಸ್ ಹೆಂಗಿರ್ಬೇಕಿತ್ತು ಅನ್ಸುತ್ತೆ? ಅವ್ರು ಕುಗ್ಲಿಲ್ಲ, ಒಳಗಡೆ ಇದ್ರು ಅವ್ರು ಕುಗ್ಗಿಲ್ಲ. ಹೆಂಗಿರ್ಬೇಕಿತ್ತು ಅನ್ನೋದಕ್ಕಿಂತ ಅವ್ರು ಸ್ಟ್ರಾಂಗ್ ಆಗೇ ಇದ್ದಾರೆ ಒಳಗಡೆ. ಅದನ್ನ ನಾನ್ ಹೇಳಬಲ್ಲೆ ನಿಮ್ಗೆ. ಅವ್ರು ಯಾವತ್ತೂ ಕುಗ್ಗಲ್ಲ, ಕುಗ್ಗೋ ಮನ್ಸೂ ಇಲ್ಲ ಅವ್ರಿಗೆ, ಕುಗ್ಗೋ ಮನುಷ್ಯನೂ ಅಲ್ಲ ಅವ್ರು. ನಮ್ ಜೊತೆ ಇರ್ಬೇಕಿತ್ತು ಬಟ್ ಆದ್ರೂ ಕೂಡ ನಮ್ಗೊಂದು ಸಂದೇಶ ಕಳಿಸಿದ್ರು. ಅಂದ್ರೆ ಒಂದ್ ಪೋಸ್ಟ್ ಮೂಲಕ ಕಳಿಸಿದ್ರು, ಬಟ್ ಅದು ಮುಂಚೆನೆ ನಮಗೆಲ್ಲ ಗೊತ್ತಿತ್ತು. ಸೊ ನೀವೇನು ಹೆದರ್ಬೇಡಿ, ನೀವ್ ಯಾರಿಗೂ ತಲೆನೂ ಕೆಡಿಸ್ಕೋಬೇಡಿ. ಯಾವ ನೆಗೆಟಿವ್ ಯಾರೇನು ನಾವ್ ತಲೆನೇ ಕೆಡ್ಸ್ಕೊಳಲ್ಲ ಸರ್. ಈ ನೆಗೆಟಿವ್ ಮಾಡ್ತಾರ ಗೊತ್ತಾ, ಹಿಂಗ್ ಅಂತೀವಿ ನಾವ್ ಈಗ ಅದನ್ನ. ನಾವು ತಲೆನ ಕೆಡ್ಸ್ಕೊಳಲ್ಲ ಅದಕ್ಕೆ. ನೆಗೆಟಿವ್ ಮಾಡ್ತಾರ ಮಾಡ್ಕೊಳ್ಳಿ, ಪಾಸಿಟಿವ್ ಮಾಡ್ತಾರ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಹೆಂಗಾದ್ರು ಮಾಡ್ಕೊಳ್ಳಿ. ಬಟ್ ಮಾರ್ಕೆಟ್ ಅದು ಸರಿ, ಅದನ್ನ ಒಪ್ಕೊಳ್ತೀನಿ. ಬಟ್ ಎಲ್ರಿಗೂ ಒಂದಿರುತ್ತೆ, ನಮ್ ಬಾಸ್ ನಮ್ ಜೊತೆ ಇರ್ಬೇಕು, ಈ ರೀತಿ ಒಂದ್ ಹೆಸರು ಬರುತ್ತೆ ಅಂತ ಬಾಸ್ಗೆ. ಈ ಜೈಲಿಗೆ ಹೋಗುವಂತ ಸನ್ನಿವೇಶ ಬರುತ್ತೆ ಅಥವಾ ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಳ್ತಾರೆ ಅನ್ನೋದನ್ನ ನೀವು ಯಾವತ್ತಾದ್ರೂ ಅನ್ಕೊಂಡಿದೀರಾ? ಈ ನೆಕ್ಸ್ಟ್ ಅದು ಇದೆಲ್ಲ ಬೇರೆ, ಏನಾದ್ರು ಬೇರೆ ಡೈಮೆನ್ಷನ್ ಬೇರೆ. ಸೊ ಆದ್ರೆ ಇಂಥ ಪ್ರಕರಣದಲ್ಲಿ ಭಾಗಿಯಾಗ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಯಾವತ್ತಾದ್ರೂ? ಅಥವಾ ಅದನ್ನ ನೀವು ಯಾವ ರೀತಿ ನೋಡ್ತೀರಿ ಈ ಪ್ರಕರಣನ? ನಾವು ಅವ್ರನ್ನ ನೋಡಿರೋದು ನಾವು ಬೇರೆ ತರ ಸರ್. ಈ ತರ ಸಿಚುಯೇಷನ್ ಅಲ್ಲಿ ನಾವು ಅವ್ರನ್ನ ನೋಡಕ್ಕೂ ಆಗಲ್ಲ. ಬಟ್ ಇನ್ನು ಅದು ಕಾನೂನು ಚೌಕಟ್ಟಿನಲ್ಲಿ ಇದೆ, ಓಕೆನಾ?
ಸೊ ನಾವು ಅದ್ರ ಬಗ್ಗೆ ಮಾತಾಡೋದು ತುಂಬಾ ತಪ್ಪಾಗತ್ತೆ. ನಾವು ಅದೆಲ್ಲ ತುಂಬಾ ಚಿಕ್ಕವರು ಕೂಡ. ಹ್ಮ್. ಸೊ ಅವ್ರಿಗೆ ಇನ್ನೂ ಅದು ಅಪರಾಧಿನೋ ನಿರಪರಾಧಿನೋ ಅದು ನೆಕ್ಸ್ಟ್ ಪ್ರೋಸೆಸ್. process. ಬಟ್ ಸದ್ಯಕ್ಕಂತೂ ಆರೋಪಿ ಅಂತೂ ಹೌದು, ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ, ಜೈಲಿಗೆ ಕರ್ಕೊಂಡು ಬಿಟ್ಟಿದ್ದಾರೆ, ಒಂದ್ಸರಿ ಹೊರಗೂ ಬಂದ್ರು, ಇದೆಲ್ಲ ಆಯ್ತು ಈಗ. ಆಯ್ತು ಸರ್. ಬಟ್ ನಾನ್ ಹೇಳೋದೇನು ಅಂದ್ರೆ ನಮ್ಮನ್ನ ಆ ರೀತಿಲಿ ನೋಡಕ್ ನಮಗೂ ಬಹಳ ಕಷ್ಟ ಆಗುತ್ತೆ. ಓಕೆನಾ, ಇವಾಗ ಅವ್ರ ಒಳಗಡೆ ಇರೋದಾಗ್ಲಿ ಮತ್ತೊಂದಾಗ್ಲಿ ನಾವು ತುಂಬಾ ದುಃಖದಲ್ಲಿ ಇದೀವಿ. ಓಕೆನಾ, ನಾವ್ ಎಷ್ಟು ದುಃಖದಲ್ಲಿ ಇದೀವಿ, ನಾವು ಅಳಬೇಕಾಗಿಲ್ಲ ಮತ್ತೊಂದ್ ಮಾಡ್ಬೇಕಾಗಿಲ್ಲ, ಅದು ಇಲ್ಲಿದೆ ಸರ್ ನಮ್ಗೆ. ಸರಿನಾ, ನಮ್ಗೆ ಒಳಗಡೆ ಇದೆ, ನಾವ್ ಎಷ್ಟು ದುಃಖ ಪಡ್ತಾ ಇದೀವಿ, ನಾವ್ ಅಭಿಮಾನಿಗಳು ಎಷ್ಟು ಅವ್ರನ್ನ ಮಿಸ್ ಮಾಡ್ಕೊಂತ ಇದೀವಿ ನಮಗ್ ಮಾತ್ರ ಗೊತ್ತಿದೆ. ಓಕೆನಾ, ನಮ್ಮ ಅಭಿಮಾನಿ ಗೊತ್ತು. ಖಂಡಿತ ನಾನು ಇದಕ್ಕೆ ಬಂದಿದ್ದು, ಈ ಪಾಯಿಂಟ್ಗೆನೆ. ಸೊ ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಹೆಂಗ್ ಅನಿಸುತ್ತೆ ಅನ್ನೋದ್ರ ಬಗ್ಗೆನೇ ನನ್ನ ಪ್ರಶ್ನೆ ಇರೋದು. ಅದೇ ಸರ್, ಬಹಳ ದುಃಖ ಆಗುತ್ತೆ ನಮ್ಗೆ. ಹೆಂಗೆ ಅಂತಂದ್ರೆ ಅವ್ರನ್ನ ಬಿಟ್ಟಿರಕ್ ಆಗಲ್ಲ ನಾವು. ನಮ್ಗೆ ಅವರೇ ಜೀವಾಳ. ಅವ್ರು ನಮ್ಮನ್ನ ಹೇಳ್ತಾರೆ, ನೀವೇಪ್ಪ ನನ್ಗೆ ಜೀವಾಳ ಅಂತ ಅವ್ರು ಹೇಳ್ತಾರೆ. ಬಟ್ ನಮ್ಗೆ ಅವ್ರ ಜೀವಾಳ. ಅವ್ರು ನಮ್ ಜೊತೆಲಿ ಇರ್ಬೇಕು, ನಮ್ ಜೊತೆ ಯಾವಾಗ್ಲೂ ಇರ್ತಾರೆ ಸರ್. ಇವತ್ತು ಏನೇ ಇರ್ಬೋದು, ಇವತ್ತು ಅವರು ಒಳಗಡೆನೆ ಇರ್ಬೋದು ಸರ್, ಬಟ್ ನಮ್ಗೆ ಇಲ್ಲಿದ್ದಾರೆ ಸರ್, ಹೃದಯದಲ್ಲಿದ್ದಾರೆ ಅವರು. ಸೊ ನಾನ್ ಏನ್ ಹೇಳೋದು ಅದ್ರ ಬಗ್ಗೆ. ಆದಷ್ಟು ಬೇಗ ಬರ್ತಾರೆ ಸರ್. ಅಲ್ಲಿರಕ್ಕಂತೂ ಸಾಧ್ಯ ಇಲ್ಲ, ಎಷ್ಟ್ ದಿನ ಇರ್ಬೋದು ಹಬ್ಬ ಅಂದ್ರೆ. ಅದಷ್ಟು ಬೇಗ ನಮ್ ಜೊತೆ ಬಂದು ನಮ್ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತಾರೆ. ನೆಕ್ಸ್ಟ್ ಕೆಲ್ಸಗಳು ಶುರು ಆಗುತ್ತೆ, ಅವ್ರದ್ದು ಬೇರೆ ಬೇರೆ ಕೆಲ್ಸಗಳು ಶುರು ಆಗುತ್ತೆ. ಅದನ್ನ ನೀವು ನೋಡ್ತೀರಾ ಸುಪ್ರೀತ್ ಅವರೇ? ಯಾಕೆಂದ್ರೆ ಈಗ ದೇಶದಲ್ಲೇ 2ನೇ ಅತ್ಯಂತ ಕ್ರೂರ ಪ್ರಕರಣ ಅಂತ ಬೇರೆ ಸರ್ ಇದ್ ಮಾಡ್ತಾ ಇದ್ದಾರೆ. 2ನೇ ಪ್ರಕರಣ ಅಂತ ನೀವ್ ಹೇಳ್ತಾ ಇದೀರಾ ಸರ್? ಹೌದು. ಯಾರು ತಪ್ಪೇ ಮಾಡಿಲ್ವಾ ಸರ್? ಸರಿ, ಈಗ ನೀವು ನಿಮ್ಮ ಬಾಸ್ ಅನ್ನೋ ಆಂಗಲ್ ಇಲ್ಲ 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 ನೀವು ಅದನ್ನು ಹೇಳಲೇಬೇಡಿ ನಮ್ಗೆ ಸರ್. ಅದು ಬೇರೆ ಬಿಡಿ. ನಾವು ಪ್ರೀತಿಯಿಂದ ವೈಯಕ್ತಿಕವಾಗಿ ನಾವು ಬಾಸ್ ಅಂತ ಕರಿತೀವಿ, ಪ್ರೀತಿ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಸರ್. ಇವ್ರೊಬ್ರೇನ ಸರ್ ಸಿಕ್ಕಿದ್ರು? ಬೇರೆ ಯಾರು ತಪ್ಪೇ ಮಾಡಿಲ್ವಾ ಸರ್? ಬಟ್ ಇನ್ನೂ ತಪ್ಪು ಮಾಡಿಲ್ಲ ಅವರು. ಓಕೆನಾ, ಇನ್ನು ಅಂದ್ರೆ ನೀವೇನು ಭಾಗ್ಯ ಆಗೇ ಇಲ್ಲ ಇವರು ಅಂತ ಹೇಳ್ತಾ ಇದೀರಿ? ಭಾಗ್ಯ ಆಗಿಲ್ಲ ಅಂದ್ರೆ ನೋಡ್ಬೇಕು ಇನ್ನು ನಾವು. ಇನ್ನು ಜಡ್ಜ್ಮೆಂಟ್ ಬರ್ಬೇಕು, ಇನ್ನು ಕೋರ್ಟಲ್ಲಿ ಇದೆ, ಅದು ನಡೀತಾ ಇದೆ, ಇನ್ನು ಹಿಯರಿಂಗ್ ಇದೆ. ನೆಕ್ಸ್ಟ್ ಏನೇನಾಗುತ್ತೆ ನೋಡ್ಬೇಕು ಸರ್. ಅದೆಲ್ಲ ನೋಡಿದ್ಮೇಲೆ ನಾವು ಮಾತಾಡಲ್ಲ. ಸುಪ್ರೀತ್ ಅವರೇ, ನಮ್ಮ ಪೊಲೀಸರಿಗೆ ಇವ್ರ ಮೇಲೆನೆ ಯಾಕೆ ಸಿಟ್ಟು ಹಂಗಾದ್ರೆ? ಈಗ ಬೇರೆ ಸಾಕಷ್ಟು ನಟರಿದ್ದಾರೆ, ಸಾಕಷ್ಟು ಜನರಿದ್ದಾರೆ. ಸೊ ದರ್ಶನ್ ಅವ್ರನ್ನೇ ಯಾಕೆ ಕರ್ಕೊಂಡ್ ಬರ್ತಾರೆ ಹಂಗಾದ್ರೆ? ಯಾಕೆ ಕರ್ಕೊಂಡ್ ಬರ್ತಾರೆ ಅಂತ ಅವ್ರನ್ನ ಹೋಗಿ ಕೇಳಬೇಕು ಸರ್. ನೀವ್ ಯಾವ ತರ ಹೋಗೋ ಪ್ರಯತ್ನ ಮಾಡಿದ್ರ ಆ ಜೈಲಿಗೆ? ನಾನೊಂದು 3 ಸಲ ಟ್ರೈ ಮಾಡಿದೆ. ಓಕೆ. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟೊಂದ್ ಜನಕ್ಕೆ ಫೋನ್ ಮಾಡಿ ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಟ್ರೈ ಮಾಡಿದೆ. ಹೆಂಗಾದ್ರೂ ಮಾಡಿ ನೋಡ್ಬೇಕು. ಬಟ್ ಅಲ್ಲಿ ಏನು ಅಂದ್ರೆ ರಿಸ್ಟ್ರಿಕ್ಷನ್ಸ್ ಹಾಕ್ಬಿಟ್ರು ನಮ್ಗೆ. ಯಾರಿಗೂ ಅಲೋ ಇಲ್ಲ ಅಂತ ರಿಸ್ಟ್ರಿಕ್ಷನ್ಸ್ ಹಾಕ್ಬಿಟ್ರು. ಅದಾದ್ಮೇಲೆ ಸರಿ ಆಯ್ತು ಬಿಡಿ ಅನ್ಬಿಟ್ಟು ಅವ್ರ ಫ್ಯಾಮಿಲಿಗೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ. ಯಾವಾಗ್ಲೂ ರೆಗ್ಯುಲರ್ ಆಗಿ ಹೆಂಗಿದ್ದಾರೆ ಏನು ಯಾವ ರೆಗ್ಯುಲರ್ ಸರ್, ರೆಗ್ಯುಲರ್ ಟಚ್. ಈಗಲೂ ಅಷ್ಟೇ, ನಾನು ಈಗಲೂ ಅಷ್ಟೇ ಯಾವ್ದಾದ್ರು ಫೋನ್ ಮಾಡ್ತಿರ್ತೀನಿ, ಅವ್ರ ಟಚ್ ಅಲ್ಲಿ ಇರೋರ್ಗೆ ಫೋನ್ ಮಾಡ್ತೀನಿ, ತಿಳ್ಕೊತೀನಿ ಹೇಗಿದ್ದಾರೆ ಏನು ಅಂತ ತಿಳ್ಕೊತೀನಿ, ಮಾತಾಡ್ತೀನಿ. ಸೊ ನಾವು ತಿಳ್ಕೊಬೇಕಲ್ವಾ ಸರ್? ಮನ ಹಾತೋರಿತ್ತ ಒಂಥರ ಅವ್ರ ಬಗ್ಗೆ ನಮ್ಗೆ. ಅದೇ ಇಷ್ಟು ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಇಷ್ಟು ಬೆಳೆಸ್ತಾರೆ ಅಂದಾಗ ನಮ್ಗೊಂದು ಫ್ಯಾಮಿಲಿ ಇದ್ದಂಗೆ ಸರ್. ನಮ್ಮ ಮನೇಲಿ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಆತರ ನಮ್ಗೆ ನಮ್ ಫ್ಯಾಮಿಲಿ ಇದ್ದಂಗೆ ಅವರು. ಈಗ ಮನೇಲಿ ಏನೋ ಪ್ರಾಬ್ಲಮ್ ಆಯ್ತಾ, ಆ ತರ ನಮ್ಗೆ ಈಗ ಅವ್ರ ಮನೇಲಿ ಪ್ರಾಬ್ಲಮ್ ಆಗಿದೆ, ನಾವು ಕುಟುಂಬದವ್ರು ನಾವು ನಿಲ್ಬೇಕಲ್ಲ. ಈಗ ರೇಣುಕಾ ಸ್ವಾಮಿ ಅವರ ಕುಟುಂಬದ ಆಂಗಲ್ ಇಂದ ನೀವು ಯಾವತ್ತಾರು ಯೋಚನೆ ಮಾಡಿದೀರಾ? ಮಾಡಿದೀವಿ ಸರ್. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ. ಅವ್ರು ಇವಾಗ ಯಾರದೇ ಏನೇ ಪ್ರಾಬ್ಲಮ್ ಆದ್ರೂ ಸರ್, ಅವ್ರ ಕುಟುಂಬಕ್ಕೂ ಅಷ್ಟೇ. ನಾನು ಅವತ್ತೇ ಹೇಳಿದೀನಿ, ಅದಾದಾಗ್ಲೇ ಹೇಳಿದೀನಿ, ಒಂದು ಜೀವ ಹೋಗೋದು ತಪ್ಪೆ, ಖಂಡಿತ ತಪ್ಪೆ. ಬಟ್ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತಾನೆ ನಾವು ಹೇಳಿದೀವಿ. ನಾವ್ ಯಾವತ್ತೂ ಅಷ್ಟೇ ನಾವು ಯಾರ ಬಗ್ಗೆನೂ ಏನು ಇದ್ ಮಾಡಿಲ್ಲ ಸರ್. ನಾವು ಫ್ಯಾನ್ಸ್ ಆಗಿನೂ ಏನಾಗಿದೆ, ಅಚಾನಕ್ ಅದು ಏನಾಗಿದೆ ನಮಗೂ ಗೊತ್ತಿಲ್ವಲ್ಲ, ನಾವು ಆ ಜಾಗದಲ್ಲಿ ಇರ್ಲಿಲ್ಲ. ಹೊರಗಿದ್ದಂಥ ಸಂದರ್ಭದಲ್ಲಿ ಅಥವಾ ಸ್ಟಾರ್ಗಿರಿ ಈಗಲೂ ಇದೆ ಬಿಡಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಒಂದು ಕ್ರೇಜ್ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ದೊಡ್ಡ ದೊಡ್ಡ ನಾಯಕರಿಗೆ ಪ್ರಚಾರ ಮಾಡಿಕೊಟ್ಟಿದ್ದಾರೆ, ಗೆಲ್ಲಿಸಿದ್ದಾರೆ ಕೆಲವರು. ನಿಮ್ಗೆ ಯಾರು ಅಂತ ನಿಮ್ಗೆ ಗೊತ್ತು. ಸೊ ಈ ಸಂದರ್ಭದಲ್ಲಿ ಯಾರು ಕೂಡ ಅವ್ರು ಬೆನ್ನು ನಿಲ್ತಾ ಇಲ್ಲ. ನಿಂತಿರೋ ಸರ್, ನಿಂತಿದ್ದಾರೆ. ಯಾರು ನಿಂತಿಲ್ಲ ಅಂತಲ್ಲ, ನಿಂತಿದ್ದಾರೆ, ತುಂಬಾ ಜನ ನಿಂತಿದ್ದಾರೆ. ಸತೀಶ್ ಅಣ್ಣ ನಾನು ಹೇಳ್ತೀನಿ ನಿಮ್ಗೆ, ಯಾರು ನಿಲ್ಬೇಕಿತ್ತು? ಅಭಿಷೇಕ್ ಅಂಬರೀಷ್ ಅವ್ರು ನಿಲ್ಬೇಕಿತ್ತು, ಅವ್ರ ತಾಯಿ ನಿಲ್ಬೇಕಿತ್ತು, ಅಥವಾ ನೀವು ಹೇಳಂಗೆ ಸತೀಶ್ ರೆಡ್ಡಿ ಅವ್ರು ನಿಲ್ಬೇಕಿತ್ತು, ಅಥವಾ ಮುನಿರತ್ನ ಅವ್ರು ನಿಲ್ಬೇಕಿತ್ತು, ಅಥವಾ ಈ ಕಡೆ ಬಂದ್ರೆ ನಮ್ಮ ಜಮೀರ್ ಅಹಮದ್ ಖಾನ್ ನಿಲ್ಬೇಕಿತ್ತು, ಚಲುವರಾಯ ಸ್ವಾಮಿ ಅವ್ರು ನಿಲ್ಬೇಕಿತ್ತು. ಸೊ ಯಾರು ನಿಂತಿದ್ದಾರೆ ಸರ್? ಹೊರಗಡೆ ನಿಮ್ಗೆಲ್ಲೂ ಕಾಣಿಸ್ತಿಲ್ಲ ಅದು. ಈಗ ಹೊರಗಡೆ ಬರ್ತಿಲ್ಲ, ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಯಾರು ಸಪೋರ್ಟ್ ಮಾಡ್ತಿಲ್ಲ, ಅದು ಒಳಗಡೆ ಇದೆ ಸರ್. ಅದೆಲ್ಲ ಯಡಿಯೂರಪ್ಪನವರು ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮೀಜಿಗಳು ತುಮಕೂರ್ನ ನಾವೆಲ್ಲ ನಡೆದಾಡೋ ದೇವರು ಅಂತ ಕರಿತೀವಿ, ನಡ್ಕೊಂಡು ಬಂದ್ಬಿಡ್ತಾರೆ, ಜೈಲಿಗೆ ಬಂದ್ಬಿಡ್ತಾರೆ. ಹಂಗಾದ್ರೆ ಯಾರಿಗೂ ಹೋಗಿ ದರ್ಶನ್ ಒಂದು ನೋಡ್ಕೊಂಬರೋಣ ಅಂತ ಅನ್ಸಿಲ್ವಾ? ಎಲ್ಲಿ ಸರ್ ಅಷ್ಟು ರಿಸ್ಟ್ರಿಕ್ಷನ್ಸ್ ಯಾರನ್ನು ಬಿಡ್ತಾನೆ ಇಲ್ವಲ್ಲ ಅಲ್ಲಿ. ಓಕೆ, ನಿಮ್ಮನ್ನ ಬಿಡ್ತಾ ಇಲ್ಲ, ಕರೆಕ್ಟು.
ಈ ದೊಡ್ಡ ದೊಡ್ಡ ಪೊಸಿಷನ್ ಇಲ್ದವ್ರು ಬಿಡ್ತಾ ಇಲ್ವಾ? ಯಾರಿಗೂ ಬಿಡ್ತಾರೆ. ಬಟ್ ಏನು ಅಂತಂದ್ರೆ ಇಲ್ಲಿ ಹೆಂಗಾಗಿದೆ ಗೊತ್ತಾ ಸರ್, ಅದು ಬೇರೆ ತರ ಆಗಿದೆ ಇಲ್ಲಿ. ಓಕೆನಾ? ಇಲ್ಲಿ ಕೆಲವರು ಅವ್ರನ್ನ ಇಷ್ಟಪಡೋರು ಇದ್ದಾರೆ, ಇಷ್ಟಪಡದೇ ಇರೋರು ಇದ್ದಾರೆ, ಪೊಲಿಟಿಕಲ್ ಅಲ್ಲೂ ಇದ್ದಾರೆ. ಸರಿನಾ? ನೀವು ಪೊಲಿಟಿಕಲ್ ಆಗಿ ಕೇಳಿದಾಗ ನಾನು ಪೊಲಿಟಿಕಲ್ ಆಗಿ ಆನ್ಸರ್ ಮಾಡ್ಬೇಕು. ಇಲ್ಲಿ ಇದಾರೆ ಸರ್, ಅವ್ರನ್ನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ, ಪೊಲಿಟಿಕಲ್ ಅಲ್ಲೂ ತುಂಬಾ ಜನ ಇಷ್ಟಪಡೋರು ಇದ್ದಾರೆ, ಆಗದೆ ಇರೋರು ಇದಾರೆ ಇಲ್ಲಿ. ಓಕೆನಾ? ಸೊ ಆದ್ರಿಂದ ನಾವ್ ಹೇಳ್ಬೇಕಾಗಿರೋದು ಅವ್ರಿಗೆ ಯಾವ ಸ್ಥಿತಿಲಿ ಇದಾರೋ ಇರ್ಲಿ. ಈಗ ಅವ್ರ ಹೊರಗಡೆ ಬಂದ ಮೇಲೆ ನೀವು ಆಮೇಲೆ ಅವ್ರನ್ನ ನೋಡ್ತೀರಾ, ಯಾವ ತರ ಏನು ಹೆಂಗೆ ಎತ್ತ ಅದನ್ನ ನೀವು ಆಮೇಲೆ ನೋಡ್ತೀರಾ. ಈಗ ನಾನು ಮಾತಾಡೋದು ತುಂಬಾ ತಪ್ಪಾಗತ್ತೆ, ಕೆಲವು ವಿಚಾರಗಳು ನಾನು ಹೇಳೋದೀಗ ತಪ್ಪಿರ್ಬೋದು. ಹೊರಗಡೆ ಬಂದ್ಮೇಲೆ ಅವರೇ ಉತ್ತರ ಕೊಡ್ತಾರೆ ನಿಮ್ಗೆ, ಅವರೇ ಮಾತಾಡ್ತಾರೆ. ಯಾರ ಜೊತೆಲಿ ನಿಂತರು, ಯಾರ ಜೊತೆಲಿ ನಿಂತಿಲ್ಲ, ಯಾರು ಏನ್ ಮಾಡಿದ್ದಾರೆ, ಎಷ್ಟು ಹೆಲ್ಪ್ ಮಾಡಿದ್ದಾರೆ ಎಲ್ಲ ಅವರೇ ಬಂದು ಮಾತಾಡ್ತಾರೆ. ಅದ್ ನಾನ್ ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಅವರೇ ಕುತ್ಕೊಂಡು ಒಂದಿನ ಅವ್ರ ಮುಂದೆ ಹಿಂಗ್ ಕುತ್ಕೊಂಡು ಕೇಳಿ ಅವ್ರನ್ನ, ಬಂದ್ಮೇಲೆ ಅವ್ರು ಹೇಳ್ತಾರೆ ಯಾರ ಜೊತೆ. ವಿಜಯಲಕ್ಷ್ಮಿ ಅವ್ರನ್ನ ಯಾವತ್ತಾರು ಸಂಪರ್ಕ ಮಾಡಿದ್ರ ಅದಾದ್ಮೇಲೆ? ಸರ್ ಹೌದು ಸರ್, ಮೊನ್ನೆನೋ ಫಸ್ಟ್ ಶೋ ಬಂದಾಗ್ಲೂ ಮಾತಾಡಿದೀವಿ. ಅವರು ಕುಗ್ಲಿಲ್ಲ, ಅವರು ಸ್ಟ್ರಾಂಗ್ ಆಗಿದ್ದಾರೆ ಸರ್. ಒಂದು ಹೆಣ್ಣು ಮಗಳಾಗಿ ಇಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಬಹಳ ಕಷ್ಟ ಇವತ್ತಿನ ದುನಿಯಾದಲ್ಲಿ. ಆಗಲ್ಲ. ಎಷ್ಟೋ ಜನ ಕುಗ್ಗೋಗ್ಬಿಡ್ತಾರೆ ಹಿಂಗೇನೋ ಪರಿಸ್ಥಿತಿ ಆದ್ರೆ. ಇಂಥ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಸರ್. ಆದ್ರೆ ಅವ್ರ ಕುಟುಂಬಕ್ಕೆ ಎಷ್ಟು ನೋವು ತಿಂತಾರ ಗೊತ್ತಾ ಸರ್ ಇದು? ಆಗಲ್ಲ ಅದು ಯಾರ ಕೈಯಲ್ಲೂ. ಇವತ್ತು ಎಷ್ಟು ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ತಾವ್ರೋ, ಅವ್ರ ಮನೇಲಿ ಈ ತರ ಆಗ್ಬಿಟ್ಟಿದ್ರೆ ಕಷ್ಟ ಇರ್ಲಿಲ್ಲ ಸರ್. ಅವ್ರ ಮನೇಲಿ ಇದೇ ಪ್ರಾಬ್ಲಮ್ ಆಗಿದ್ರೆ ಅವ್ರು ಹೆಂಗ್ ಯೋಚನೆ ಮಾಡ್ತಿದ್ರು? ಇದೇ ತರ ಯೋಚನೆ ಮಾಡ್ತಿದ್ರಾ? ಬರೀ ನೆಗೆಟಿವ್ ಸರ್. ಹಂಗಾಯ್ತು, ಹಿಂಗಾಯ್ತು, ಹಿಂಗಾಯ್ತಂತೆ, ಹಂಗಾಯ್ತಂತೆ, ಏನು ಇರೋದೇ ಇಲ್ಲ. ಅಲ್ಲಿ ಏನು ಇಲ್ಲ. ಈ ದರ್ಶನ್ ಅವ್ರ ಬಗ್ಗೆನೆ ಯಾಕೆ ಇಷ್ಟ ಆಗುತ್ತೆ? ಎಲ್ಲಿ ಬೆಳಿತಾರೋ, ಇನ್ನು ಎಲ್ಲಿ ಏನಾಗ್ಬಿಡ್ತಾರೋ ಇವರು. ಆಲ್ರೆಡಿ ಆಗೋಗಿದ್ದಾರೆ. ಅಂದ್ರೆ ಆ ಭಯದಿಂದ ಆಗುತ್ತೆ ಅಂತನಾ? ಭಯದಿಂದ ಸರ್, ಭಯ ಇದೆ ಆಕ್ಚುಲಿ, ತುಂಬಾ ಭಯ ಇದೆ. ಮುಂದಕ್ಕೆ ನೀವು ನೋಡ್ತೀರಾ ಅದನ್ನ. ಅದಕ್ಕೆ ನಾನ್ ಹೇಳೋ ಬದಲು ಅವ್ರ ಮಗ ಯಾವ ಇದ್ರಲ್ಲಿದ್ದಾರೆ ಇವಾಗ? ಅವ್ರದ್ದು ಸ್ಕೂಲ್ ಸರ್, ಸ್ಕೂಲು, ಕಾಲೇಜು, ಕೆಲಸ ಅವ್ರದ್ದು. ಬರೀ ಇವಾಗ ಕಾನ್ಸಂಟ್ರೇಷನ್ ಅಂದ್ರೆ ಮನೆ. ತಂದೆ ಜೈಲಲ್ಲಿದ್ದಾರೆ, ಅವರು ಸ್ಕೂಲ್ಗೆ ಇದಕ್ಕೆ ಏನ್ ಇಲ್ಲ ಇದಾರೆ ಸರ್, ಕರ್ಕೊಂಡ್ ಬರಕ್ಕೆ ಹೋಗೋರೆಲ್ಲ ಇದಾರೆ, ಅದೆಲ್ಲ ಇದಾರೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅವರು ಕುಗ್ಗೋಗಿದ್ದಾರೆ ಎಲ್ರು. ವಿಜಯಲಕ್ಷ್ಮಿ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಒಳಗಡೆ ದರ್ಶನ್ ಸರ್ ಸ್ಟ್ರಾಂಗ್ ಆಗಿದ್ದಾರೆ. ಓಕೆನಾ? ಇಲ್ಲಿ ಯಾರು ವೀಕ್ ಆಗಿಲ್ಲ ಸರ್. ಅಭಿಮಾನಿಗಳು ಯಾರು ನಾವು ಎಲ್ಲಿ ವೀಕ್ ಆಗ್ಬಿಡ್ತೀವೋ ಅಂದ್ಬಿಟ್ಟು ನಾವು ಮೊನ್ನೆ ಒಂದು ಸಂದೇಶ ಕಳ್ಸಿದವ್ರು ನಮ್ಗೆ. ಇಲ್ಲಾಂದ್ರೆ ಎಲ್ಲ ಕುಗ್ಗೋಗ್ತಿದ್ವಿ ನಾವು. ಸಂದೇಶ ಅವ್ರು ಕಳಿಸಿದ್ಮೇಲೆ ನಮ್ಗೆ ಹುಮ್ಮಸ್ ಜಾಸ್ತಿ ಆಯ್ತು. ಇವೇನು ಜೈಲ್ ಮಾಹಿತಿ ಪ್ರಕಾರ ಯಾವುದೇ ವಿಶೇಷ ಸವಲತ್ತೇನೇ ಇಲ್ಲ ಅವ್ರಿಗೆ, ನಾರ್ಮಲ್ ಆಗೇ ಇದ್ದಾರೆ. ಆಯ್ತು ಓಕೆ ಡನ್. ಯಾವ್ದು ವಿಶೇಷ ಸವಲತ್ತಿಲ್ಲ ಅಂದ್ರಲ್ಲ, ಅವ್ರಿಗೆ ಯಾಕೆ ಈ ತರ ಮಾಡ್ತಾರೆ? ಯಾಕೆ ಎಲ್ಲ ನಡೀತಾ ಇದ್ದಾನೆ ಸರ್ ಒಳಗಡೆ, ಏನೇನ್ ಬೇಕೆಲ್ಲ ಎಲ್ಲ ಒಳಗಡೆ ಹೋಗುತ್ತೆ, ಹೆಂಗ್ ಸಿಗುತ್ತೆ? ಸುಪ್ರೀತ್ ಅವ್ರೆ, ಈಗ ಮೊದ್ಲೇ ಒಂದಿಷ್ಟು ಘಟನೆಗಳು ನಡೆದ್ವು, ಅದಕ್ಕೆ ಕಾರಣ ಅಂತಂದ್ರೆ ಅಲ್ಲಿ ಆಯ್ತು ಸರ್, ಅವ್ರೊಬ್ರೇನ ಸರ್ ಜೈಲಲ್ಲಿ ಎಷ್ಟು ಜನ ಇಲ್ಲ ಸರ್? ಅಲ್ಲ, ಸ್ಟ್ರಿಕ್ಟ್ ಆಗಿದ್ದು ಈಗ ತಾನೇ ಈಗ ಮಾಡ್ಬೇಕು ಸರ್ ಸ್ಟ್ರಿಕ್ಟ್. ಇವಾಗ ಈಗ ಮಾಡಬಾರ್ದು ಸರ್ ಸ್ಟ್ರಿಕ್ಟ್. ನಾವು ಏನೋ ದರ್ಶನ್ ಅಂತ ನಟರಿಗೆ ಅಲ್ಲಿದ್ದ ಬೇರೆ ಕ್ರಿಮಿನಲ್ಸ್ ಗಳ ಜೊತೆ ಸೇರ್ಕೊಂಬಾರ್ದು ಅನ್ನುವ ಒಂದು ಜಾಗ್ರತೆ ಕೂಡ ಇರ್ಬೇಕಲ್ವಾ? ಸರ್ ಇರ್ಬೇಕು, ಬಟ್ ಅವ್ರ ಜೊತೆ ಸೇರೇ ಇಲ್ವಲ್ಲ ಇವರು. ಫೋಟೋಸ್ಗಳು ಬಂದಿತ್ತಲ್ಲ, ಫೋಟೋಸ್ ಅಂದ್ರೆ ಒಳಗಡೆ ಹೋದ್ಮೇಲೆ ಸರ್, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಳಗಡೆ ಹೋದಾಗ ಪರಿಚಯ ಆಗೇ ಆಗ್ತಾರಲ್ವಾ ಸರ್, ಕುತ್ಕೊಂಡು ಮಾತಾಡಿ. ಒಂದು ಬ್ಯಾರಕ್ಕಲ್ಲಿ ಒಂದಷ್ಟು ಜನ ಇರ್ತಾರೆ ಅಂದಾಗ ನಾವು ಮಾತಾಡಕ್ಕಾಗಲ್ವಾ? ನೋಡಿ, ಕಳಸರಿ ಬಂದಿರೋದು ವಿಲ್ಸನ್ ಗಾರ್ಡನ್ ನಾಗ ಜೊತೆಗಿನ ಫೋಟೋ, ಅದೇನೆ ಅವರಿಗೆ ಬಹಳ ದೊಡ್ಡ ನೆಗೆಟಿವ್ ಆಯ್ತಾರಂತ. ಕೋರ್ಟ್ಗಳು ಕೂಡ ಬಹಳ ಕಟ್ಟುನಿಟ್ಟಿನ ಸೂಚನೆ ಕೊಟ್ವು, ದರ್ಶನ್ ಅವರಿಗೆ ಪಿನ್ ಪಾಯಿಂಟ್ ಯಾವುದೇ ವಿಶೇಷ ಸವಲತ್ತನ್ನು ನೀಡಬಾರ್ದು ಅಂತ. ಸೊ ಇಲ್ಲಿ ವ್ಯವಸ್ಥೆ ತಪ್ಪು ಅಂತ ಹೇಳಕ್ ಬರಲ್ಲ ಸರ್, ಯಾಕಂದ್ರೆ ಅವ್ರಿಗೆ ಆ ಜಾಗ್ರತೆ ಮೊದಲೇ ಇರ್ಬೇಕಿತ್ತು ಸರ್. ಬರೀ ಅವ್ರಿಗೆ ಮಾತ್ರನೇನಾ, ಬೇರೆ ಯಾರು ಇಲ್ವಾ ಇಲ್ಲಿ? ನಾನು ಕೇಳೋದು ಬರೀ ಅವ್ರಿಗೆ ಯಾಕೆ ಇಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇದಾರೆ, ಅವ್ರಿಗೆ ಯಾಕೆ ಕಡಿವಾಣ ಆಗ್ತಾ ಇದಾರೆ ಸರ್ಕಾರದವರು? ಸೊ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನಿಮ್ಗೆ, ಏನಕ್ಕೆ ಅವರೇ ಇಲ್ಲ. ಸುಪ್ರೀತ್ ಅವರೇ, ನಾನು ಜೈಲಿಂದ ಬಹಳ ಹತ್ರದಿಂದ ನೋಡಿದ್ದೀನಿ, ಮತ್ತೆ ಜೈಲಿನ ಒಳಗಡೆಯ ಹೆಂಗಿರುತ್ತೆ ಅನ್ನೋದನ್ನು ಕೂಡ ಬಹಳ ವರ್ಷಗಳ ಕಾಲ ನೋಡಿದ್ದೀನಿ ನಾನು ಅದನ್ನ. ಸೊ ನಾನು ಹೇಳೋದು ಏನಂತಂದ್ರೆ, ಬಹಳಷ್ಟು ಜನ ಕೈದಿಗಳು ಅಲ್ಲಿದ್ದಾರೆ ಸುಪ್ರೀತ್ ಅವರೇ, ಅವರು ಈಗ ಮನೆಗೆ ಹೋಗಕ್ಕೆ ತಯಾರಿಲ್ಲ. ಈಗ 12 ವರ್ಷದಿಂದ ಹಿಂದೆ ಜೈಲ್ ಸೇರ್ಬಿಟ್ಟಿದ್ದಾರೆ. ಈಗ ನಾನು ಅವ್ರನ್ನ ಮಾತಾಡಿಸಿದಾಗ ನನ್ಗೆ ಹೇಳೋದವ್ರು, ನಾನು ಮನೆಗೆ ಹೋದ್ರೆ ಅಲ್ಲಿ ಅವ್ರಿಗೆ ಹೆಂಗ್ ಮುಖ ತೋರಿಸ್ಲಿ? ಈಗ ನಾನು ಜೈಲಿಗೆ ಸೆಟ್ ಆಗ್ಬಿಟ್ಟಿದ್ದೀನಿ, ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋ ರೀತಿಯ ಕೆಲವು ಕೈದಿಗಳು ಇದ್ದಾರೆ. ಅದು ಇಲ್ಲ ಅಂತಲ್ಲ.
ಅಂದ್ರೆ ಅವ್ರು ಇಲ್ಲಿಗೆ ಒಕ್ಕೊಂಡ್ ಬಿಟ್ಟಿದ್ದಾರೆ ಜೈಲ್ ನಿಮಕ್ಕೆ. ಅವ್ರು ಹೊರಗಡೆ ಬಿಟ್ಟರು ಕೂಡ ಹೋಗಲ್ಲ. ನೀವು ಅಲ್ಲಿ ನೋಡ್ಬೋದು ಜೈಲ್ ಅಕ್ಕಪಕ್ಕ ಎಲ್ಲರೂ ಹೋದ್ರೆ, ಪ್ರಪ್ನಗರ ಅಕ್ಕಪಕ್ಕ ಹೋದ್ರೆ ಸುಮ್ಮನೆ ಬೆಳೆ ಬಟ್ಟೆ ಹಾಕೊಂಡು ಓಡಾಡ್ತಿದ್ದಾರೆ. ಅವರು ಹೊರಗೆ ಬಿಟ್ಟರು ಕೂಡ ಓಡೋಗಲ್ಲ ಯಾವತ್ತು. ಸೊ ಅಂತ ಎಲ್ಲ ಸೌಲಭ್ಯ ಸಿಗುತ್ತೆ ನಿಮ್ಗೆ ಅಲ್ಲಿ ಅಂತ. ನೋ ಹಂಗೆ ಹೇಳ್ತಾ ಇಲ್ಲ. ಸೊ ಅಂದ್ರೆ ಅವ್ರು ಯಾವುದೇ ರೀತಿಯ ಈ ತರದ ಗ್ಯಾಂಗ್ಗಳ ಜೊತೆ ಸೇರ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇರೋದು. ಸೊ ಅವಾಗ ದರ್ಶನ್ ಅವರಿಗೂ ಆ ರಿಲೀಫ್ ಸಿಕ್ತಿತ್ತು ಏನೋ ಅಂತ ನನಗೆ ಬಹುಶಃ ನಾನು ವೈಯಕ್ತಿಕವಾಗಿ ಅನ್ಕೊಂಡಿದ್ದು. ಅಂದ್ರೆ ಇದು ಯಾವುದೇ ದರ್ಶನ್ ಅವ್ರ ಬಗ್ಗೆ ನನ್ಗೆ ಯಾವುದೋ ಇದರಿಂದ ಕೇಳ್ತಾ ಇಲ್ಲ ಅಥವಾ ಮತ್ತೊಂದು ಅಂಶವನ್ನು ಇಟ್ಕೊಂಡು ಹೇಳ್ತಾ ಇಲ್ಲ ನಾನು. ಸೊ ಆ ಒಂದು ಜಾಗ್ರತೆ ದರ್ಶನ್ ಅವ್ರಿಗೆ ಇದ್ಬಿಟ್ಟಿದ್ರೆ ಬಹುಶಃ ಎಲ್ಲ ಸವಲತ್ತನ್ನು ಈ ಕೋರ್ಟ್ ಮುಂದೆ ಅಳಲು ತೋಡ್ಕೊಳ್ಳೋದು ಬೇಡದಿತ್ತು. ಸರ್ ಈಗ ಅದನ್ನ ವೈರಲ್ ಮಾಡಿದ್ ಯಾರು ನಮ್ಗೆ ಗೊತ್ತಿಲ್ವಲ್ಲ ಸರ್. ಈಗ ಫೋಟೋ ವೈರಲ್ ಮಾಡಿದ್ ಯಾರು? ಮೊನ್ನೆನೂ ಅಷ್ಟೇ ಒಂದು ವಿಡಿಯೋ ವೈರಲ್ ಆಯ್ತು. ಅದಕ್ಕೆ ಸರ್ಕಾರದವ್ರು ಏನ್ ಮಾಡೋದು, ಧನ್ವೀರ್ ಅವ್ರನ್ನ ಕರೆಸಿ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ, ಧನ್ವೀರ್ ಅವ್ರ ಜೊತೆ ಅದಕ್ಕೆ ಬರಬೇಕು. ಅಲ್ಲ ಇದು ಫೋಟೋ ಕಳಿಸೋರು ಯಾರು, ಅವ್ರಿಗೆ ರೀಚ್ ಮಾಡ ಮಾಧ್ಯಮದವ್ರಿಗೆ ತಲುಪಿಸೋರು ಯಾರು, ಹೆಂಗಿದು ಹೋಗತ್ತೆ? ಅಂದ್ರೆ ಜೈಲು ಒಳಗಡೆ ಕೂಡ ದರ್ಶನ್ ಅವ್ರ ವಿರುದ್ಧವಾಗಿ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಮ ಯಾರು ಮಾಡ್ತಾ ಇದಾರೆ ಏನು ಅಂತ ಗೊತ್ತಿಲ್ಲ ಸರ್. ಅಲ್ಲಿ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ ಫೋನ್ ಹೆಂಗೆ ಸರ್ ಸಿಗುತ್ತೆ? ಒಂದು ವಿಡಿಯೋ ಮಾಡ್ಬೇಕು ಅಂದ್ರೆ ಒಂದು ಪರ್ಮಿಷನ್ ಬೇಕಲ್ವಾ ಸರ್? ಖಂಡಿತ ಅಲ್ವಾ? ಈಗ ನಿಮ್ಗೆ ಅಲ್ಲಿ ಒಂದು ಫೋಟೋ ಹಿಡಿಬೇಕಂದ್ರೆ ಒಂದು ಪರ್ಮಿಷನ್, ನಿಮ್ಗೆ ಏನೇ ಒಳಗಡೆ ಹೋಗ್ಬೇಕಂದ್ರು ಪರ್ಮಿಷನ್ ಬೇಕು ನಿಮ್ಗೆ. ಖಂಡಿತ ಹೆಂಗ್ ಹೋಗತ್ತೆ? ಸಾರಿ ಸೀಲ್ ಗುದ್ದು ಬಿಡ್ತಾರೆ. ಹೋಗತ್ತೆ ಅನ್ನೋದು ನಮಗೆ. ಈಗ ಮೊನ್ನೆ ಅಷ್ಟು ನೆಗೆಟಿವ್ ಸಿನಿಮಾ ಇನ್ನೇನು 2 ದಿನ ರಿಲೀಸ್ ಗಿದೆ ನೆಗೆಟಿವ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. 2 ದಿನಕ್ಕೆ ಮುಂಚೆ ನೆಗೆಟಿವ್ ಮಾಡಿದ್ರು. ಅದ್ರ ಬಗ್ಗೆ ಕೇಳ್ಬೇಕಂತ ಇದ್ದೆ ನಾನು. ಅದೇ ಸರ್ ಏನೇನು ಸ್ಟಾರ್ಟ್ ಆಯ್ತು ಸಿನಿಮಾ ನೆಗೆಟಿವ್ಸ್ ಅಂತ? ಈಗ ಅಂದ್ರೆ ನೀವು ಹೆಚ್ಚು ಸಿನಿಮಾದ ಬಗ್ಗೆ ಓಡಾಡ್ತಾ ಇದ್ದಿದ್ದೆ ಈ ವಿಚಾರ. ಹೌದು ಸರ್, ನಮಗೆ ಸಿನಿಮಾ ಸಕ್ಸಸ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇರೋದು. ಅವ್ರು ನಮ್ಮ ಜೊತೆಲಿ ಇಲ್ಲ ಅಂದ್ರೂ ನಾವು ಈ ಸಿನಿಮಾನ ರೀಚ್ ಮಾಡಿಸ್ತೀವಿ. ಆಲ್ರೆಡಿ ರೀಚ್ ಆಗಿದೆ ಈಗ. ಬಟ್ ಏನು ಅಂತಂದ್ರೆ ಇಲ್ಲಿ 2 ದಿನ ಇನ್ನೇನು ರಿಲೀಸ್ ಗಿದೆ, ಎಲ್ಲ ಮಾಧ್ಯಮದಲ್ಲೂ ನೆಗೆಟಿವ್ ಹಾಕ್ತಾ ಇದಾರೆ. ಏನಕ್ಕೆ ನೆಗೆಟಿವ್ ಆಗ್ತಾರೆ, ಹೆಂಗ್ ಕಳಿಸಿದ್ರು, ಯಾರು ಕಳಿಸಿದ್ರು ಏನು ಗೊತ್ತಾಗ್ತಾ ಇಲ್ಲ. ಯಾರು ಷಡ್ಯಂತ್ರ ಮಾಡ್ತಿದಾರೆ ಗೊತ್ತಾಗ್ತಾ ಇಲ್ಲ ನನಗಿಲ್ಲಿ. ಬೇಕು ಅಂತ ಮಾಡ್ತಾ ಇದಾರ ಸರ್? ಇದು ಬೇಕು ಅಂತಾನೆ ಮಾಡ್ತಿರೋದು, ಉದ್ದೇಶ ಪೂರ್ವಕವಾಗಿನೇ ಮಾಡ್ತಾ ಇದಾರೆ ಇಲ್ಲಿ. ಈಗ ಧನ್ವೀರ್ ಅವ್ರನ್ನ ಕರೆಸಿ ಮಾತಾಡುವಂಥದ್ದು ಏನಿತ್ತು, ಅವ್ರ ಇನ್ವೆಸ್ಟಿಗೇಷನ್ ಮಾಡೋದು ಏನಿತ್ತು ಗೊತ್ತಿಲ್ಲ ನಮ್ಗೆ. ಯಾರೋ ಮಾಡಿರೋ ಕೆಲ್ಸಕ್ಕೆ ಇನ್ಯಾರೋ ಹೊಣೆ ಆಗ್ತಾರೆ ಇಲ್ಲಿ. ಈಗ ಅಂದ್ರೆ ಧನ್ವೀರ್ ಅವ್ರನ್ನ ಅನಗತ್ಯವಾಗಿ ಕರೀತಾ ಇದ್ದಾರೆ ಅಂತ ಸರ್. ಈಗ ಅಲ್ಲಿ ಫೋಟೋ ವೈರಲ್ ಆಯ್ತು, ವಿಡಿಯೋ ವೈರಲ್ ಆಯ್ತು, ಡನ್. ಅದನ್ನ ಒಳಗಡೆ ಬಿಟ್ಟಿದ್ಯಾರು? ಕರೆಕ್ಟ್, ಅಲ್ಲಿನ ಸಿಬ್ಬಂದಿಗಳೇ ಅಲ್ವಾ? ಸಿಬ್ಬಂದಿಗಳನ್ನ ಫಸ್ಟ್ ಆಕ್ಷನ್ ತಗೋಬೇಕಲ್ವಾ ಸರ್? ಅದು ಬಿಟ್ಟು ಇಲ್ಲಿ ಧನ್ವೀರ್ ಅವ್ರನ್ನ ಕರೆದು ಅವ್ರನ್ನ ಇನ್ವೆಸ್ಟಿಗೇಷನ್ ಅದೇ ಏನಾಯ್ತು, ಹೆಂಗಾಯ್ತು, ಯಾವ ತರ ಆಯ್ತು ನನ್ಗೆ ಅನ್ಸುತ್ತೆ ಸರ್. ದರ್ಶನ್ ಅವರು ಯಾವಾಗ ಜೈಲಿಗೆ ಹೋದ್ರು ಅವಾಗ ಸರ್ಕಾರ ಒಬ್ಬ IPS ಅಧಿಕಾರಿನೇ ಹಾಕ್ಬಿಡ್ತು ಅಲ್ಲಿಗೆ. ಅಯ್ಯೋ ದೇವ್ರೆ, ನಾನ್ ಹಿಸ್ಟ್ರಿಲೇ ಸರ್ ನಾವ್ ಈ ತರ ನೋಡಿಲ್ಲ ಸರ್. ಇಡೀ ಹಿಸ್ಟ್ರಿಲಿ ನಾವ್ ಈ ತರ ನೋಡಿಲ್ಲ. ಸರ್ಕಾರ ಹೆಂಗೆ ಇರ್ಬೋದು, ಏನೇ ಇರ್ಬೋದು, ಬಟ್ ಪ್ರತಿಯೊಬ್ಬರಿಗೂ ಈಕ್ವಲ್ ರೈಟ್ಸ್ ಅನ್ನೋದು ಇರ್ಬೇಕು ಸರ್. ಇಲ್ಲಿ ಯಾರೇ ತಪ್ಪು ಮಾಡ್ಲಿ, ಆಯ್ತಾ, ಒಂದು ಈಕ್ವಲ್ ರೈಟ್ಸ್ ಇರ್ಬೇಕು. ಇವಾಗ ನೀವು ಒಂದು ಫೋಟೋ ವೈರಲ್ ಆಯ್ತು ಅಂದ್ಬಿಟ್ಟು ಆ ಫೋಟೋನೇ ಬಟ್ ಇಟ್ಕೊಂಡು ನೆಗೆಟಿವ್ ಮಾಡ್ತೀರಾ ಅಂತ ಈ ಸಿನಿಮಾದಲ್ಲಿ ಅದೇ ಸರ್ ತೋರಿಸಿರೋದು ನಿಮ್ಗೆ. ನೀವು ಸಿನಿಮಾ ಹೋಗಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಪೊಲಿಟಿಕಲ್ ಅದೇ ತೋರಿಸಿದ್ರ ಸರ್ ಬ್ಯಾಕ್ ಗ್ರೌಂಡ್. ಇವಾಗ ಏನ್ ನೀವು ಪ್ರಶ್ನೆ ಕೇಳ್ತಾ ಇದ್ರೆ ಅದೇ ಸಿನಿಮಾದಲ್ಲಿ ಇದೆ. ನೀವೀಗ ನಾನು ಏನ್ ಪ್ರಶ್ನೆಗಳು ಕೇಳ್ತಿದ್ರಲ್ಲ ಸರ್, ಇದು ರಾಜಕೀಯದ ಬಗ್ಗೆ ಆಗಿರ್ಬೋದು, ಅದೇ ಇರೋದು ಸಿನಿಮಾದಲ್ಲಿ ನಿಮ್ಗೆ ಇವಾಗ. ಅದಕ್ಕೆ ನಾನು ಹೇಳೋದು ನಿಮ್ಗೆ, ಇವಾಗಿನ ರಾಜಕಾರಣ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಒಂದು ದುಡ್ಡಿನ ಅಭಾವ ಸರ್. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ರಾಜಕಾರಣ ಇದೆ. ನಿಮ್ ಬಾಸು ಹೊರಗಡೆ ಬಂದ್ಮೇಲೆ CM ಆಗ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಸರ್, ಅವ್ರು ಹೇಳಿರೋದಂದ್ರೆ ನಮ್ ನೀವ್ ಹೇಳ್ತಾ ಇರೋದ ಅಥವಾ ಇದು ನಿಮ್ಮ ಅಂದ್ರೆ ಬಾಸ್ ಅವರ? ನಮಗೆ ಅವ್ರ ಆದ್ರೆ ಬಹಳ ಖುಷಿ. ನಾವೇ ನಿಂತ್ಕೊಂಡು ಕ್ಯಾಂಪೇನ್ ಮಾಡ್ತೀವಿ. ತಯಾರಾಗಿದ್ದೀರಿ ಈಗ? ಅವ್ರು ಬರ್ಲೇಬೇಕು ಅನ್ನೋದು ನಮ್ಮ ಉದ್ದೇಶ. ಇವಾಗ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಅವ್ರಿಗೆ, ಬನ್ನಿ ಬಾಸ್ ನೀವು ಬರ್ಬೇಕು, ಪೊಲಿಟಿಕಲ್ ನೀವು ಬರ್ಬೇಕು, ಪೊಲಿಟಿಕ್ಸ್ ನೀವು ಬರ್ಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ಕ್ಯಾಂಪೇನ್ ಮಾಡಿಲ್ವಾ? ದರ್ಶನ್ ಅವರ ಎಲ್ಲಾ ಅಭಿಮಾನಿಗಳ ಪ್ರಶ್ನೆ ಇದೆಯಾ? ಹೌದು. ಅಂದ್ರೆ ನೀವು ದರ್ಶನ್ ಅವ್ರೀಗ ನಿಜ ಜೀವನದ ನಾಯಕ ಆಗ್ಬೇಕು, ಸಿನಿಮಾ ನಾಯಕ ಬೇಡ ಅಂತ ಹೇಳ್ತಾ ಇದ್ದೀರಿ. ಸಿನಿಮಾದಲ್ಲೂ ಅದೇ ಸರ್ ತೋರಿಸೋದು, ನಿಜ ಜೀವನದಲ್ಲಿ ಇರೋದು ಹಂಗೇನೆ ಅವರು. ಅದು ನಾವು ನೋಡಿರೋದು ಅಭಿಮಾನಿಗಳು. ಸಿನಿಮಾದಲ್ಲಿ ನೀವೇನ್ ತೋರಿಸ್ತೀರಾ, ಇವಾಗ ನೀವು ಡೆವಿಲ್ ಸಿನಿಮಾ ನೀವು ನೋಡಿ, ಸಿನಿಮಾದಲ್ಲೂ ಅದೇ ತರನೇ ತೋರಿಸಿದ್ದಾರೆ. ನಾ ಕ್ಯಾಂಪೇನ್ ಬಂದಾಗ್ಲೂ ಹಂಗೆ ಇದ್ರು, ಸಿನಿಮಾದಲ್ಲಿ ಹೆಂಗಿದಾರೆ ಹಂಗೆ ಇದ್ರು. ನಾನ್ ಕಣ್ಣಾರೆ ನೋಡಿದೀನಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ಗೆ 2 ದಿನ ಅವ್ರ ಜೊತೆಲಿ ನಾನು ಇದೀನಿ. ನಾನು ನೋಡಿದ್ದೀನಿ ಅವರು 2 ದಿನ ನಾನ್ ಜೊತೆಲಿ ಇದೀನಿ. ನಾನೇ ಅವ್ರಿಗೆ ಊಟ ಹಾಕೊಟ್ಟಿದ್ದೀನಿ. ಕ್ಯಾಂಪೇನ್ ಅಲ್ಲಿ ನಾನಿದ್ದೆ. ಅವ್ರು ಎಲ್ರಿಗೂ ಕ್ಯಾಂಪೇನ್ ಮಾಡಿದ್ದಾರೆ. ಯಾಕೆ ಅವ್ರು ಬರಬಾರ್ದು ಮುಂದಕ್ಕೀಗ? ಎಲ್ರಿಗೂ ಕ್ಯಾಂಪೇನ್ ಮಾಡಿದ್ರಲ್ವಾ ಸರ್? ಅದೇ ಸುಪ್ರೀತ್ ಅವರೇ, ಈಗ ಎಲ್ರಿಗೂ ಕ್ಯಾಂಪೇನ್ ಮಾಡಿದ್ದಾರೆ, ಅಷ್ಟು ಧೈರ್ಯವನ್ನು ತೋರಿಸಿದ್ದಾರೆ. ಆಗಿನ
ಸರ್ಕಾರದ ಪ್ರಮುಖರನ್ನ ಎದುರಾಕೊಂಡಿದ್ದಾರೆ. ಎದುರಾಕೊಂಡು ಕೆಲವರು ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಆ ಧೈರ್ಯವನ್ನ ಈ ನಾಯಕರು ಯಾಕೆ ತೋರಿಸ್ತಾ ಇಲ್ಲ? ಈಗ ಅವರಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಯಾಕೆ ಎದುರು ನಿಂತ್ಕೊಳ್ತಾ ಇಲ್ಲ? ಭಯ ಇದೆಯಾ ಯಾರಿಗಾದ್ರು? ಸರ್ ಭಯ ಏನೂ ಇಲ್ಲ. ಅವರು ಸಪೋರ್ಟ್ ಇವತ್ತಿಲ್ಲ ನಾಳೆ ಸಪೋರ್ಟ್ ಮಾಡೇ ಮಾಡ್ತಾರೆ ಸರ್. ಈಗ ಮೊನ್ನೆನೂ ಈಗ ನಿಮ್ಗೆ ಸತೀಶ್ ರೆಡ್ಡಿ ಅಪ್ಪ ನಾನು ಹೇಳ್ತೀನಿ. ಈಗ ಸತೀಶ್ ರೆಡ್ಡಿ ಅವರು ಒಂದು ಮಾತಾಡ್ತಾ ಇಲ್ಲ ದರ್ಶನ್ ಅವ್ರ ಒಳಗೆ ಹೋಗಿರೋದ್ರ ಬಗ್ಗೆ. ಸೊ ಸರ್ ವೈಯಕ್ತಿಕ ನಮಗ್ ಗೊತ್ತಿದೆ ಅವ್ರು ಎಷ್ಟು ದುಃಖದಲ್ಲಿದ್ದಾರೆ. ನನಗೆ ಗೊತ್ತಾಗಬೇಕಲ್ಲ ರಕ್ಷಿತ್. ನನ್ನನ್ನು ನೆನ್ನೆ ಮಾತಾಡಿದೀನಿ ಸರ್ ಅವ್ರ ಜೊತೆ. ನೆನ್ನೆನೂ ಹೇಳಿದ್ರು ನನ್ನ ಹತ್ರ ಹೆಂಗಿದ್ದಾರೆ ಅಂತ ನಾನು ಕೇಳಿದೀನಿ ಅವ್ರನ್ನ. ಓಕೆನಾ? ಅವ್ರಿಗೆಲ್ಲ ಗೊತ್ತು ಏನು ಅವ್ರು ಎಷ್ಟು ದುಃಖದಲ್ಲಿದ್ದಾರೆ ಗೊತ್ತಾ ಸರ್. ಅವರು ಫಸ್ಟ್ ಟೈಮ್ ಹೋದಾಗ ಅವ್ರ ಬರ್ತಡೇನೆ ಸೆಲೆಬ್ರೇಷನ್ ಮಾಡಬಾರ್ದು ಅಂದ್ರು. ನನಗ್ ಬೈದ್ರು ಅವತ್ತು. ಬರ್ತಡೇ ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಎಲ್ಲ ನಿಲ್ಸ್ಬಿಡಿ ಅಂದ್ರು. ಅವ್ರ ದುಃಖ ಅವ್ರಿಗಿದೆ. ಸುಮಲತಾ ಅವರು ಒಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಕಾರಣನೇ ಒಂದ್ ಹಂತಕ್ಕೆ ದರ್ಶನ್ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಈ ಬಹುಶಃ ಎಲ್ಲರೂ ಹೋಗ್ತಾರೆ ಇದನ್ನ. ಸರ್ ಅವರು ಕುಟುಂಬದವರು ಅವ್ರಿಗೂ ಸಪೋರ್ಟ್ ಕೊಡ್ತಾರೆ, ಇಲ್ಲ ಅಂತ ಹೇಳ್ಬಾರ್ದು. ಬಟ್ ಮುಂದಕ್ಕೆ ಎಲ್ಲೂ ಬರ್ತಾ ಇಲ್ಲ. ಅವ್ರು ಬಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಇಲ್ಲಿ ಬೇರೆ ತರ ವಿಚಾರಗಳು ಬರ್ತದೆ. ಸೊ ಅದಕ್ಕೆ ಹಿಂದ್ಗಡೆ ಇದಾರೆ. ಇವಾಗ ಮಾತಾಡೋದು ಬೇಡ. ನಾವು ಕಾನೂನು ಚೌಕಟ್ಟಲ್ಲಿದೆ, ಕಾನೂನು ಮೂಲಕನೇ ಬಗೆಹರಿಲಿ ಅಂತ. ಕಾನೂನು ಚೌಕಟ್ಟಲ್ಲಿದೆ, ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪು ಈಗ. ಓಕೆನಾ? ನಾವು ಏನೇ ಮಾತಾಡಿದ್ರು ತಪ್ಪಾಗತ್ತೆ ಅದೀಗ. ಸೊ ಅದಕ್ಕೋಸ್ಕರ ಯಾರು ಮಾತಾಡೋದಿಲ್ಲ. ಈಗ ಮಾತಾಡ್ತಾರೆ, ಒಂದಿನ ಟೈಮ್ ಬರುತ್ತೆ, ಒಂದಿನ ಅದನ್ನ ಮಾತಾಡಕ್ಕಂತಾನೆ ಒಂದು ಪ್ರೆಸ್ ಮೀಟೇ ಇಡ್ತಾರೆ ಒಂದಿನ ನಿಮ್ಗೆ. ಅದಕ್ಕೋಸ್ಕರನೇ ಅಲ್ಲಿವರೆಗೂ ನಾವು ಸುಮ್ಮನೆ ಇರೋಣ. ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ. ಅದಕ್ಕೆ ನಾವು ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡ್ತಾರೆ ಸರ್. ಅದಕ್ಕೆ ಅವಾಗ ನೀವೇ ಬರ್ತೀರಾ, ನೀವೇ ಕುತ್ಕೋತೀರಾ, ಪ್ರಶ್ನೆಗಳು ಅವತ್ತು ನೀವು ಕೇಳಿ, ಅವಾಗ ಉತ್ತರ ಕೊಡ್ತಾರೆ, ಎಲ್ಲರೂ ಉತ್ತರ ಕೊಡ್ತಾರೆ. ಅವತ್ತು ನಾನು ಹೇಳ್ತೀನಿ. ಸೊ ಅದಕ್ಕೋಸ್ಕರ ನಾನು ಇಷ್ಟೇ ಹೇಳೋದು ನಿಮ್ಗೆ, ಅವ್ರು ಏನೇ ಮಾಡ್ಲಿ ಹೆಂಗೆ ಮಾಡ್ಲಿ, ಒಬ್ಬ ಮನುಷ್ಯನ ಅವ್ರು ಒಳ್ಳೆ ಕೆಲಸಗಳು. ಇದನ್ನೆಲ್ಲದನ್ನು ಒಪ್ಕೊಳ್ತೀನಿ ನಾನು. ಈಗ ನೀವು ಯಾವುದೇ ಸೈಡ್ ಇಂದ ನೋಡ್ದೇನೆ ನೇರವಾಗಿ ಪ್ರಕರಣವನ್ನು ನೋಡಿದ್ರೆ, ಸೊ ದರ್ಶನ್ ಅವರು ಇಂಥ ಪ್ರಕರಣದಲ್ಲಿ ಸಿಕ್ಕಾಕಳ ಅಗತ್ಯ ಇತ್ತ ಅಂದ್ರೆ ಹೇಳೋದು. ಸೊ ನೀವು ದರ್ಶನ್ ಅಂತ ನಟ ಅಂದ್ರೆ ಕರ್ನಾಟಕದ ನಂಬರ್ 1 ನಟ ಅಂತ ಕರೆಸ್ಕೊಳ್ಳುವಂಥವ್ರು ಯಾವುದೋ ಪೊಲೀಸ್ ಸ್ಟೇಷನ್ನ ಒಬ್ಬ CPIಗೋ SIಗೋ DYSPಗೋ ಅಥವಾ ACPಗೋ DCPಗೋ SP ಗೋ ಒಂದು ಸಣ್ಣ ಕರೆ ಮಾಡಿ ಹಿಂಗಾಗಿದೆಯಪ್ಪ ಅಂದಿದ್ರು ಸಾಕಿತ್ತು ಸರ್. ನಮಗೂ ಅದೇ ಕಾಡ್ತಾ ಇರೋದು ಈಗ ಪ್ರಶ್ನೆ. ಇವ್ರು ಯಾಕೆ ಇದರಲ್ಲಿ ಹೋದ್ರು ಅನ್ನೋದೇ ನಮ್ಮ ಹೆಸರು ಅಲ್ಲಿ ನಮಗೆ ಅದೇ ಬೇಜಾರಾಗಿರೋದು ಸರ್. ಇನ್ನೇನು ಇಲ್ಲ. ಈಗ ನಾವು ಜನರಲ್ ಆಗಿ ಯೋಚನೆ ಮಾಡೋಣ. ನೀವು ದರ್ಶನ್ ಅಭಿಮಾನಿ ಅಂತಲ್ಲ, ಅಥವಾ ನಾನು ಒಬ್ಬ ಆಂಕರ್ ಆಗಿ ಪ್ರಶ್ನೆ ಕೇಳ್ತೀನಿ ಅಂತಲ್ಲ. ಈ ಜನರಲ್ ಆಗಿ ಯಾರೋ ಒಬ್ಬನಿಗೆ ಕೊಟ್ಬಿಡೋದಪ್ಪ ಈ ವಿಚಾರ. ದರ್ಶನ್ ಅವರಿಗೆ ಈ ತರದ ವಿಚಾರ ಬೇಡವೇ ಬೇಡದಿತ್ತು ಅಂತ ಅವರೇ ಹೇಳ್ಬಿಡ್ತಾನೆ ಸರ್. ಎಷ್ಟೋ ಜನ ತಾಯಿಂದರು ಅದನ್ನೇ ಹೇಳ್ತಾರ ಆಯ್ತಾ. ಅಂತ ದೊಡ್ಡ ವ್ಯಕ್ತಿ, ಅಂತ ಒಂದು ಹೆಸರಿರೋರು ಯಾಕೆ ಇವ್ರು ಇದ್ರಲ್ಲಿ ಹೋದ್ರು ಅನ್ನೋದೇ ಎಲ್ರಿಗೂ. ಒಂದು ಫೋನ್ ಕರೆ ಮೂಲಕ ಎಲ್ಲದೂ ಬಗೆಹರಿತಿತ್ತಲ್ವಾ? ಬಟ್ ಏನು ಅಂದ್ರೆ ಗೃಹ ಸಚಿವರಿಗೆ ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ, ಹಿಂಗಾಗಿದೆ ಪ್ರಕರಣ, ಇದ್ರ ಬಗ್ಗೆ ನೋಡಿ, ಇಷ್ಟು ಹೇಳಿದ್ರೆ ಸಾಕಿತ್ತು. ಏನು ಅಂತಂದ್ರೆ ಆ ಸಿಚುವೇಶನ್ ಅಲ್ಲಿ ಏನಾಯ್ತು ಯಾರಿಗೂ ಗೊತ್ತು ಸರ್. ಆ ಒಂದು ಸಿಚುವೇಶನ್ ಅಲ್ಲಿ ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಅದು ಜೊತೆಲಿ ಇರ್ತಾರಲ್ಲ ಸರ್ ಅವ್ರಿಗೆ. ಇದೊಂದು ಹೇಳ್ತೀನಿ ನಾನು, ನೀವು ಅವ್ರ ಹತ್ರದ ಇರೋದ್ರಿಂದ ಕೇಳ್ತಾ ಇದ್ದೀನಿ. ದರ್ಶನ್ ಅಕ್ಕಪಕ್ಕ ಇದ್ದವ್ರು ಯಾರ ಮಾತನ್ನು ಕೇಳಲ್ಲ ಅಂತ, ಹೌದಾ? ಆ ಥರ ಎಲ್ಲ ಏನೂ ಇಲ್ಲ ಸರ್. ಬಟ್ ಏನಂದ್ರೆ ಆ ಜೊತೆಲಿ ಇರೋರದೇ ನನ್ನ ಪ್ರಕಾರ ಅನ್ಸುತ್ತೆ. ಅಂದ್ರೆ ಕೆಲವು ಸರಿ ಏನಂತಾರೆ ಅಂದ್ರೆ, ಈಗ ರಾಜ ಆಗೋನು ಮಂತ್ರಿಗಳನ್ನೆಲ್ಲ ಬಹಳ ಭದ್ರವಾಗಿ ಇಟ್ಕೋಬೇಕಂತೆ. ಮಂತ್ರಿಗಳನ್ನ ಅಕ್ಕಪಕ್ಕ ನೀವು ಎಂತ ಮಂತ್ರಿ ಇಟ್ಕೊಳ್ತೀರೋ ಅಂತ ರಾಜ ಯಥಾ ಏನೋ ಒಂದು ಗಾದೆ ಹೇಳ್ತಾರಲ್ಲ, ಯಥಾ ರಾಜ ತಥಾ ಪ್ರಜೆ. ಇವಾಗಂತೂ ಸರ್ ಅವರು ಯೋಚನೆ ಮಾಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ಯೋಚನೆ ಮಾಡಿದವರು, ಹೆಂಗಿರ್ಬೇಕು, ಏನ್ ಮಾಡ್ಬೇಕು, ನೆಕ್ಸ್ಟ್ ನಾನು ಹೆಂಗಿರ್ಬೇಕು, ಬುದ್ಧಿ. ಈಗ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋದಾಗ ಭಗವದ್ಗೀತೆ ಓದಿದ್ರಂತೆ. ಭಗವದ್ಗೀತೆ ಸಂಪೂರ್ಣ ಓದ್ಬಿಟ್ಟು ಆಮೇಲೆ ಹೊರಗಡೆ ಬರ್ತಾ ಹೇಳ್ತಾ ಇದ್ರು ನಾವು ಮಾಧ್ಯಮದವ್ರು ಎಲ್ರಿಗೂ, ಇದಿದೆ ಈ ಪಾರ್ಟಲ್ಲಿ ಇದು ಓದ್ದೆ ಜೈಲನ್ನ ನಾನು ಬಹಳ ಬುಕ್ ಓದೋದಕ್ಕೆ ಮಾಡ್ಕೊಂಡೆ ಅಂತ. ಸುಮಾರು ಜನ ಈ ಶಶಿಕಲಾ ಅವರು, ಜಯಲಲಿತಾ ಅವರು, ಇವರೆಲ್ಲರೂ ಕೂಡ ಅದೇ ಮಾಡಿದ್ರು. ಸೊ ದರ್ಶನ್ ಅವರು ಆ ರೀತಿ ಏನಾರು ಅಂದ್ರೆ ಹೊಸ ಮನುಷ್ಯ ಆಗಿ ಹೊರಹೊಮ್ತಾರೆ. 100% ಇದಂತೂ ಗ್ಯಾರಂಟಿ ಹೇಳಬಲ್ಲೆ. ನೀವು ದರ್ಶನ್ ಸರ್ನ ಹೊಸದಾಗಿ ನೋಡ್ತೀರಾ ನೀವು ಹೊರಗಡೆ ಬಂದ್ಮೇಲೆ. ಆಲ್ರೆಡಿ ಮೊನ್ನೆ ಹೊರಗಡೆ ಬಂದಾಗ್ಲೂ, ಫಸ್ಟ್ ಟೈಮ್ ಹೊರಗಡೆ ಬಂದಾಗ್ಲೂ ಅವ್ರು ತುಂಬಾ ಚೇಂಜ್ ಬದಲಾಗಿದ್ರು. ನೀವು ಮುಂಚಿನ ತರ ಇರ್ಲಿಲ್ಲ ಅವರು. ಮುಂಚಿನ ತರ ಇದಿರ್ಲಿಲ್ಲ. ಅವರು ಮನೆ ಆಯ್ತು, ಅವ್ರದ್ದಾಯ್ತು, ಅವ್ರ ಕೆಲಸ ಆಯ್ತು, ಅಷ್ಟೇ ಇದ್ದಿದ್ದು. ದರ್ಶನ್ ಅಂದ್ರೆ ಹಿಂಗೆ ಮಾತ್ರ ನೋಡ್ಬಿಟ್ಟಿದ್ವಿ ನಾವು, ಹಿಂಗ್ ನೋಡಿಲ್ಲ ಸರ್. ನಾವು ಬೇರೆ ತರನೇ ನೋಡ್ತೀರಾ ನೀವು. ದರ್ಶನ್ ಸರ್ನ ಬಂದ್ಮೇಲೆ ಬೇರೆ ದರ್ಶನ್ ಸರ್ನೇ ನೋಡ್ತೀರಾ ಇನ್ಮೇಲೆ. ಸೊ ಅವ್ರ ವೈಯಕ್ತಿಕ ಏನೇ ಇರ್ಬೋದು ಇವತ್ತು, ಆಯ್ತಾ, ಹೊರಗಡೆ ಬಂದ್ಮೇಲೆ ಅವರು ಬೇರೆ ತರನೇ ಇರ್ತಾರೆ. ಅವ್ರ ಕುಟುಂಬ ಚೆನ್ನಾಗಿರ್ಬೇಕು. ಮೇನ್ ಅವ್ರ ಕುಟುಂಬ ಕಾನ್ಸಂಟ್ರೇಷನ್ ಅಷ್ಟೇ. ನೆಕ್ಸ್ಟ್ ಸಿನಿಮಾ, ನೆಕ್ಸ್ಟ್ ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತು. ಅವ್ರವ್ರು ಏನೇನು ಒಳಗಡೆ ಕೂತ್ಕೊಂಡು ಆಲ್ರೆಡಿ ಯೋಚನೆ ಮಾಡ್ತಾ ಇದ್ದಾರೆ ಅವರು.
ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಪ್ರತಿದಿನ ಯೋಚನೆ ಮಾಡ್ತಾ ಇದಾರೆ ಅವರು. ಮುಂದಕ್ಕೆ ಏನು ನೆಕ್ಸ್ಟ್ ನನ್ ನಂಬ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ನಾನೇನ್ ಮಾಡ್ಬೇಕು, ಇಷ್ಟು ವರ್ಷ ನನಗೆ ಅನ್ನ ಹಾಕಿದಾರೆ ಅವರು, ನಾನು ಅವ್ರಿಗೆ ಏನ್ ಮಾಡಬಲ್ಲೆ ಅದನ್ನು ಕುತ್ಕೊಂಡು ಯೋಚನೆ ಮಾಡಿದ್ದಾರೆ ಅವರು. ದರ್ಶನ್ ಅವರು ದೊಡ್ಡ ವ್ಯಕ್ತಿ, ದೊಡ್ಡ ಸ್ಟಾರು, ದೊಡ್ಡ ಮನುಷ್ಯ, ಎಲ್ಲದೂ ಸರಿ. ದೊಡ್ಡ ಮನುಷ್ಯ ಆದ ತಕ್ಷಣ ಇನ್ನೊಬ್ಬರನ್ನ ಯಾರನ್ನೋ ಬೈಬೇಕು, ಯಾರನ್ನೋ ಅವನೇ ಅವನು ಇವನೇ ಅವನು ಅಂತ ಮಾತಾಡ್ಬೇಕು, ಆ ಥರದಲ್ಲಿ ಏನು ಇಲ್ವಲ್ಲ. ದೊಡ್ಡ ಮನುಷ್ಯ ಬೇಕಾದಷ್ಟು ಜನ ಇದ್ದಾರೆ ಸರ್. ಆ ಥರ ಅವ್ರು ಇರ್ಲಿಲ್ಲ ಆಕ್ಚುಲಿ. ಓಕೆನಾ, ಅದು ಏನಂದ್ರೆ ಒಂದು ಸೂಕ್ತವಾದ ಸಮಯ ಬರುತ್ತೆ. ಆ ಸಮಯಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ನನಗೂ ಕೋಪ ಬರುತ್ತೆ ಸರ್. ನಾನು ಬರೀ ಅಣ್ಣ ಹಂಗಣ ಹಿಂಗಣ ಅಂತಂದ್ರೆ ನನ್ನನ್ನ ಹಿಂಗ್ ಮಾಡ್ತಾರೆ. ಕೋಪವನ್ನ ಬಹುಶಃ ಯಾರು ಅದನ್ನ ಇಟ್ಕೊಳ್ತಾರಲ್ಲ ಸ್ವಲ್ಪ ಸರ್ ಇಟ್ಕೊಂತಾರೆ, ಬಟ್ ಒಂದ್ ಸಮಯ ಸಂದರ್ಭ ಅಂತ ಬರುತ್ತೆ, ಅವಾಗ ನಾವು ಮಾತಾಡ್ಲೇಬೇಕು ಪರಿಸ್ಥಿತಿ ಸರ್. ಈಗ ನಿಮಗೂ ಅಷ್ಟೇ, ನಿಮ್ಗೆ ಕೋಪ ಬಂದಾಗ ನೀವು ಹಂಗೆ ಇರ್ತೀರ. ಈ ಪ್ರಕರಣ ಕೂಡ ಎಲ್ಲ ಕೋಪದಲ್ಲೇ ನಡೆದೋಯ್ತು. ಇಲ್ಲ 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 ಕೋಪದಲ್ಲಿ ನಡೆದಿದೆಲ್ಲ ಪ್ರಕರಣ ಇದು. ಬಟ್ ಏನು ಅಂತಂದ್ರೆ ಅಲ್ಲಿ ಒಳಗಡೆ ಏನ್ ನಡೆದಿದೆ ನಮ್ಗೆ ಏನ್ ಸರ್ ಗೊತ್ತಿದೆ, ನಮಗ್ ಗೊತ್ತಿಲ್ಲ ಅಲ್ಲಿ ಏನ್ ನಡೆದಿದೆ ಅಂತ. ಈಗ ನಾನು ಅಲ್ಲಿ ಇದ್ದಿದ್ರೆ ಹಿಂಗಾಗಿದ್ಯಪ್ಪ ಹಿಂಗಾಗಿದೆ ಅಂತ ನಾನು ಹೇಳ್ಬೋದು ನಿಮ್ಗೆ. ಬಹುಶಃ ನಿಮ್ಮಂತ ವ್ಯಕ್ತಿಗಳು ಅಲ್ಲೆಲ್ಲ ಜೊತೆಗಿದ್ದಿದ್ರೆ ಒಂದಿಷ್ಟು ಅವ್ರನ್ನೇನೋ ಆ ಮೂಡಿಂದ ಹೊರಗೆ ಬರ್ಸ್ಬೋದಿತ್ತು ಅಂತ. ಇಲ್ಲ, ನನ್ನ ಪ್ರಕಾರ ಏನಂತೆ ಸರ್, ಅವ್ರು ಹೊರಗಡೆ ಬಂದ್ಮೇಲೆ ಅಟ್ಲೀಸ್ಟ್ ಅವ್ರ ಜೊತೆಗೆ ಒಳ್ಳೆ ಒಂದು ಟೀಮ್ ಸೇರ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ನಮ್ಮ ಉದ್ದೇಶ ಮೊದಲೇ ಹೇಳ್ದಂಗೆ ರಾಜನ್ಗೆ ಮಂತ್ರಿಗಳು ಒಳ್ಳೆಯವರು ಇರಬೇಕು ಸರ್. ನಮ್ಮ ಉದ್ದೇಶ ಅದೇ. ನೆಕ್ಸ್ಟ್ ಅದನ್ನ ನೋಡ್ತೀರಾ ನೀವು. ನೆಕ್ಸ್ಟ್ ಅದನ್ನ ಯಾರು ಬೇಡ ಸರ್, ಅತ್ತಿಗೆ ಒಬ್ಬರೇ ಅವ್ರ ಜೊತೆಲಿ ಇರ್ತಾರೆ. ನೆಕ್ಸ್ಟ್ ಯಾರೂ ಇರಲ್ಲ, ಅವ್ರ ಫ್ಯಾಮಿಲಿನೇ ಅಷ್ಟೇ. ಚಿಕ್ಕತ್ತಿಗೆ ಇರಲ್ವಾ? ಇರ್ತಾರೆ ಸರ್, ಎಲ್ಲ ಅವ್ರ ನಾನು ಹೇಳ್ತಲ್ಲ ಫ್ಯಾಮಿಲಿ ಇರ್ತಾರೆ. ಸೊ ನಾನೀಗ ನೇರವಾಗಿ ಪವಿತ್ರ ಗೌಡರ ಬಗ್ಗೆನೇ ಕೇಳ್ತೀನಿ. ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ನಾನು ಅವ್ರನ್ನ ಮೀಟು ಮಾಡಿಲ್ಲ, ನನಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ. ಅಂದ್ರೆ ನಾವು ಮಧ್ಯಮದಲ್ಲಿ ಏನ್ ಬರ್ತಾರೆ ಅದೇ ಸುದ್ದಿ ನನಗೆ ಗೊತ್ತಿದ್ದು. ಯಾಕೆ ಕೇಳಿದೆ ಅಂತಂದ್ರೆ, ಈಗ ಮೊನ್ನೆ ಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಕೆಲವು ಸೈನ್ಗಳು ಹಂಗಿತ್ತು. ದರ್ಶನ್ ಅವರು ನನ್ನ ಜೊತೆ ಇಷ್ಟು ವರ್ಷದಿಂದ ಪೋಸ್ಟ್ಗಳನ್ನು ಕೂಡ ನೋಡಿದ್ದೆ. ನಾನು ಮಾಧ್ಯಮದಲ್ಲಿ ನೋಡಿದ್ರೆ ನನಗೆ ಗೊತ್ತಾಗಿದ್ದು, ನನಗೆ ಅದು ವಿಚಾರನೆ ಗೊತ್ತಿಲ್ಲ. ಅವ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ನಿಮ್ಗೆ. ಅವ್ರಿಗೆ ಗೊತ್ತಿರ್ಲಿಲ್ಲ. ಬಟ್ ನಾನು ಇವ್ರ ಜೊತೆ ಫ್ಯಾಮಿಲಿ ವಿಜಯಲಕ್ಷ್ಮಿ ಅವರ ಜೊತೆ, ಅವ್ರ ತಾಯಿ ಜೊತೆ ಒಡನಾಟ, ದಿನಕರ್ ತುಗುದೀಪ್ ಅವ್ರ ಜೊತೆ ಅವ್ರ ಜೊತೆ ಒಡನಾಟ ಇದೆ. ಬಟ್ ಇವ್ರ ಜೊತೆ ನನಗೆ ಏನೂ ಇರಲಿಲ್ಲ ಸರ್. ನನಗೆ ಕಾಂಟ್ಯಾಕ್ಟೇ ಇಲ್ಲ. ಯಾವತ್ತೂ ಅವ್ರು ಮಾತಾಡ್ಸಿಲ್ಲ, ಮೀಟ್ ಮಾಡಿ ಕಾಂಟ್ಯಾಕ್ಟೇ ಇಲ್ಲ ನನಗೆ. ನನಗೆ ಗೊತ್ತೇ ಇಲ್ಲ ಅವ್ರ ಬಗ್ಗೆ. ಆದ್ರಿಂದ ನಾನು ಅವ್ರ ಬಗ್ಗೆ ನಾನು ಏನು ಮಾತಾಡಕ್ಕೂ ಆಗಲ್ಲ, ನನಗೆ ಗೊತ್ತೂ ಇಲ್ಲ ಅವ್ರ ಬಗ್ಗೆ. ಈಗ ನಂಗೆ ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನು ಮಾತಾಡ್ತೀನಿ. ಅವ್ರ ಕುಟುಂಬ ನನಗೆ ಪರಿಚಯ ಇದ್ದಾರೆ ಸರ್. ಪರಿಚಯ ಇದ್ದವ್ರ ಬಗ್ಗೆ ಮಾತಾಡ್ಬೇಕು ವಿನಃ ಗೊತ್ತಿಲ್ಲದವ್ರ ಬಗ್ಗೆ ನಾವು ಮಾತಾಡಕ್ ಆಗಲ್ಲ, ಮಾತಾಡ್ಲೂಬಾರ್ದು, ತಪ್ಪೋದು. ಈಗ ಸಾಂಗ್ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಈ ದರ್ಶನ್ ಅವ್ರು ಜೈಲಿಗೆ ಹೋದ್ಮೇಲೆ ನೀವು ಯಾವ್ದಾದ್ರು ಸಾಂಗ್ ಬರುವ ಇದು ಮಾಡಿದ್ರಾ? ಇಲ್ಲ, ಅಲ್ಲಿ ಹೋದ್ಮೇಲೆ ನಾನು ಯಾವ್ದು ಮಾಡಿಲ್ಲ. ಅಂದ್ರೆ ಅದು ಬಂದ್ಮೇಲೆ ಅಲ್ಲಿಂದ ಫಸ್ಟ್ ಟೈಮ್ ಅವ್ರಿಗೆ ಬೇಲ್ ಆಯ್ತು. ಕರೆಕ್ಟ್. ಬೇಲ್ ಆಗಿ ಬಂದಾಗ 12ನೇ ತಾರೀಕು 13ನೇ ತಾರೀಕು ಅವ್ರಿಗೆ ರೆಗ್ಯುಲರ್ ಬೇಲ್ ಆಗಿದ್ದು. ಡಿಸೆಂಬರ್ 13ನೇ ತಾರೀಕು, ಹೋದ ವರ್ಷ ಡಿಸೆಂಬರ್ 13ಕ್ಕೆ ರೆಗ್ಯುಲರ್ ಬೇಲ್ ಆಯ್ತು. ಅಂದ್ರೆ ಬೇಲ್ ಆಗಿತ್ತು, ರೆಗ್ಯುಲರ್ ಬೇಲ್ ಆಗಿದ್ದು 13ನೇ ತಾರೀಕು. 12ನೇ ತಾರೀಕು ನಾವೆಲ್ಲ ಓಡಾಡ್ತಿದ್ವಿ. ನೀವು ಬಹುಶಃ ಅಲ್ಲಿ ಪರಪ್ನಗರ ಸುತ್ತಮುತ್ತನೇ ನಿಮ್ಮ ಪಡೆನೇ ಇತ್ತು, ಓಡಾಡ್ತಿದ್ವಿ ನಾವು. ಸರಿ, ಏನಾಗುತ್ತೆ ಅಂತ. ಬಟ್ ನಾನು 12ನೇ ತಾರೀಕು ನೈಟೇ ಇಲ್ಲಿಂದ ನಿಮ್ಗೆ ಹೇಳಿದೆ ಗೊತ್ತಾಗ್ಲೇ, ಒಂದು ತಿರುವಣ್ಣಾಮಲೈ ದೇವಸ್ಥಾನ ಅಂತ, ಕಾರ್ತಿಕ ದೀಪಂ ಅಂತ ವರ್ಷಕ್ಕೊಂದ್ಸಲ ನಡೆಯುತ್ತೆ ಅಲ್ಲಿ. ವರ್ಷಕ್ಕೊಂದ್ಸಲ 12ನೇ ತಾರೀಕು ನಾನು ಇಲ್ಲಿಂದ ಬಿಟ್ಟೆ ಅಲ್ಲಿಗೆ, ರೆಗ್ಯುಲರ್ ಬೇಲ್ ಆಗ್ಬೇಕು ಅಂತ. ಇಲ್ಲಿಂದ ಅಲ್ಲಿಗೆ ಹೋಗಿ 14 ಕಿಲೋಮೀಟರ್ ಪಾದಯಾತ್ರೆ ಮಾಡಿ 14 ಕಿಲೋಮೀಟರ್ಸ್ ಅಲ್ಲಿ ಪೌರ್ಣಮಿಗೆ ಬೇಲ್ ಆಗ್ಬೇಕು ಅಂತಾನೆ ಹೋಗಿ. ದರ್ಶನ್ ಅವ್ರಿಗೋಸ್ಕರ ಬೇಲ್ ಆಗಿತ್ತು ಸರ್, ಆಲ್ರೆಡಿ ಬೇಲ್ ಆಗಿತ್ತು. ಬಟ್ ಕನ್ಫರ್ಮ್ ರೆಗ್ಯುಲರ್ ಬೇಲ್ ಆಗ್ಬೇಕು ನಮ್ಗೆ ಅನ್ಬಿಟ್ಟು ನಾನು ಹೋಗಿದ್ದೆ ಅಲ್ಲಿಗೆ. ಅಲ್ಲಿ ಹೋಗಿ ಪಾದಯಾತ್ರೆ ಮಾಡಿ ಅಲ್ಲಿದ್ದೀನಿ ಕ್ಯೂವಲ್ಲಿ ನಿಂತಿದ್ದೆ. ಆಕ್ಚುಲಿ ಅದು 60 ಲಕ್ಷ ಜನ ಅವತ್ತು, 60 lakhs ಪೀಪಲ್ ಅವತ್ತು, 60 ಲಕ್ಷ ಜನ ಸರ್. ಹೌದು ಸರ್, ಆ ದೇವಸ್ಥಾನ ಅಷ್ಟು ಆತರ ಅಲ್ಲ. ನೀವು ಬಹುಶಃ ದರ್ಶನ್ ಅವರು ಈ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಬಹುಶಃ ಈ ನಿಮ್ಮಂತ ಈ ಸ್ಟ್ರಾಂಗ್ ಈ ಅಭಿಮಾನಿಗಳು ಇರೋದ್ರಿಂದ ಖಂಡಿತ ನಾವು ನಂಬಿರೋ ದೇವ್ರನ್ನ ಸರ್. ಎಕ್ಸ್ಪೆಷಲಿ ನಾನು ತುಂಬಾ ನಂಬ್ತೀನಿ ದೇವ್ರನ್ನ. ನಮ್ಮ ಮನೆ ದೇವರು ರೇಣುಕಾ ಯಲ್ಲಮ್ಮ, ನಾನು ತುಂಬಾ ನಂಬ್ತೀನಿ. ದರ್ಶನ್ ಸರ್ ಅವರ ಮನೆ ದೇವರು ಕಾಟೇರಮ್ಮ, ಎಲ್ಲ ಒಂದೇ ದೇವ್ರು. ಗಂಡು ದೇವ್ರು ಬಂದು ಮುನೇಶ್ವರ, ನಮ್ಮನೆ ದೇವರು ಮುನೇಶ್ವರನೇ. ಅವ್ರನ್ನ ತಡಿಯಕ್ಕೆ ಯಾರ ಕೈಲೂ ಆಗಲ್ಲ ಸರ್. ನಾವು ದೇವ್ರ ಮೂಲಕನೇ ಹೋಗ್ತಾ ಇರೋದು ಇವತ್ತು. ಕೊನೆಗೆ ನಾವು ದೇವ್ರ ಹತ್ರನೇ ಹೋಗ್ಬೇಕು ಸರ್. ಅದಕ್ಕೋಸ್ಕರ ನಾವು ದೇವ್ರನ್ನೇ ನಂಬಿರೋದು, ಬೇರೆ ಯಾರೂ ನಂಬಿಲ್ಲ ಇಲ್ಲಿ. ಈಗಲೂ ನಿಮ್ಗೆ ಬಹಳ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ದರ್ಶನ್ ಅವ್ರದ್ದು ಇದ್ರಲ್ಲಿ ಏನ್ ತಪ್ಪಿಲ್ಲ ಅಂತ? ಏನು ತಪ್ಪಿಲ್ಲ ಸರ್, ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ, ಅದಂತೂ ಸತ್ಯ. ಏನು ಕೈವಾಡ ಇರಲ್ಲ. ಸಿಎಂ ಆಗಿ ನೋಡ್ಬೇಕು, ಅದೇ ನಿಮ್ಮ ಆಸೆ ಸರ್? ಸಿಎಂ ಆಗಿ ನಾವು ನೋಡ್ಬೇಕು, ಇದು ನನ್ನ ಆಸೆ ಅನ್ನಲ್ಲ, ಪ್ರತಿಯೊಬ್ರು ಅಭಿಮಾನಿಗಳ ಆಸೆ ಇದು. ನೆಕ್ಸ್ಟ್ ಸಿಎಂ, ನೆಕ್ಸ್ಟ್ ಕುರ್ಚಿಲ್ ಇವಾಗ ನೀವೇನ್ ಕುರ್ಚಿ ಗಲಾಟೆ ನಡೀತಾ ಇದೆಯಲ್ಲ ಸರ್, ಅದ್ರ ಬಗ್ಗೆನೇ ಈಗ ನಡೀತಾ ಇರೋದು. ಇವಾಗ
ಅವ್ರು ಬಂದ್ಮೇಲೆ ನೀವು ನೋಡ್ತೀರಾ ಹ್ಮ್ ಏನಾಗತ್ತೆ ಹ್ಮ್. ಹಿಂಗಾಗತ್ತೆ ಅಂತ ನೀವು ನೋಡ್ತೀರಾ. ನಾನು ಅದನ್ನ ನಿಮ್ಗೆ ಹೇಳಿದ್ದು. ಹ್ಮ್. ತಿರುವಳ ಮೇಲೆ ಹೋಗಿ 14 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಮತ್ಯಾವ ದೇವರಿಗೆಲ್ಲ ಹರಕೆ ಹೊತ್ಕೊಂಡಿದ್ದೀರಿ? ಸರ್, ಹರಕೆ ಅಂತಲ್ಲ ಇದು ಹರಕೆ ಅಲ್ಲ, ಅಲ್ಲ, ಗೊತ್ತಾಯ್ತು. ದರ್ಶನ್ ಅವ್ರಿಗೆ ಅಷ್ಟೇ ಅವ್ರು ನಮ್ಗೆ. ಹೌದು. ಅಲ್ಲಿ ಹೋಗಿ ಬಂದ ಮೇಲೆ ರೆಗ್ಯುಲರ್ ಬೇಲ್ ಆಗೋಯ್ತು. ಅಲ್ಲಿರೋ ಪವರ್ ಹಂಗಿದೆ. ಇವಾಗ ನೆಕ್ಸ್ಟ್ ನಾವು ಅಲ್ಲಿ ಮೊನ್ನೆನೂ ಹೋಗಿ ಬಂದೆ. 3ನೇ ತಾರೀಕು ಡಿಸೆಂಬರ್ 3ಕ್ಕೆ ಹೋಗಿದ್ದೆ ನಾನು. ಹ್ಮ್ ವರ್ಷಕ್ಕೊಂದ್ಸಲ ದೀಪ ನಡೆಯುತ್ತೆ ಅಲ್ಲಿ, ಕಾರ್ತಿಕ ದೀಪಂ ಅಂತ. ಹ್ಮ್ 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 ಅರ್ಧನಾರೀಶ್ವರ ಶಿವ ಮತ್ತೆ ಪಾರ್ವತಿ ಒಂದಾಗಿದ್ದ ದಿನ ಅವತ್ತಲ್ಲಿ. ಕರೆಕ್ಟ್. ಸೊ ಅಲ್ಲಿ ಹೋಗಿ ಪಾದಯಾತ್ರೆ ಮಾಡ್ಬಿಟ್ಟು ಬಂದಿದೀವಿ. ತಿರ್ಗಾ ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ. ವಿಜಯಲಕ್ಷ್ಮಿ ಅವರು ಸಾಕಷ್ಟು ದೇವಸ್ಥಾನ ಸುತ್ತಿದ್ರು. ಅವರು ದೇವ್ರ ಭಕ್ತಿ ಜಾಸ್ತಿ ಸರ್. ನಾನು ಅಷ್ಟೇ. ಹ್ಮ್. ಅವ್ರ ಫ್ಯಾಮಿಲಿಯವ್ರನ್ನ ನಾನು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿದ್ದೀನಿ, ಹೌದಾ? ಎಷ್ಟೋ ದೇವಸ್ಥಾನಗಳಿಗೆ. ಹ್ಮ್ ಸೊ ಅಲ್ಲೂ ವಾಗ್ದಾನ ಬರುತ್ತೆ ಸರ್, ಹ್ಮ್ ದೈವಾರಾಧನೆ ಎಲ್ಲ ನಡೆಯುತ್ತೆ. ಹ್ಮ್ ಸೊ ಅಲ್ಲಿ ನಾವು ವಾಗ್ದಾನ ಎಲ್ಲ ಕೇಳಿದೀವಿ. ಹ್ಮ್ ಕೇಳಿದ್ಮೇಲೆ ಅಲ್ಲಿ 48 ಡೇಸ್ ಟೈಮ್ ಕೊಟ್ಟಿದ್ರು ನಮ್ಗೆ, 48 ದಿನಗಳ ಕಾಲ. ಹ್ಮ್ ಅದಾಗಿದ ತಕ್ಷಣ ಬಂದ್ರು ಅವರು. ಹ್ಮ್ ದೈವ ಏನ್ ಮಾತಾಡುತ್ತೋ ಅದಾಯ್ತು ಕೆಲಸ ನಮ್ಗೆ. ಓಕೆ. ನಮ್ಗೆ ಅಂದ್ರೆ ಫಸ್ಟ್ ಟೈಮ್ ಬೇಲ್ ಆಯ್ತಲ್ಲ ಸರ್, ಹ್ಮ್ ದೈವದಿಂದಾನೇ ಆಗಿದ್ದು, ದೇವರಿಂದಾನೇ ಆಗಿದ್ದು. ನೀವು ಬಳ್ಳಾರಿಲಿ ಅತ್ತಿಗೆ ಹೋಗಿದ್ರು ಬಳ್ಳಾರಿಗೆ, ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೇಳಿದ್ರು ಬರ್ತಾರೆ ಆದಷ್ಟು ಬೇಗ. ನೀವು ಅಣ್ಣ ಅತ್ತಿಗೆ ಅಂತಾನೆ ಕರೆದ್ ಬಿಡೋದ? ಹೌದು ಸರ್, ನಮ್ಗೆ ಅವ್ರು ಹಂಗೇನೆ. ನಮ್ ಫ್ಯಾಮಿಲಿ ಸರ್. ಫ್ಯಾಮಿಲಿ. ಈಗ ನಮ್ಮ ಅಣ್ಣನ ವೈಫ್ ನಾವು ಅತ್ತಿಗೆ ಅಂತಾನೆ ಕರಿತೀವಿ. ಸೊ ಆತರ ನಮ್ಗೆ ಫ್ಯಾಮಿಲಿ. ನಮ್ಮ ಅಣ್ಣ ಇವರು, ನಮ್ಮ ಅಣ್ಣ ವೈಫ್ ನಾವು ಅತ್ತಿಗೆ ಅಂತಾನೆ ಕರಿಬೇಕಲ್ಲ ಸರ್. ಕುಟುಂಬ ಎಲ್ಲರೂ ಅತ್ತಿಗೆ ಅಂತಾನೆ ಕರೆಯೋದು. ದರ್ಶನ್ ಸರ್ ಅಭಿಮಾನಿಗಳು ಎಲ್ಲರೂ ಅತ್ತಿಗೆ ಅಂತ ಪ್ರೀತಿಯಿಂದ ಕರೀತಾರೆ ಸರ್. ಅವ್ರ ತರ ಯಾರು ಬರಲ್ಲ, ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಲ್ಲ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಸರ್ ಆಗ್ತಾ ಇರಲಿಲ್ಲ. ಅದು ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂದ್ರೆ ದೈವ ಬಲ. ಅವ್ರಿಗೆ ದೈವ ಬಲ ಇದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅದು. ದೈವ ಬಲ, ದರ್ಶನ್ ಸರ್ಗೂ ದೈವ ಬಲ ಇದೆ, ಅವ್ರ ಇಡೀ ಕುಟುಂಬಕ್ಕೂ ದೈವ ಬಲ ಇದೆ. ಚಾಮುಂಡೇಶ್ವರಿ ತಾಯಿ ಈಗ ಒಳಗೆ ಹೋಗಿದ್ದು ಇವ್ರು, ಅವ್ರು ಏನು ಸುಮಾರಷ್ಟು ಜಾತಕ ಗೀತಕ ಎಲ್ಲ ಹೇಳ್ತಾ ಇದ್ರು ಒಂದಿಷ್ಟು ಜನ ಅವ್ರಿಗೆ. ಹೌದೌದು ಇತ್ತು ಸರ್, ನಾನು ತೋರಿಸಿದ್ದೀನಿ. ನೀವು ಅವ್ರ ಜೊತೆ ಕಟ್ಕೊಂಡು ಹೋಗಿದ್ರು? ಹೌದೌದು. ನಮ್ದು 2 ದೇವಸ್ಥಾನ ಇದೆ ಸರ್. ನಮ್ದು 2 ದೇವಸ್ಥಾನ ಇದೆ. ನಾನು ನಮ್ಮ ಅರ್ಚಕರಿಗೆ ಕೊಟ್ಟು ನೋಡಿ ಅಂತ ನಾನು ಹೇಳಿದೀನಿ. ಏನಂದ್ರು? ಅವ್ರಿಗೆ ತೊಂದರೆ ಇತ್ತು. ಓಕೆ, ತೊಂದರೆ ಇತ್ತು ಆಕ್ಚುಲಿ ಜಾತಕದಲ್ಲೇ. ಹೌದೌದು, ಜಾತಕದಲ್ಲಿ ತೊಂದರೆ ಇತ್ತು. ಬಟ್ ಈಗ ಇದು ಯಾವ್ದು ದೇವಸ್ಥಾನ, ಮಂಗಳಮ್ಮ ದೇವಸ್ಥಾನ, ಅಲ್ಲೂ ಹೇಳಿದ್ರು ಜಾತಕದಲ್ಲಿ ತೊಂದರೆ ಇದೆ ಅಂತ ಹೇಳಿದ್ರು. ಬಟ್ ಯಾವ ಟೈಮಲ್ಲಿ ಮುಂದೇನಿದೆಯಂತೆ? ಮುಂದೆ ಇದೆ ರಾಜಯೋಗ ಇದೆ ಮುಂದಕ್ಕೆ. ಓಕೆ, ಗಜಕೇಸರಿ ಯೋಗ ಇದೆ ಮುಂದಕ್ಕೆ ಅವ್ರಿಗೆ. ಈಗ ನೆಕ್ಸ್ಟ್ ಇವಾಗ 2025, 26, 27 ಆದ್ಮೇಲೆ ನೀವು ನೋಡ್ತೀರಾ. 27 ಆದ್ಮೇಲೆ ಅವ್ರಿಗೆ ಗಜಕೇಸರಿ ಯೋಗ ಇದೆ. ಸೊ ನೆಕ್ಸ್ಟ್ ಅವರು ಬೇರೆ ತರ ಬರ್ತಾರೆ ಆಕ್ಚುಲಿ. ನಾವೆಲ್ಲ ಜಾತಕ ಎಲ್ಲ ತೋರಿಸಿದೀವಿ. ನಾವು ದೈವಾರಾಧನೆ ದೈವಗಳಿಂದ ಕೇಳಿದೀವಿ. ಸೊ ದೇವರು, ನಾವು ಎಷ್ಟೋ ದೇವಸ್ಥಾನಗಳಿಗೆ ಹೋಗಿ ವಾಗ್ದಾನಗಳು ಕೇಳಿದೀವಿ. ಸೊ ಅದು ಹೇಳಿರೋದು ದೇವರೇ ಹೇಳಿರೋದು. ಮುಂದಕ್ಕೆ ಬಂದ್ಮೇಲೆ ಅವ್ರು ಬದಲಾಗ್ತಾರೆ, ಬೇರೆ ತರನೇ ಬದಲಾಗ್ತಾರೆ ಅಂತ ಹೇಳಿದ್ದಾರೆ ದೇವರೆಲ್ಲ. ಕೆಲವರು ಹೇಳ್ತಾರೆ ಪವಿತ್ರ ಗೌಡ ಅವ್ರದ್ದು ಏನೂ ತಪ್ಪಿಲ್ಲ. ಸಾಕಷ್ಟು ದಿನ ಪವಿತ್ರ ಗೌಡ ಅವರು ದರ್ಶನ್ ಅವರು ಜೊತೆಗೆ ಇದ್ರು. ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ನೀವು ಏನ್ ಕೇಳಿದ್ರಿ? ಈಗ ವಿಜಯಲಕ್ಷ್ಮಿ ಅತ್ತಿಗೆ ಅವ್ರದ್ದು ಸಹಜ ಅಲ್ಲ, ನನ್ಗೆ ಅರ್ಥ ಆಯ್ತು. ಈಗ ಅರ್ಥ ಆಯ್ತು, ನೀವು ಈಗ ಬಿಡಿಸಿ ಹೇಳಿದ್ಮೇಲೆ ಅರ್ಥ ಆಯ್ತು ನನಗೆ. ಸೊ ಅದಕ್ಕೋಸ್ಕರ ನಾನು ಮಾತಾಡೋದು ಒಂದೇ ಸರ್. ನೆಕ್ಸ್ಟ್ ಅವ್ರು ಏನಾದ್ರು ಹೊರಗಡೆ ಬಂದ್ರೆ ಅತ್ತಿಗೆ ಜೊತೆಲಿ ಇರಬೇಕು ಅನ್ನೋ ನಮ್ಮ ಉದ್ದೇಶ. ಮಗನ ಜೊತೆ ಇರಬೇಕು, ಅವ್ರ ಫ್ಯಾಮಿಲಿ ಜೊತೆಲಿ ಇರಬೇಕು, ಕುಟುಂಬ ಜೊತೆಲಿ ಇರಬೇಕು ಅನ್ನೋದು ನಮ್ಮೆಲ್ಲ ಸೆಲೆಬ್ರಿಟಿಗಳ ಒಂದು ಅಷ್ಟೇ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಬೇರೆ ಏನೂ ಇಲ್ಲ. ಸೊ ನೆಕ್ಸ್ಟ್ ಅವ್ರು ಬಂದ್ಮೇಲೆ ಅವ್ರ ಮೈಂಡ್ ಸೆಟ್ ಏನಾಗುತ್ತೋ ನಮಗ್ ಗೊತ್ತಿಲ್ಲ ಸರ್. ಒಬ್ರು ಮನುಷ್ಯನ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ಸರ್. ಬಟ್ ನಮ್ಗೆ ಆಸೆ ಇರೋದು ಅತ್ತಿಗೆ ಜೊತೆಲಿ ಇರಬೇಕು, ಅವ್ರ ಕುಟುಂಬದ ಜೊತೆಲಿ ಇರಬೇಕು, ಫ್ಯಾಮಿಲಿ ಜೊತೆಲಿ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಬೇರೆ ಏನು ಉದ್ದೇಶ ನಮಗಿಲ್ಲ. ಬಟ್ ನಮಗೆ ಗೊತ್ತಿಲ್ಲ ಅಲ್ವಾ ಏನ್ ನಡೆದಿದೆ ಏನು ಅಂತ, ನಮಗೆ ಗೊತ್ತಿಲ್ಲ. ಅದು ಗೊತ್ತಿದ್ರೆ ನಾವು ಮಾತಾಡ್ಬೋದು. ನಮಗೇನು ಎಂಡ್ ಆಫ್ ದ ಡೇ ಕುಟುಂಬ ಚೆನ್ನಾಗಿರ್ಬೇಕು, ಕೆಲಸ ಕಾರ್ಯಗಳು ಫ್ಯಾಮಿಲಿ ಚೆನ್ನಾಗಿರ್ಬೇಕು. ಬಂದ ಮೇಲೆ ಆ ದರ್ಶನ್ ಅವ್ರನ್ನ ನೋಡ್ಬೇಕು, ಆ ದಿನಗಳ ದರ್ಶನ್ ನಾವು ಹಿಂಗ್ ನೋಡ್ಬೇಕು ಅನ್ನೋದು. ಈ ದಿನಗಳ ಏನ್ ದರ್ಶನ್ ಇದಾರೆ ಇದು ಬೇಡ ನಮ್ಗೆ. ಆ ದಿನಗಳ ಇರುವಂತ ದರ್ಶನ್ ಅಷ್ಟೇ ನಮ್ಗೆ. ಮಾಮೂಲಿ ಮುಂಚೆ ಹೆಂಗಿದ್ರು ನಮ್ಗೆ ಹಂಗೆ ಇರ್ಬೇಕು ಅವರು. ಈ ತರ ನಮಗ್ ಬೇಡ. ಈ ತರ ತಪ್ಪು ಮಾಡಿ ಏನೋ ಒಳಗಡೆ ಇರೋದು, ಮತ್ತೊಂದು ಮಾಡ್ಕೊಳ್ಳೋದು, ಮತ್ತೊಂದು ನಮ್ಗೆ ಅದು ಬೇಡ. ನಮ್ಮ ಜೊತೆ ಇರ್ಬೇಕಷ್ಟೇ. ನಾವು ಯಾರು ಬಿಟ್ಕೊಡೋ ಮಾತೇ ಇಲ್ಲ ಅವ್ರನ್ನ, ಕೊನೆವರೆಗೂ ಬಿಟ್ಕೊಡಲ್ಲ ಸರ್ ನಾವು. ಬಹುಶಃ ಇಷ್ಟು ಸ್ಟ್ರಾಂಗ್ ಆಗಿರುವ ಅಭಿಮಾನಿಗಳು ಬಹುಶಃ ಯಾವ ನಟನೆಗೂ ಇದ್ದಂಗೆ ಕಾಣಿಸ್ತಾ ಸರ್. ಡಾಕ್ಟರ್ ರಾಜ್ಕುಮಾರ್ಗಿತ್ತು, ರಾಜ್ಕುಮಾರ್ ಸರ್ಗೆ ಇತ್ತು, ಈ ತರ ಫ್ಯಾನ್ ಬೇಸ್ ಇತ್ತು. ನಾವ್ ಇವತ್ತು ನೋಡ್ತಾ ಇರೋದು ದರ್ಶನ್ ಸರ್ಗೆ ಮಾತ್ರ. ಆಗಿನ ಫ್ಯಾನ್ ಬೇಸ್ ನಾನು ಹೇಳ್ತಿರೋದು, ಡೈ ಹಾರ್ಟ್ ಫ್ಯಾನ್ಸ್ ಅಂದ್ರೆ ಅವ್ರು ಪ್ರಾಣ ಕೊಡಕ್ಕೂ ರೆಡಿ ಇವಾಗ. ಆ ತರ ಫ್ಯಾನ್ ಕ್ರೇಜ್ಗಳು ನಾವು ನೋಡಿರೋ ಫ್ಯಾನ್ ಕ್ರೇಜ್ಗಳು. ಹೌದು, ರಾಜ್ಕುಮಾರ್ ಅವರು ಮಾಡಿದಂತ ಸಂದರ್ಭದಲ್ಲಿ ಎಷ್ಟೋ ಜನ ಪ್ರಾಣ. ಹೌದು, ಅವರು ಕಾಲ್ ತುಳಿತಕ್ಕೆ ಎಷ್ಟೋ ಜನ ಬಲಿ ಆಗ್ಬೋದು. ಎಷ್ಟು ಜನ ಸರ್ ಅವಾಗ. ಆತರ ನೋಡ್ತೀರಾ ಇಲ್ಲಿ ನೀವು? ಈಗ ಆಲ್ರೆಡಿ ನೋಡ್ತಾ ಇದೀವಿ ನಾವು. ಆ ದೊಂಬಿ ಸರ್
ನಾವು ಇವಾಗ ಫ್ಯಾನ್ಸ್ ಯಾರನ್ನಾದ್ರು ಫ್ಯಾನ್ಸ್ನ ಮಾತಾಡ್ಸೋದ್ರೆ ಆಗಲ್ಲ ನಮ್ಮ ಕೈಲಲ್ಲಿ. ದೊಂಬಿ ಅವರು ಯಪ್ಪ ಆ ಥರ ಕ್ರೇಜ್ ನಾನು ಎಲ್ಲೂ ನೋಡಿಲ್ಲ, ಇಡೀ ಹಿಸ್ಟ್ರಿಲಿ ನಾನು ನೋಡಿಲ್ಲ ಸರ್. ಮೊನ್ನೆ ಥಿಯೇಟರ್ ಮುಂದೆ ನಿಂತಾಗ್ಲೂ ಅದು ನಾನು ನೋಡೋಕ್ಕಾಗಲ್ಲ. ಅದು ರೋಮಾಂಚನ ಆಗೊಂಡ್ಬಿಟ್ರೆ ಬಹುಶಃ. ರೋಮಾಂಚನ ಒಂದು, ಅದು ಮೀರಿದ್ದ ಸಂಭ್ರಮ. ಅಂದ್ರೆ ರನ್ನಿಂಗ್ ಇದು ಸಕ್ಸಸ್ ನೋಡಕ್ ಹೋದ್ರೆ ಈ ಡೆವಿಲ್ದು ಯಾವ ರೀತಿ ನಡೀತಾ ಇದೆ ಅಂದ್ರೆ ಸರ್ ಚೆನ್ನಾಗಿ ಹೋಗ್ತದೆ, ಸಿನಿಮಾ ಚೆನ್ನಾಗಿ ಹೋಗ್ತದೆ. ಫಸ್ಟ್ ಡೇ ಕಲೆಕ್ಷನ್ 30 ಚಿಲ್ಲರೆ ನಮಗೆ ಬಂದಿರೋದು ಇವಾಗ 33 ಕೋಟಿ ಚಿಲ್ಲರೆ ಫಸ್ಟ್ ಡೇ ಕಲೆಕ್ಷನ್. ಅದಕ್ಕೆ ಮುಂಚೆ ಕಲೆಕ್ಷನ್ 6 ಕೋಟಿ, ಅಂದ್ರೆ ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ 6 ಕೋಟಿ ಚಿಲ್ಲರೆ ಕಲೆಕ್ಷನ್ ಇದ್ದಿದ್ದು. ಈಗ 33 ಚಿಲ್ಲರೆ ಕಲೆಕ್ಷನ್ ಆಗಿದೆ. ಇವತ್ತು ನಮ್ಗೆ ರಿಪೋರ್ಟ್ ಬರುತ್ತೆ, ಈಗ ಸಾಯಂಕಾಲ ತಿರ್ಗಾ ಇನ್ನೊಂದು ರಿಪೋರ್ಟ್ ಬರುತ್ತೆ. ಅಂದ್ರೆ ನಮ್ಗೆಲ್ಲ ಬಂದ್ಬಿಡುತ್ತೆ ಮಾಹಿತಿ ಎಷ್ಟು ಕಲೆಕ್ಷನ್ ಆಗಿದೆ. ಬಟ್ ಈ ಕಲೆಕ್ಷನ್ ಆಗೋದ್ರ ಜೊತೆಗೇನೆ ಈ ಕಿಡಿಗೇಡಿಗಳು ನೆಗೆಟಿವ್ ಮಾಡ್ತಾವ್ರು ಇವಾಗ ಆಲ್ರೆಡಿ. ಓಕೆ, ಯಾವ ರೀತಿ ಮಾಡ್ತಾ ಇದಾರೆ? ಈಗ ಏನ್ ಮಾಡ್ತಿದಾರೆ ಗೊತ್ತಾ ಸರ್, ಬೇರೆ ಯಾವ್ದೋ ಸಿನಿಮಾಗಳನ್ನ ರಿವ್ಯೂಗಳನ್ನ ಇಟ್ಕೊಂಡು ಅದನ್ನ ಕಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾ ಇದಾರೆ. ಓಕೆ, ಸಿನಿಮಾ ಚೆನ್ನಾಗಿಲ್ಲ ನೋಡಬೇಡಿ ಅಂದ್ರೆ ಇವ್ರದೇ ಸಿನಿಮಾನೋ ಅಥವಾ ಯಾವ್ದೋ ಸಿನಿಮಾ, ಯಾವ್ದೋ ಬೇರೆ ಸಿನಿಮಾ, ಯಾವ್ದೋ ಬೇರೆ ಯಾರೋ ರಿವ್ಯೂ ಕೊಟ್ಟಿರ್ತಾರೆ, ಆ ರಿವ್ಯೂನ್ ತಗೊಂಡು ಕಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾ ಇದಾರೆ. ಅದನ್ನ ವೈರಲ್ ಮಾಡ್ತಾ ಇದಾರೆ ಕಿಡಿಗೇಡಿಗಳು. ಯಾರು ಅಂತ ನಮ್ಗೆ ಗೊತ್ತಾಗ್ತಲ್ಲ, ಇನ್ನು ನಾವು ಹುಡುಕ್ತಾ ಇದೀವಿ ಆಲ್ರೆಡಿ, ಯಾರು ಅಂತ ಹುಡುಕ್ತಿದೀವಿ. ಆಮೇಲೆ ಕೆಲವು ನೆಗೆಟಿವ್ ಪೋಸ್ಟ್ಗಳು ಮಾಡ್ತಿದ್ದಾರೆ, ಸಿನಿಮಾ ಹಿಂಗಿರ್ಬೇಕಿತ್ತು, ಹಂಗಿರ್ಬೇಕಿತ್ತು, ಹಂಗಂತೆ ಹಿಂಗಂತೆ ಅಂತ ಆಗ್ತಿದ್ದಾರೆ. ಇನ್ನು ಕೆಲವ್ರು ಏನ್ ಮಾಡ್ತಿದ್ದಾರೆ, ಬೀಳಿಸ್ಬೇಕು ಅಂತ ಥಿಯೇಟರ್ನ ಮುಚ್ಚಕ್ ನೋಡ್ತಾ ಇದಾರೆ, ಥಿಯೇಟರ್ ಕಮ್ಮಿ ಮಾಡಕ್ ನೋಡ್ತಾ ಇದಾರೆ. ಸಂಖ್ಯೆ ಆಗದೇ ಇಲ್ಲ ಸರ್. ಒಂದಷ್ಟು ಥಿಯೇಟರ್ಗಳಿದೆ ಅವ್ರಿಗಂತಾನೆ, ಅದ್ರಲ್ಲಿ 50 days ಓಡಿಸ್ತಾರೆ ಅವ್ರ ಸಿನಿಮಾಗಳನ್ನ. ಅವ್ರಿಗಂತಾನೆ ಒಂದಷ್ಟು ಥಿಯೇಟರ್ಗಳಿದೆ. ಅಂದ್ರೆ ಥಿಯೇಟರ್ ಓನರ್ಗಳು ಅವ್ರ ಅಭಿಮಾನಿಗಳು ಸರ್. ಪ್ರಸನ್ನ ಥಿಯೇಟರ್ ಇರ್ಬೋದು, ನರ್ತಕಿ ಥಿಯೇಟರ್ ಅಭಿಮಾನಿಗಳು, ಅವರೇ ಅಭಿಮಾನಿ. ಇತ್ತೀಚೆಗೆ ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಅವ್ರಿಗೆ ಪ್ರೊಡ್ಯೂಸರ್ಗಳು ಅವ್ರ ಜೊತೆ ಬರೋದು ಕಡಿಮೆ ಆಗಿದೆ, ಡೈರೆಕ್ಟರ್ಗಳು ಬರ್ತಾ ಇಲ್ಲ. ಈಗ ನಿಮ್ಮಂಥವ್ರ ಬಗ್ಗೆನೇ ಬರೋದಾದ್ರೆ, ನೀವು ಅವರ ಅಪ್ಪಟ ಅಭಿಮಾನಿ. ಸೊ ನೀವು ಅವರಿಗೋಸ್ಕರ ಸಾಂಗ್ ಮಾಡ್ತೀರಿ, ಸೊ ನೀವು ಸಿನಿಮಾದಲ್ಲೂ ಬೆಳಿಬೇಕು ಅಂತ ಇರೋರು. ದರ್ಶನ್ ಅವ್ರ ಜೊತೆನೇ ಇದ್ಬಿಟ್ರೆ ನಿಮ್ಮ ಲೈಫ್ ಕೆರಿಯರ್ ಅಂದ್ರೆ, ನಾನು ಈಗ ಬೇರೆ ಯಾರಾದ್ರೂ ದರ್ಶನ್ ಅಭಿಮಾನಿ ಅನ್ನೋ ಕಾರಣಕ್ಕೆ ಎಷ್ಟೋ ಜನ ದೂರ ಇಡ್ತಾರೆ ಅನ್ನೋದನ್ನು ಕೇಳ್ಪಟ್ಟಿದ್ದೀನಿ. ಹಂಗೇನಾದ್ರು ನಡೆದಿದ್ಯಾ ಸರ್? ಆಕ್ಚುಲಿ ನಿಮ್ ಬಗ್ಗೆನೇ ಈ ಪ್ರಶ್ನೆ ನಂದು ಇರೋದೀಗ. ಅಲ್ಲ, ನೀವು 2 ತರ ಪ್ರಶ್ನೆ ಕೇಳಿದ್ರಿ. ಓಕೆ, ಒಂದು ಅವ್ರದ್ದು ಕೇಳಿದ್ರೆ ಒಂದು ನಂದು ಕೇಳಿದ್ರಿ. ಹೌದು, ದರ್ಶನ್ ಅವ್ರನ್ನ ಸ್ವಲ್ಪ ದೂರ ಇಟ್ಬಿಡೋಣಪ್ಪ ಈಗ ಸದ್ಯಕ್ಕೆ ಬೇಡ ಅನ್ನೋರು ಒಂಥರ ಸರ್. ಈಗ ಅವ್ರು ಒಂದ್ಸಲ ದೂರ ಇಟ್ಮೇಲೆ ಅವ್ರ ಹತ್ರ ಹೋಗಲ್ಲ ಸರ್ ವಾಪಸ್. ಅವ್ರ ಹೋಗೋದೇ ಇಲ್ಲ, ಅವ್ರು ಯಾರ ಹತ್ರನೂ ಹೋಗಲ್ಲ, ಬೇಕಾಗೂ ಇಲ್ಲ ಅವ್ರಿಗೆ. ಈಗ ಪ್ರಮೋಷನ್ ಯಾರಿಗ್ ಬೇಕು? ಇವ್ರಿಗ್ ಬೇಕು, ಇವ್ರಿಗಲ್ಲ. ಓಕೆ, ಫಸ್ಟ್ಗೆಲ್ಲ ಪ್ರಮೋಷನ್ ಬೇಕಾಗಿರೋದು ಇವ್ರಿಗೆ ತುಂಬಾ ಪ್ರಮೋಷನ್ಸ್ ಬೇಕು, ಆಲ್ರೆಡಿ ಮಾಡಿಸ್ಕೊಂಡಿದ್ದಾರೆ. ಈಗ ಅವ್ರನ್ನ ಯಾಕೆ ಸರ್ ಬೇಕು? ನಾವು ಸೆಲೆಬ್ರಿಟಿಗಳಿದ್ದಾಗ ನಾವು ಮೆರೆಸ್ತಾ ಇದೀವಲ್ಲ, ಅವ್ರು ತಡಿಯಕ್ಕಾಗಲ್ಲ ಅವ್ರನ್ನ. ಅವ್ರು ಬೇಡವೂ ಬೇಡ ನಮ್ಗೆ, ಅವ್ರು ಬೇಕಾದಾಗ ಯೂಸ್ ಮಾಡ್ಕೊಳ್ಳೋದು, ಬೆಳೆದಿದ್ದಾಗ ಸುಮ್ಮನೆ ಇರೋದು. ನಾವು ಆ ಥರ ಜಾಯಮಾನಲ್ಲ ಸರ್. ಡೈ ಹಾರ್ಟ್ ಫ್ಯಾನ್ಸ್ಗಳು ನಾವು ಹಂಗಲ್ಲ. ನಾವ್ ಬಿಟ್ಬಿಡ್ತೀವಿ ಒಂದ್ಸಲ. ಅವ್ರು ನಮ್ಗೆ ಬೇಡವಾ? ಬೇಡ ಅಷ್ಟೇ. ಬಾಸು ಹಂಗೇನೆ, ಅವ್ರು ಇಲ್ಲಾಂದ್ರೆ ಅವ್ರು ಅಲ್ಲೇ ಕಟ್ಟು. ಅವ್ರದ್ದು 2 ಮುಖ ಇದೆ, ನೀವು ನೋಡಿಲ್ಲ? 2 ತರ ಇದಾರೆ. ಪ್ರೀತಿ, ಎಷ್ಟು ಪ್ರೀತಿ ಕೊಟ್ರೆ ಕೊನೆವರೆಗೂ ಪ್ರೀತಿ ಕೊಡ್ತಾರೆ ನಿಮ್ಗೆ, ಕೊನೆವರೆಗೂ ಜೊತೆಲಿ ನಿಂತ್ಕೊಂತಾರೆ. ಒಂದು ಸಲ ನೀವಲ್ಲಿ ಅವ್ರು ಮನ್ಸಿಗೆ ನೋವಾಯ್ತು ನಿಮ್ ಬಗ್ಗೆ ಅಂದ್ರೆ ಅಷ್ಟೇ ನೀವಲ್ಲಿ. ಕೊನೆಯದಾಗಿ ನಿಮ್ ಬಾಸ್ಗೋಸ್ಕರ ನೀವ್ ಯಾವ ಒಂದು ಹಾಡು ಹೇಳ್ತೀರಿ ಹೇಳ್ಬಿಡಿ ಸರ್. ಕೊನೆಯದಾಗಿ ಅವ್ರು ಆದಷ್ಟು ಬೇಗ ನಮ್ಮ ಜೊತೆ ಬರಲಿ, ನಮ್ಮ ಜೊತೆಗೆ ತಿರ್ಗಾ ಇರಲಿ ಅಂತ ಕೇಳ್ಕೊಳ್ತಾ, ಈ ಒಂದು ಸಮಯದಲ್ಲಿ ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, ಇಲ್ಲಿ ನನ್ನವರಿಲ್ಲ ತನ್ನವರಿಲ್ಲ ದೇವರ ಗೆಣೆಕಾರ, ಅಭಿಮಾನಿಗಳೆಂದೂ ಬಿಡುವುದಿಲ್ಲ ಕೊನೆಯವರೆಗೂ ನಾ, ಅವರನ್ನೇ ನಾವು ಪ್ರೀತಿಸುವೆ ಕೊನೆಗೆ, ಬಿಡಲಾರೆ ನಾನು ಅವರನು ಕೊನೆಗೆ, ಅವರ ಹಾದಿಯದಲ್ಲೇ ನಮ್ಮಯ ಜೀವ, ಅವರ ಋಣದಲ್ಲೇ ಅಭಿಮಾನಿಗಳೆಂದೂ ಬಿಡುವುದಿಲ್ಲ ಅವರ ಕುಟುಂಬವ. ಓ
ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್. ನಿಮ್ಮ ಬಾಸ್ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ನಾವು ಥ್ಯಾಂಕ್ ಯು ಅದಕ್ಕೋಸ್ಕರ ಸೊ ಮಚ್, ಧನ್ಯವಾದ. ವೀಕ್ಷಕರೇ, ಸುಪ್ರೀತ್ ಗಂಧಾರ್ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಮುಖ್ಯವಾಗಿ ದರ್ಶನ್ ಅವ್ರ ಬಗ್ಗೆ ಒಂದು ಹಂತಕ್ಕೆ ಭಾವುಕರಾದರು ಅಂತಲೂ ಕೂಡ ಹೇಳ್ಬೋದು. ಸೊ ಆದಷ್ಟು ಬೇಗ ಹೊರಬರಲಿ ಅನ್ನೋದಷ್ಟೇ ಅವರ ಆಸೆ, ನಿರೀಕ್ಷೆ ಎಲ್ಲವೂ ಕೂಡ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.